ಈ ಒಂದು ತರಗತಿಯಲ್ಲಿ KAS, PDO, RTO, BA ಹೀಗೆ ಎಲ್ಲ ಪರೀಕ್ಷೆಗಳಿಗೆ ಈ ಒಂದು ಎಕನಾಮಿಕ್ಸ್ ರಿಲೇಟೆಡ್ MCQsಗಳನ್ನ ಚರ್ಚೆ ಮಾಡೋಣ. ಓಕೆ, ಸೊ ನಿಮಗೆಲ್ಲ ಗೊತ್ತು ಆರ್ಥಿಕತೆ. ಓಕೆ, ಸೊ ಕರ್ನಾಟಕದ ಆರ್ಥಿಕತೆಯ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಹೆಚ್ಚಾಗಿ, ವಿಶೇಷವಾಗಿ ಮತ್ತೆ ಈ ಒಂದು ಥೇರಿ ಪಾರ್ಟ್ ಏನಿದೆ ಅದ್ರ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾನೆ. ಓಕೆ, ಸೊ ಅರ್ಥಶಾಸ್ತ್ರ ಅಥವಾ ಆರ್ಥಿಕತೆ, ಭಾರತದ ಆರ್ಥಿಕತೆ ಅಥವಾ ಅರ್ಥವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳ ಬಂದೇ ಬರ್ತವೆ. ರೈಟ್, ಸೊ ಇಲ್ಲಿ ನಾವು ಇವತ್ತು ಈ ಒಂದು ಎಕನಾಮಿಕ್ಸ್ ಸಂಬಂಧಪಟ್ಟಂತ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಎಲ್ಲ ಕ್ವಶನ್ಸ್ PSC ಇರ್ಬೋದು, FD, PSI ಇರ್ಬೋದು, KAS ಇರ್ಬೋದು, C ಗ್ರೂಪ್ ಇರ್ಬೋದು. ಓಕೆ, ಸೊ ಹೀಗೆ ಯಾವ್ಯಾವ ಎಕ್ಸಾಮ್ಸ್ ಗಳಾಗಿದ್ದಾವೆ ಅದ್ರ ಮೇಲಿಂದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಓಕೆ, ಎಸ್, ಸೊ ಬನ್ನಿ ಹಾಗಾದ್ರೆ ನೋಡೋಣ ಯಾವ ರೀತಿ ಪ್ರಶ್ನೆಗಳಿದಾವೆ ಅಂತ. ಓಕೆ, ಎಸ್, ಹಾಗೆ ನಮ್ಮ ಒಂದು ಮಾಕ್ ಟೆಸ್ಟ್ಗಳಿದಾವೆ ಅಂತ ಹೇಳಿದೆ. ಓಕೆ, ಸೊ 10 ಬೆಸ್ಟ್ ಮಾಕ್ ಟೆಸ್ಟ್ ಫಾರ್ KAS, PDO, RTO ಎಕ್ಸಾಮ್ಸ್. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಯಾರು ಆಸಕ್ತರು ತೆಗೆದುಕೊಳ್ಬಹುದು ಅದನ್ನ. ಓಕೆ, ಸೊ 10+10 ಅಂದ್ರೆ 10 ಮಾಕ್ ಟೆಸ್ಟ್ಗಳು ಸಿಗ್ತವೆ, ಜೊತೆಗೆ ಇನ್ನೂ 10 ಮಾಕ್ ಟೆಸ್ಟ್ಗಳು ನಿಮಗೆ ಸಿಗ್ತವೆ ಎಲ್ಲ ಕಂಪ್ಲೀಟ್ ವಿಷಯಗಳ ಮೇಲೆ. ಸೊ PDO ಅಂಕರು ಕಂಪ್ಲೀಟ್ ಅವೆಲ್ಲ ಟಾಪಿಕ್ಸ್ಗಳು ಕೂಡ ಕವರ್ ಆಗಿದಾವೆ. RDPR ಗೆ ನೀವು ಯಾರು ಓದ್ತಾ ಇದ್ರಿ, ಸೊ PDOಗಾಗಿ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ನೋಡಿ ಹೇಗಿದಾವೆ ಅಂತ ಪ್ರಶ್ನೆಗಳು. ಸೊ ಕೆಳಗಿನ ಅಂಶಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಸೊ ಕೊರತೆ ಹಣಕಾಸು, ಆರ್ಥಿಕತೆಯಲ್ಲಿನ ಕಪ್ಪು ಹಣ, ಜನಸಂಖ್ಯಾ ಬೆಳವಣಿಗೆಯ ಅಧಿಕ ದರ. ಸೊ ಒಂದು ಆರ್ಥಿಕತೆಯಲ್ಲಿ ಬೇಡಿಕೆ ಎಳೆತ ಹಣದುಬ್ಬರಕ್ಕೆ ಕಾರಣವಾಗುವ ಕಾರಣಗಳಲ್ಲಿ ಮೇಲಿನ ಯಾವ ಅಂಶಗಳು ಹೊಣೆಯಾಗುತ್ತವೆ ಇದೆ. ಸೊ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತಗಳನ್ನು ಆರಿಸಿ. ಎಸ್, ನೋಡಿ ಯಾವುದು ಸರಿಯಾದ ಉತ್ತರ ಯಾವುದು? ಎ ಮತ್ತು ಬಿ ಮಾತ್ರ, ಬಿ ಮತ್ತು ಸಿ, ಎ ಮತ್ತು ಸಿ, ಎ ಬಿ ಸಿ. ಕನ್ಸಿಡರ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. Deficit financing. A. B. Black money in an economy. C. High rate of population growth. Which of the factors given above are responsible for the demandful inflation in an economy? Select the code for correct answer from the options given below. A and B, B and C, A and C, A, B, C. Okay. Yes, zoom ಮಾಡಲಾ? ಇನ್ನು zoom ಮಾಡಲಾ? zoom ಮಾಡಿದ್ರೆ ಕಾಣೋದಿಲ್ಲೋ? ಬಹಳ ಚಿಕ್ಕದಾಗುತ್ತೆ ಇದು. ನೋಡಿ, ಎಸ್, ಈಗ ಕಾಣಿಸ್ತಿದ್ಯಾ? ಈಗ ಕಾಣಿಸ್ತಿದ್ಯಾ? ಈಗ ಕಾಣಿಸ್ತಿದೆಯಲ್ಲ, ಧ್ವನಿ ಕೇಳಿಸ್ತಿದೆ. ಓಕೆ, ಇಲ್ಲಿ ಹಣದುಬ್ಬರ, ಯಾವ ಹಣದುಬ್ಬರ ಅಂತಂದ್ರೆ ಡಿಮಾಂಡ್ಫುಲ್ ಇನ್ಫ್ಲೇಷನ್, ಬೇಡಿಕೆ ಸೆಳೆತದ ಹಣದುಬ್ಬರ. ಓಕೆ, ಸೊ ಅದಕ್ಕೆ ಏನ್ ಕಾರಣ? ಇಲ್ಲಿ ಒಂದಿಷ್ಟು ರೀಸನ್ ಕೊಟ್ಟಿದ್ದಾನು. ಯಾವ್ಯಾವ ಕಾರಣದಿಂದ ಬೇಡಿಕೆ ಸೆಳೆತದ ಹಣದುಬ್ಬರ ಆಗುತ್ತೆ ಅಂತ ಕೇಳಿದಾನೆ. ಓಕೆ, ರೈಟ್. ಸೊ ಯಾವ್ದು ಆನ್ಸರ್ ಆಗುತ್ತೆ ಇದಕ್ಕೆ? ಡೆಫಿಸಿಟ್ ಫೈನಾನ್ಸಿಂಗ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಸರ್ಕಾರ ತನ್ನ ಆದಾಯದಕ್ಕಿಂತ ಹೆಚ್ಚು ಖರ್ಚು ಮಾಡೋದು, ಸಾಲ ಮಾಡಿ ಖರ್ಚು ಮಾಡುವಂಥದ್ದು. ಓಕೆ, ಸೊ ಡಿಮಾಂಡ್ ಅನ್ನು ಕ್ರಿಯೇಟ್ ಮಾಡ್ಬೇಕಾಗಿರ್ತದೆ, ಅದಕ್ಕೆ ಹೆಚ್ಚು ಖರ್ಚು ಮಾಡ್ತದೆ. ಕರೆಕ್ಟ್. ಸೊ ಅದಕ್ಕೆ ಡೆಫಿಸಿಟ್ ಫೈನಾನ್ಸಿಂಗ್, ಕೊರತೆ ಹಣಕಾಸು ಅಂತ ಕರೀತಾರೆ. ಹೌದಾ? ಸೊ ನೆಕ್ಸ್ಟ್ ಎರಡನೇದು ಆರ್ಥಿಕತೆಯಲ್ಲಿನ ಕಪ್ಪು ಹಣ, ಬ್ಲಾಕ್ ಮನಿ. ಸರ್ಕಾರಕ್ಕೆ ಗೊತ್ತಾಗದೇ ವ್ಯವಹಾರದಲ್ಲಿ ಬಳಕೆಯಲ್ಲಿ ಇರ್ತಕ್ಕಂಥ ಹಣ. ಓಕೆ, ಸೊ ತೆರಿಗೆ ವಂಚಿತ ಹಣ, ಅದಕ್ಕೆ ನಾವೇನಂತೀವಿ? ಬ್ಲಾಕ್ ಮನಿ ಅಂತ ಕರಿತೀವಿ. ತೆರಿಗೆಯನ್ನ ಕಟ್ಟದೇ ಇರ್ತಕ್ಕಂಥ ಹಣಕ್ಕೆ ಬ್ಲಾಕ್ ಮನಿ ಅಂತ ಕರಿತೀವಿ. ಹೌದಾ? ರೈಟ್. ಸೊ ಈಗ ಸರ್ ಹೆಂಗ್ರಿ, ಅದಕ್ಕೇನು ಕಪ್ಪು ಬಣ್ಣ ಇರ್ತದೇನ್ರಿ ಬ್ಲಾಕ್ ಮನಿಗೆ? ಇಲ್ಲ, ಸರ್ಕಾರಕ್ಕೆ ತೋರಿಸ್ದೇನೆ, ಸರ್ಕಾರಕ್ಕೆ ರೆಕಾರ್ಡ್ ತೋರಿಸ್ದೇನೆ ಬಂದಿರತಕ್ಕಂಥ ಹಣ. ಈಗ ಉದಾಹರಣೆಗೆ ಒಂದು 50 ಲಕ್ಷಕ್ಕೆ ಸೈಟ್ ಮಾರಾಟ ಮಾಡಿರ್ತೀರಿ. ಓಕೆ, ಅಲ್ಲಿ ಸರ್ಕಾರಕ್ಕೆ ತೋರಿಸಿದ್ರೆ ಒಂದು 10 ಲಕ್ಷನ ತೋರಿಸಿರ್ತೀರಿ ಅಷ್ಟೇ. 10 ಲಕ್ಷಕ್ಕಷ್ಟೇ ನೀವು ಬಾಂಡ್ ತಗೊಂಡಿರ್ತೀರಿ. ಹೌದಾ? ಉಳಿದಿರೋ 40 ಲಕ್ಷನ ತೋರಿಸಿರಂಗಿಲ್ಲ. ಓಕೆ, ಅದನ್ನ ವ್ಯವಹಾರದಲ್ಲಿ ಬಳಕೆ ಮಾಡ್ಕೊಂಡಿರ್ತೀರಿ. ನೀವು ಕೊಟ್ಟಿದ್ರೆ ನಿಮ್ಗೆ ಹಣ ಬಂದಿರ್ತದೆ, ನೀವು ಸೈಟ್ ಕೊಟ್ಟಿದ್ರೆ. ಇಲ್ಲ, ನೀವು ಸೈಟ್ ಖರೀದಿ ಮಾಡಿದ್ರೆ ನೀವು ಹಣ ಕೊಟ್ಟು ಆ ಸೈಟ್ ಅನ್ನು ತಗೊಂಡಿರ್ತೀರಿ. ಬಟ್ ನೀವು ತೋರಿಸ್ಬೇಕು ಹೆಂಗ್ ಬಂತಿದೆ ನನಗೆ 50 ಲಕ್ಷ ಅಂತ, ಅವನು ತೋರಿಸ್ಬೇಕು ಹೆಂಗ್ ನನಗೆ ಬಂತು ಅಂತ. ಓಕೆ, ರೈಟ್. ಹಂಗೆ ತೋರಿಸ್ದೇನೆ ವರ್ಗಾವಣೆ ಮಾಡ್ಕೊಂಡ್ರೆ ಅದಕ್ಕೆ ಬ್ಲಾಕ್ ಮನಿ ಅಥವಾ ಕಪ್ಪು ಹಣ ಅಂತ ಕರೀತಾರೆ. ಓಕೆ, ಹೈ ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್. ರೈಟ್. ಸೊ ಅಂದ್ರೆ ಜನಸಂಖ್ಯೆ ಬೆಳವಣಿಗೆ ದರ ಹೆಚ್ಚಿರುವಂತದ್ದು. ಸೊ ನಿಮ್ಗೆಲ್ಲ ನೋಡಿದ್ರಿ 2011ರಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆ ದರವನ್ನು ಹೊಂದಿರತಕ್ಕಂಥದ್ದು ಮಿಜೋರಾಂ ರಾಜ್ಯ. ಓಕೆ, ಎಸ್. ಸೊ ಹಂಗಾರೆ ಯಾವ ಕಾರಣಗಳು ಬರ್ತವೆ ಅಂತ ಕೇಳೋದಾದ್ರೆ, ಸೊ ಸರಿಯಾದ ಉತ್ತರ ಇಲ್ಲಿ ಡಿ, ಎಲ್ಲವೂ ಕೂಡ ಬರ್ತವೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಆಲ್ ದಿ ಅಬೌವ್. ಡೆಫಿಸಿಟ್ ಫೈನಾನ್ಸಿಂಗ್. ಓಕೆ, ಡೆಫಿಸಿಟ್ ಫೈನಾನ್ಸಿಂಗ್ ಅಂದ್ರೆ ಜನರು ಜಾಸ್ತಿ ರೊಕ್ಕ ಇರ್ತತಿ, ಬೇಡಿಕೆ ಜಾಸ್ತಿ ಆಗತ್ತೆ. ಸೊ ಅದು ಡಿಮಾಂಡ್ ಫುಲ್ ಇನ್ಫ್ಲೇಷನ್. ಹಣದುಬ್ಬರಕ್ಕೆ ಏನ್ ಕಾರಣ? ಡಿಮಾಂಡ್ ಫುಲ್ ಇನ್ಫ್ಲೇಷನ್ ಏನ್ ಕಾರಣ ಅಂದ್ರೆ ಮೂರೂ ಕಾರಣ. ಓಕೆ, ಸೊ ಜನರ ಕೈಲಿ ಈ ಒಂದು ಸರ್ಕಾರ ಹೆಚ್ಚು ಹೆಚ್ಚು ಖರ್ಚು ಮಾಡಿದಾಗ ಜನರ ಕೈಯಲ್ಲಿ ಹೆಚ್ಚಿಗೆ ಹಣ ಇರ್ತದ. ಸೊ ಅವಾಗ ಅವರು ಹೆಚ್ಚು ಬೇಡಿಕೆಯನ್ನ ಇಡ್ತಾರ ಸರಕು ಸೇವೆಗಳಿಗೆ. ಸೊ ಅವಾಗ ಬೇಡಿಕೆ ಸೆಳೆತದ ಹಣದುಬ್ಬರ ಆಗುತ್ತೆ, ಅಂದ್ರೆ ವಸ್ತುಗಳ ಬೆಲೆ. ಎಸ್, ಎರಡನೇದು ಬ್ಲಾಕ್ ಮನಿ. ಎಸ್, ಜನರ ಕೈಯಲ್ಲಿ ಹೆಚ್ಚು ಅಥವಾ ಆರ್ಥಿಕತೆಯಲ್ಲಿ ಹೆಚ್ಚು ಕಪ್ಪು ಹಣ ಸರ್ಕ್ಯುಲೇಟ್ ಆಗ್ತಾ ಇದ್ರೆ ಅದು ಕೂಡ ಬೇಡಿಕೆಗೆ ಕಾರಣ ಆಗುತ್ತೆ. ಹೈ ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಅಂದ್ರೆ ಜನಸಂಖ್ಯೆ ಬೆಳವಣಿಗೆ ದರ ಜಾಸ್ತಿ ಇದ್ದಾಗ ಅದು ಕೂಡ ಬೇಡಿಕೆಗೆ ಕಾರಣ ಆಗ್ತದೆ. ಸೊ ಆಲ್ ದಿ ತ್ರೀ. ಓಕೆ, ಸೊ ಸರಿಯಾದ ಉತ್ತರ ಆಲ್ ತ್ರೀ ಆರ್ ಕರೆಕ್ಟ್. ಓಕೆ, ಎಸ್, ಇಲ್ಲಿ
ಸರಿಯಾದ ಉತ್ತರ ಆಲ್ 3. ಓಕೆ, ಆಲ್ 3. ಓಕೆ, ನೆಕ್ಸ್ಟ್ ನೋಡೋಣ. ಎಸ್, ಇಲ್ಲಿ ಇನ್ಫ್ಲೇಷನ್ ನೋಡ್ರಿ ಯಾವ ರೀತಿ ಡಿಮಾಂಡ್ ಫುಲ್ ಇನ್ಫ್ಲೇಷನ್, ಕಾಸ್ಟ್ ಪುಷ್ ಇನ್ಫ್ಲೇಷನ್, ಬಿಲ್ಟ್ ಇನ್ ಅಂತ. ಓಕೆ, ಸೊ ಬೇರೆ ಬೇರೆ ರೀತಿ ಇನ್ಫ್ಲೇಷನ್ ಹಣದುಬ್ಬರಕ್ಕೆ, ಬೇರೆ ಬೇರೆ ಹಣದುಬ್ಬರಕ್ಕೆ. ಕಾಸ್ಟ್ ಪುಷ್ ಅಂದ್ರೆ ವಸ್ತುಗಳ ಅಂದ್ರೆ ಹಣದುಬ್ಬರ ಅಂದ್ರೆ ವಸ್ತುಗಳ ಬೆಲೆಯಲ್ಲಿನ ಏರಿಕೆ, ರೈಟ್? ನಿರಂತರ ಏರಿಕೆನ ನಾವು ಹಣದುಬ್ಬರ ಅಂತ ಕರಿತೀವಿ. ಒಂದ್ ವೇಳೆ ವಸ್ತುಗಳ ಬೆಲೆ ಅವುಗಳ ರಾ ಮಟೀರಿಯಲ್ ಜಾಸ್ತಿ ಆಗೋದ್ರಿಂದ, ಲೇಬರ್ ಚಾರ್ಜ್ ಜಾಸ್ತಿ ಆಗೋದ್ರಿಂದ, ಎಲೆಕ್ಟ್ರಿಸಿಟಿ ಜಾಸ್ತಿ ಆಗಿರೋದ್ರಿಂದ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಬೆಲೆ ಜಾಸ್ತಿ ಮಾಡಿದ್ರು ಅಂತ ತಿಳ್ಕೊಡ್ರಿ. ಓಕೆ, ಅವಾಗ ಅದಕ್ಕೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರೀತಾರೆ. ಓಕೆ, ಸೊ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರೀತಾರ. ಡಿಮಾಂಡ್ ಫುಲ್ ಅಂದ್ರೆ ಬೇಡಿಕೆ ಜಾಸ್ತಿ ಆಗಿ, ಈಗ 10 ಕೆಜಿ ಟೊಮೆಟೋದು 20 ಮಂದಿ ಬೇಡಿಕೆ, 20 ಕೆಜಿ ಬೇಡಿಕೆ ಐತೆ ಅಂದಾಗ ಅದು ಡಿಮಾಂಡ್ ಫುಲ್ ಇನ್ಫ್ಲೇಷನ್, ಅದ್ರ ಬೆಲೆ ಜಾಸ್ತಿ ಆಗುತ್ತೆ. ಸೊ ಅವಾಗ ಡಿಮಾಂಡ್ ಫುಲ್ ಇನ್ಫ್ಲೇಷನ್ ಅಂತ ಕರೀತಾರೆ. ಬಿಲ್ಟ್ ಇನ್ ಸಾಮಾನ್ಯವಾಗಿ ಇದು ಸರ ಅದರ ಸೈಕಲ್ ಅಲ್ಲಿ ನಡೀತಾ ಹೋಗುತ್ತದೆ. ಎಲ್ಲಾ ವಸ್ತುಗಳ ಬೆಲೆ ಒಂದೇ ತರ ಇರಲ್ಲ. ಓಕೆ, ರೈಟ್? ಸೊ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇದು ನಾರ್ಮಲ್ ಸೈಕಲ್ ಇದು, ರೈಟ್? ಇಲ್ಲಿ ಡಿಮಾಂಡ್ ಪುಷ್ ಇನ್ಫ್ಲೇಷನ್ ಅಂಡ್ ಕಾಸ್ಟ್ ಪುಷ್ ಇನ್ಫ್ಲೇಷನ್ ನೋಡಿದ್ವಿ. ಇಲ್ಲಿ ಐತೆ ನೋಡ್ರಿ, ಟೈಪ್ಸ್ ಆಫ್ ಇನ್ಫ್ಲೇಷನ್. ಓಕೆ, ರೈಟ್? ಸೊ ಡಿಫರೆಂಟ್ ಕಾಸಸ್, ಸೊ ರೈಸಿಂಗ್ ಪ್ರೈಸಸ್ ಇನ್ ರೇಟ್ ಆಫ್ ಇನ್ಫ್ಲೇಷನ್, ಗವರ್ಮೆಂಟ್ ಫ್ಯಾಕ್ಟರ್ಸ್ ಆಫ್ ಕಂಟ್ರೋಲ್. ಸೊ ಈ ತರ ಎಲ್ಲ ಇದೆ, ಇದನ್ನ ನೋಡ್ಕೋಬಹುದು ನೀವು. ಓಕೆ, ಎಸ್. ನಿತ್ಯ ಹಸಿರು ಕ್ರಾಂತಿಗೆ ಕರೆ ಕೊಟ್ಟವರು ಯಾರು? ಹೂ ಅಮಾಂಗ್ ದಿ ಫಾಲೋಯಿಂಗ್ ಗೇವ್ ಎ ಕಾಲ್ ಫಾರ್ ಎವರ್ ಗ್ರೀನ್ ರೆವಲ್ಯೂಷನ್? ಎಂ ಎಸ್ ಸ್ವಾಮಿನಾಥನ್, ತ್ರಿಭುವನ್ ದಾಸ್ ಪಟೇಲ್, ವರ್ಗೀಸ್ ಕುರಿಯನ್, ಎಚ್ ಎಂ ಬಾಲಯ್ಯ. ನೋಡಿ, ಯಾವುದು ಸರಿಯಾದ ಉತ್ತರ? ಯಾವ್ದು ಇದಕ್ಕೆ? ಎಸ್, ಸರಿಯಾದ ಉತ್ತರ ಯಾವ್ದು ಇದಕ್ಕೆ? ಹೂ ಅಮಾಂಗ್ ದ ಫಾಲೋಯಿಂಗ್ ಗೇವ್ ಎ ಕಾಲ್ ಫಾರ್ ಎವರ್ ಗ್ರೀನ್ ರೆವಲ್ಯೂಷನ್? ಓಕೆ, ಎಸ್. ಸೊ ಎಂ ಎಸ್ ಸ್ವಾಮಿನಾಥನ್, ಹಸಿರು ಕ್ರಾಂತಿಯ ಹರಿಕಾರ ಅಂತ ಕರೀತಾರೆ, ರೈಟ್? ಎಂ ಎಸ್ ಸ್ವಾಮಿನಾಥನ್ ಅವರು. ಓಕೆ, ವರ್ಗೀಶ್ ಕುರಿಯನ್ ಅಂಕರು ವೈಟ್ ರೆವಲ್ಯೂಷನ್, ಫಾದರ್ ಆಫ್ ವೈಟ್ ರೆವಲ್ಯೂಷನ್. ಎಂ ಎಸ್ ಸ್ವಾಮಿನಾಥನ್ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್, ರೈಟ್? ಹಸಿರು ಕ್ರಾಂತಿಯ ಕ್ರಾಂತಿ ಅಂತಂದ್ರೆ ಒಂದು ಸಮುದಾಯ ಅಥವಾ ಸಮಾಜ ಒಂದು ತ್ವರಿತ ಬದಲಾವಣೆಗೆ, ಓಕೆ, ತ್ವರಿತ ಬದಲಾವಣೆಗೆ ಸಾಮೂಹಿಕವಾಗಿ ಪ್ರಯತ್ನ ಮಾಡುವಂಥದ್ದು. ಇಲ್ಲಿ ನಾವು ಹಸಿರು ಕ್ರಾಂತಿಯ ಮೂಲಕ ಆಹಾರ ಧಾನ್ಯಗಳ ಬೆಲೆಯನ್ನ ಹೆಚ್ಚು ಮಾಡಿದೆ, ಸಾರಿ, ಆಹಾರ ಧಾನ್ಯಗಳ ಉತ್ಪಾದನೆಯನ್ನ ತ್ವರಿತವಾಗಿ ಹೆಚ್ಚು ಮಾಡಬೇಕಾಗಿತ್ತು. ಓಕೆ, ಸೊ ಡಬಲ್ ಟ್ರಿಬಲ್ ಆಗ್ಬೇಕಾಗಿತ್ತು. ಓಕೆ, 10 ಕೆಜಿ ಬೆಳೀತಿದ್ದು 20 ಕೆಜಿ, 20 ಕೆಜಿ 40 ಕೆಜಿ ಆಗ್ಬೇಕಾಗಿತ್ತು. ಅದಕ್ಕೋಸ್ಕರನೇ ಹಸಿರು ಕ್ರಾಂತಿಯನ್ನ ಮಾಡಿರುವಂಥದ್ದು, ಕರೆಕ್ಟ್? ಸೊ ರೈತರಿಗೆ ಗುಣಮಟ್ಟದ ಬೀಜ, ಗೊಬ್ಬರ, ನೀರಾವರಿ ವ್ಯವಸ್ಥೆ, ಯಂತ್ರಗಳನ್ನೆಲ್ಲ ಕೊಟ್ಟು ಸೊ ಉತ್ತಮವಾಗಿ ಹೆಚ್ಚು ಪ್ರಮಾಣದ ಆಹಾರ ಧಾನ್ಯಗಳನ್ನು ಬೆಳೀರಿ ಅಂತೇಳಿ ಪ್ರೋತ್ಸಾಹ ಕೊಡಲಾಯಿತು. ಸೊ ಆ ಥರ ಉತ್ಪಾದನೆ ಕೂಡ ಹೆಚ್ಚಾಯಿತು. ಓಕೆ, ಸೊ ಅದಕ್ಕೆ ಕಾರಣ ನಮ್ಮ ರೈತರು, ಮತ್ತು ಅದಕ್ಕೆ ಸಲಹೆ ಕೊಟ್ಟವರು ಹಸಿರು ಎಂ ಎಸ್ ಸ್ವಾಮಿನಾಥನ್. ಓಕೆ, ಸೊ ನಾರ್ಮನ್ ಬೋರ್ಲಾಗ್ ಜಗತ್ತಿಗೆ. ಓಕೆ, ಅಬಕಾರಿ ಸುಂಕವನ್ನ ತೆರಿಗೆಯಾಗಿ ವಿಧಿಸುವುದು. ನೋಡ್ರಿ, ಎಕ್ಸೈಸ್ ಡ್ಯೂಟಿ ಇಸ್ ಟ್ಯಾಕ್ಸ್ ಲೆವಿಡ್ ಆನ್. ಓಕೆ, ಬಿಡಿ ಇವ್ರು ಯಾರು? ತ್ರಿಭುವನ್ ದಾಸ್ ಪಟೇಲ್ ಮತ್ತೆ ಇನ್ನೊಬ್ರು ಎಚ್ ಎಂ ಬಾಲಯ್ಯ. ಇವರು ಅದಕ್ಕೆ ಸಂಬಂಧಪಟ್ಟವ್ರು ಅಲ್ಲ, ನಾನು ಅಷ್ಟು ನೋಡಿಲ್ಲಪ್ಪ ಇವ್ರ ಬಗ್ಗೆ. ಓಕೆ, ತ್ರಿಭುವನ್ ದಾಸ್ ಪಟೇಲ್ ಇಲ್ಲ, ನೋ ಐಡಿಯಾ. ಯಾರಿಗಾರು ಐಡಿಯಾ ಇದೆಯಾ ಇದ್ರ ಬಗ್ಗೆ? ಓಕೆ, ಇದ್ರೆ ಹೇಳ್ರಿ ನೋಡೋಣ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಕ್ಸೈಸ್ ಡ್ಯೂಟಿ ಈಸ್ ಅ ಟ್ಯಾಕ್ಸ್ ಲೆವಿಡ್ ಆನ್ ಇಂಪೋರ್ಟ್ ಆಫ್ ಗೂಡ್ಸ್, ಎಕ್ಸ್ಪೋರ್ಟ್ ಆಫ್ ಗೂಡ್ಸ್, ಪ್ರೊಡಕ್ಷನ್ ಆಫ್ ಗೂಡ್ಸ್, ಸೇಲ್ಸ್ ಆಫ್ ಗೂಡ್ಸ್. ನೋಡ್ರಿ, ಎಕ್ಸೈಸ್ ಡ್ಯೂಟಿನ ಯಾವುದ್ರ ಮೇಲೆ ಹಾಕ್ತಾರೆ ಅಂತ. ಓಕೆ, ಆಮದು ಸರಕುಗಳ ಮೇಲೆ, ರಫ್ತಾಗುವ ಸರಕುಗಳ ಮೇಲೆ, ಸರಕುಗಳ ಉತ್ಪಾದನೆ ಮೇಲೆ, ಸರಕುಗಳ ಮಾರಾಟದ ಮೇಲೆ. ನೋಡಿ, ಎಸ್, ಎಕ್ಸೈಸ್ ಡ್ಯೂಟಿ ಇಸ್ ಅ ಟ್ಯಾಕ್ಸ್ ಲೆವಿಡ್ ಆನ್ ಇಂಪೋರ್ಟ್ ಆಫ್ ಗೂಡ್ಸ್, ಎಕ್ಸ್ಪೋರ್ಟ್ ಆಫ್ ಗೂಡ್ಸ್, ಪ್ರೊಡಕ್ಷನ್ ಆಫ್ ಗೂಡ್ಸ್, ಸೇಲ್ಸ್ ಆಫ್ ಗೂಡ್ಸ್. ಓಕೆ, ಅಬಕಾರಿ ಸುಂಕವನ್ನ ತೆರಿಗೆಯಾಗಿ ವಿಧಿಸುವುದು. ಅಬಕಾರಿ ಸುಂಕವನ್ನ ತೆರಿಗೆಯಾಗಿ ವಿಧಿಸುವುದು. ಎಸ್, ಯಾವ್ದ್ರ ಮೇಲ್ರಿ? ಡಿ. ನೋ ನೋ ನೋ. ಸರಕುಗಳ ಉತ್ಪಾದನೆಯ ಮೇಲೆ ಅಬಕಾರಿ ಸುಂಕವನ್ನು ಹಾಕ್ತಾರೆ. ಓಕೆ, ಎಕ್ಸೈಸ್ ಡ್ಯೂಟಿ ಈಸ್ ಲೆವಿಡ್ ಆನ್ ದಿ ಪ್ರೊಡಕ್ಷನ್ ಆಫ್ ಗೂಡ್ಸ್. ಎಲ್ಲಾ ವಸ್ತುಗಳ ಉತ್ಪಾದನೆ ಮೇಲೆ ಎಕ್ಸೈಸ್ ಡ್ಯೂಟಿ ಹಾಕ್ತಾರೆ. ಓಕೆ, ಎಲ್ಲಾ ವಸ್ತುಗಳ ಉತ್ಪಾದನೆ ಮೇಲೆ ಎಕ್ಸೈಸ್ ಡ್ಯೂಟಿ ಇದ್ದೇ ಇರ್ತದೆ, ಕರೆಕ್ಟ್? ಇಂಪೋರ್ಟ್ ಅಂತಂದ್ರೆ ಅದಕ್ಕೆ ಏನೋ ಇಂಪೋರ್ಟ್ ಸೆಸ್ ಅಂತ ಹಾಕ್ತಾರೆ. ಇಂಪೋರ್ಟ್ ನಿನ್ನೆ ನೋಡ್ರಿ ಒಂದು ಇದು ಬಂದದ. ಓಕೆ, ಗಿಗ್ ಕಾರ್ಮಿಕರಿಗೆ ಸರ್ಕಾರ ಸೆಸ್ ಅನ್ನ, ಒಂದು ಹೆಚ್ಚುವರಿ ಸೆಸ್ ಅನ್ನ ಹಾಕಿ ಆ ಹಣವನ್ನ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಬಳಸ್ತೀವಿ ಅಂತ ಕಾರ್ಮಿಕ ಸಚಿವ ಹೇಳಿದ್ದಾರೆ. ಓಕೆ, ರೈಟ್? ಸೊ ಕಾರ್ಮಿಕ ಸಚಿವರೇನು ಹೇಳ್ದಂಗಿದೆ ನಿನ್ನೆ, ಕರೆಕ್ಟ್? ಗೊತ್ತಿರಬಹುದು ನಿಮ್ಗೆ, ಗಿಗ್ ಕಾರ್ಮಿಕರಿಗೆ. ಓಕೆ, ಎಸ್, ಎಕ್ಸೈಸ್ ಡ್ಯೂಟಿ. ಎಕ್ಸ್ಪೋರ್ಟು ಅದಕ್ಕೂ ಕೂಡ ಹಾಕ್ಬೋದು. ಓಕೆ, ರೈಟ್? ಹೇಳಿದ್ರಿ.
GST ಅಲ್ಲಲ್ಲ, ಅದೇ ಎಕ್ಸೈಸ್ ಡ್ಯೂಟಿ ಎಲ್ಲ GST ಅಂಡರ್ ಬಂದೈತಿ ಈಗ, ಹೌದಾ? ಈಗ GST ಅಂಡರ್ ಬಂದಿದೆ, ರೈಟ್? ಸೊ GST ಅಂಡರ್ ಎಲ್ಲ ಇವೆಲ್ಲ ಪರೋಕ್ಷ ತೆರಿಗೆಗಳು. ಓಕೆ, ಸೊ ಇವನ್ನೆಲ್ಲ ಈಗ ಸರ್ಕಾರ GST ಅಡಿ ಸೇರಿಸ್ಬಿಟ್ಟಿದೆ. ಓಕೆ, ಅರ್ಥ ಆಯ್ತಾ? ಸೇಲ್ಸ್ ಆಫ್ ಗೂಡ್ಸ್ ಮೇಲೆ ಸೇಲ್ಸ್ ಟ್ಯಾಕ್ಸ್ ಅಂತ ಆಗ್ತಾ ಇದ್ರು, ಎಕ್ಸೈಸ್ ಡ್ಯೂಟಿ ಅಂತ ಆಗ್ತಾ ಇದ್ರು. ಓಕೆ, ಸೊ ದೆನ್ ಕಸ್ಟಮ್ ಡ್ಯೂಟಿ ಅಂತ, ಇಂಪೋರ್ಟ್ ಮಾಡ್ಕೊಳ್ಳೋದು ಕಸ್ಟಮ್ ಡ್ಯೂಟಿ ಅಂತ ಹಾಕೋರು. ಓಕೆ, ಸೊ ಇಂಥವನ್ನೆಲ್ಲ ಈಗ GST ಅಡಿ ತಂದಿದ್ದಾರೆ. ಓಕೆ, ಕಸ್ಟಮ್ ಡ್ಯೂಟಿ ಏನಿದೆ ಐತೆ ಕೆಲವಕ್ಕೆ. ಕೇಂದ್ರ ಬ್ಯಾಂಕಿಂಗ್ ಕಾರ್ಯ ಚಟುವಟಿಕೆಗಳಲ್ಲಿ ಭಾರತದಲ್ಲಿ ನಿರ್ವಹಿಸುವುದು, ಕೇಂದ್ರ ಬ್ಯಾಂಕಿಂಗ್ ಕಾರ್ಯ ಚಟುವಟಿಕೆಗಳನ್ನು ಭಾರತದಲ್ಲಿ ನಿರ್ವಹಿಸುವುದು ಭಾರತೀಯ ಸ್ಟೇಟ್ ಬ್ಯಾಂಕ್, ನ್ಯಾಷನಲ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದೆ ನೋಡಿ. ಸೆಂಟ್ರಲ್ ಬ್ಯಾಂಕಿಂಗ್ ಫಂಕ್ಷನ್ ಇನ್ ಇಂಡಿಯಾ ಈಸ್ ಆರ್ ಪರ್ಫಾರ್ಮ್ಡ್ ಬೈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನ್ಯಾಷನಲ್ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಓಕೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್. ಓಕೆ, ಭಾರತೀಯ ರಿಸರ್ವ್ ಬ್ಯಾಂಕ್. ಬ್ಯಾಂಕ್ಗಳು ತಮ್ಮಲ್ಲಿರುವ ಹಣ ಮತ್ತು ಒಟ್ಟಾರೆ ಆಸ್ತಿಗಳ ನಡುವೆ ನಿರ್ದಿಷ್ಟ ಪ್ರಮಾಣದ ಅನುಪಾತವನ್ನು ಹೊಂದಿರಬೇಕು. ಇದನ್ನ ಡ್ಯಾಶ್ ಎನ್ನುವರು. ಬ್ಯಾಂಕ್ಸ್ ಆರ್ ರಿಕ್ವೈರ್ಡ್ ಟು ಮೇಂಟೈನ್ ಅ ಸರ್ಟನ್ ರೇಷಿಯೋ ಬಿಟ್ವೀನ್ ದೇರ್ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ಟೋಟಲ್ ಅಸೆಟ್ಸ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಓಕೆ, ಸೊ ಸೆಂಟ್ರಲ್ ಬ್ಯಾಂಕ್ ರಿಸರ್ವ್, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್. ನೋಡಿ, ಬ್ಯಾಂಕ್ಸ್ ಆರ್ ರಿಕ್ವೈರ್ಡ್ ಟು ಮೇಂಟೈನ್ ಸರ್ಟನ್ ರೇಷಿಯೋ ಬಿಟ್ವೀನ್ ದೇರ್ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ಟೋಟಲ್ ಅಸೆಟ್ಸ್. ದಿಸ್ ಇಸ್ ಕಾಲ್ಡ್ ಆಸ್. ಎಸ್, ಸರಿಯಾದ ಉತ್ತರ ಯಾವ್ದ್ರಿ ಇದಕ್ಕೆ? ನೋಡ್ರಿ, ಇವೆಲ್ಲ ಕ್ವಶನ್ಸ್ ಬಂದೇ ಬರ್ತಾವ, ರೈಟ್? ಇದ್ರ ಮೇಲೆ ಕ್ವಶನ್ಸ್ ಬಂದೇ ಬರ್ತಾವ. ಯಾವುದು? ಹಣಕಾಸು ನೀತಿಯ ಅಸ್ತ್ರಗಳು ಅಂತ ಏನ್ ಕಳಿತೇವಲ್ಲ ಅವು. ರೆಪೋ ರೇಟು, ರಿವರ್ಸ್ ರೆಪೋ ರೇಟು, SLR, CRR, ರೈಟ್? ಇವುಗಳ ಮೇಲೆ ಪ್ರಶ್ನೆ ಬಂದೇ ಬಂದಿರ್ತದೆ. ನೋಡ್ರಿ, ಇವನ್ನೆಲ್ಲ ನೋಡ್ಕೋಬೇಕು ನೀವು. ರೆಪೋ, ರಿವರ್ಸ್ ರೆಪೋ, SLR, ರೈಟ್? CRR, ಬ್ಯಾಂಕ್ ರೇಟ್, ಬೇಸ್ ರೇಟ್, ಹಣಕಾಸು ನೀತಿಯ ಅಸ್ತ್ರಗಳು ಅಂತ ಕರೀತಾರೆ. ಓಕೆ, ಸೊ ದೀಸ್ ಆರ್ ಆಲ್ ಟೂಲ್ಸ್ ಇನ್ ದ ಹ್ಯಾಂಡ್ಸ್ ಆಫ್ RBI ಟು ಕಂಟ್ರೋಲ್ ದಿ ಮನಿ ಸಪ್ಲೈ ಕ್ವಾಂಟಿಟೇಟಿವ್ಲಿ ಇನ್ ಅನ್ ಎಕಾನಮಿ. ಭಾರತ ಆರ್ಥಿಕತೆಯಲ್ಲಿ ಆರ್ಥಿಕತೆಯಲ್ಲಿ ಎಸ್, ಸೊ ಹಣದ ಹರಿವನ್ನು ನಿಯಂತ್ರಣ ಮಾಡೋದಕ್ಕೆ, ಓಕೆ, ಸೊ ಹಣದ ಹರಿವನ್ನು ನಿಯಂತ್ರಣ ಮಾಡೋದಕ್ಕೆ ಇದು ಬಳಸ್ತಕ್ಕಂಥ ಅಸ್ತ್ರಗಳಿವೆ. ಓಕೆ, ಸಂತೋಷ್ ಅವ್ರ ಕ್ಲಾಸ್ನಾಗಿದ್ದೆ ವಾಪಸ್ ಫೋನ್ ಮಾಡ್ರಿ ನಮಗೆ. ಕ್ಲಾಸ್ನಾಗಿದ್ದೆ ವಾಪಸ್ ಫೋನ್. ಎಸ್, ನೋಡ್ರಿ, ಎಸ್, ಇಲ್ಲಿ ಸರಿಯಾದ ಉತ್ತರ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಓಕೆ, ಸೊ ರೆಪೋ ರೇಟು RBI ಬ್ಯಾಂಕ್ಗಳಿಗೆ ಕೊಡ್ತಕ್ಕಂಥ ಅಲ್ಪಾವಧಿಯ ಸಾಲದ ಬಡ್ಡಿ ದರ. ರಿವರ್ಸ್ ರೆಪೋ ರೇಟು ಬ್ಯಾಂಕ್ಗಳು RBI ಕಡೆ ಇಡತಕ್ಕಂಥ ಡಿಪಾಸಿಟ್ ಮೇಲೆ ವಿಧಿಸುವ ಬಡ್ಡಿ ದರ. ಓಕೆ, ಸೊ ಅಂದ್ರೆ RBI ಬ್ಯಾಂಕ್ಗಳು ಇಟ್ಟಂತ ಡಿಪಾಸಿಟ್ ಕೊಡುವ ಬಡ್ಡಿ, ಅದಕ್ಕೆ ರಿವರ್ಸ್ ರೆಪೋ ರೇಟ್ ಅಂತ ಕರೀತಾರೆ. SLR ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಓಕೆ, ಸೊ ಏನಪ್ಪಾ ಅಂದ್ರೆ ನಿಗದಿತ ಪ್ರಮಾಣದ ಮೊತ್ತವನ್ನ ಇವರು ಬಾಂಡು, ಗೋಲ್ಡು, ಸರ್ಕಾರಿ ಬಾಂಡು, ಗೋಲ್ಡು ಇಂಥದ ರೂಪದಲ್ಲಿ ಇಡಬೇಕಾಗ್ತದೆ. CRR ಕ್ಯಾಶ್ ರೂಪದಲ್ಲಿ RBI ಕಡೆ ಮೇಂಟೈನ್ ಮಾಡಬೇಕಾಗ್ತದೆ. ಬ್ಯಾಂಕ್ ರೇಟು, ಓಕೆ, ದೀರ್ಘಾವಧಿಯ ಬಡ್ಡಿ ದರ. RBI ಬ್ಯಾಂಕ್ಗಳಿಗೆ ಕೊಡ್ತಕ್ಕಂಥ ಸಾಲಕ್ಕೆ ದೀರ್ಘಾವಧಿಯಲ್ಲಿ ವಿಧಿಸುವ ಬಡ್ಡಿ ದರಕ್ಕೆ ಬ್ಯಾಂಕ್ ರೇಟ್ ಅಂತ ಕರೀತಾರೆ. ಬೇಸ್ ರೇಟು, ಎಸ್, ಇದು ಏನು ಅದಕ್ಕಿಂತ ಕೆಳಗೆ ಯಾರಿಗೂ ಸಾಲ ಕೊಡಂಗಿಲ್ಲ. ಓಕೆ, ಅದಕ್ಕಿಂತ ಕೆಳಗೆ ಯಾರಿಗೂ ಕೂಡ ಸಾಲ ಕೊಡಂಗಿಲ್ಲ. ಅದಕ್ಕೆ ಆ ಬಡ್ಡಿ ದರಕ್ಕಿಂತ ಕೆಳಗೆ ಅಂದ್ರೆ ಈಗ ಮಿನಿಮಮ್ 8% ಹಿಂಗೆಲ್ಲ ಕೊಡ್ತಿದಾರೆ ಅಂದ್ರೆ 8%, 9% ಐತೆ. ಬಟ್ ಬ್ಯಾಂಕ್ ಎಂಪ್ಲಾಯಿನ ಸಾಲ ತಗೊಳಕತ್ತಾನಂದ್ರೆ ಓಕೆ, ಅವನಿಗೆ ಒಂದು 6% ಅಂತ ಕೊಡ್ಬೋದು. ಅದಕ್ಕಿಂತ ಕೆಳಗೆ ಯಾರಿಗೂ ಕೊಡಂಗಿಲ್ಲ ಅಂತ. ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ, ಅವ್ರಿಗೆ SLR, CRR ಮೇಂಟೈನ್ ಮಾಡ್ಲಿಕ್ಕೆ ಬ್ಯಾಂಕ್ಗಳ ನಡುವೆ ಒಂದು ವ್ಯವಸ್ಥೆ ಇರ್ತದೆ. ಅದಕ್ಕೆ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂತ ಕರೀತಾರೆ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, ಎಸ್, ಸೊ ಇದು RBI ಕಡೆಯಿಂದನೇ ಸಾಲ ತೆಗೆದುಕೊಳ್ಳುವಂಥದ್ದು. ಸೊ ಈ ತರ ಎಲ್ಲ ಕ್ವಾಂಟಿಟೇಟಿವ್ ಟೂಲ್ಸ್ ಗಳಿದಾವೆ. ಇವನ್ನೆಲ್ಲ ನಮ್ಮ ಎಕನಾಮಿಕ್ಸ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿರ್ತೀನಿ. ಓಕೆ, ರೈಟ್. ನೆಕ್ಸ್ಟ್ ನೋಡ್ರಿ, ಸೊ ಭಾರತದಲ್ಲಿ ಹಣದುಬ್ಬರವನ್ನು ನಿರ್ಧರಿಸುವುದು
ಹಣದುಬ್ಬರವನ್ನು ನಿರ್ಧರಿಸೋದು. ಆಮೇಲೆ ಇವನ್ನ ನಂಬರ್ಸ್ ಅನ್ನು ಯಾರು ಕೇಳಂಗಿಲ್ರಿ. ಓಕೆ, ನಂಬರ್ಸ್ ಆಲ್ಮೋಸ್ಟ್ ಕೇಳಂಗಿಲ್ಲ, ಯಾಕಂದ್ರೆ ಇದು ಚೇಂಜ್ ಆಗ್ತಾ ಇರ್ತದಲ್ಲ. ಸೊ ನಂಬರ್ ಯಾವ ಎಕ್ಸಾಮ್ ಅಲ್ಲೂ ಕೇಳಿಲ್ಲ. ಸೊ ಈಗ ಒಂದು ಆಲ್ಮೋಸ್ಟ್ 1 ವರ್ಷ 1.5 ವರ್ಷದಿಂದನೂ ರೆಪೋ ರೇಟ್ ಅನ್ನು ಚೇಂಜೇ ಮಾಡಿಲ್ಲ. ಸೊ ಇಂತ ಇದ್ರು ನೋಡ್ಕೊಂಡ್ರೆ ಏನ್ ಅಡ್ಡಿ ಇಲ್ಲ. ಓಕೆ, ಸೊ ಪ್ರೆಸೆಂಟ್ ಏನು ಬ್ಯಾಂಕ್ ರೇಟ್ಸ್ ಅಂತ ಹೊಡೆದ್ರೆ ನಿಮಗೆ ಸಿಗುತ್ತೆ. ಓಕೆ, ಎಸ್. ಸೊ ಭಾರತದಲ್ಲಿ ಹಣದುಬ್ಬರ ನಿರ್ಧರಿಸುವುದು. ಇನ್ಫ್ಲೇಷನ್ ಇನ್ ಇಂಡಿಯಾ ಈಸ್ ಮೇಜರ್ಡ್ ಬೈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್, ಆರ್ ಅರ್ಬನ್ ಸ್ಕಿಲ್ಡ್ ವರ್ಕರ್ ಫಾರ್ ಅರ್ಬನ್ ಸ್ಕಿಲ್ಡ್ ವರ್ಕರ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಅಗ್ರಿಕಲ್ಚರ್ ಲೇಬರ್, ನ್ಯಾಷನಲ್ ಇನ್ಕಮ್ ಅಂತಿದೆ. ಓಕೆ, ಇನ್ಫ್ಲೇಷನ್ ಇನ್ ಇಂಡಿಯಾ ಈಸ್ ಮೇಜರ್ಡ್ ಬೈ. ಓಕೆ, ಸರಿಯಾದ ಉತ್ತರ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ. ಓಕೆ, ಹಣದುಬ್ಬರವನ್ನ ಯಾವುದರ ಆಧಾರದಲ್ಲಿ ಅಳತೆ ಮಾಡ್ತಾರೆ ಅಂದ್ರೆ ಸಗಟು ಬೆಲೆ ಸೂಚ್ಯಂಕ ಎ, ಸಗಟು ಬೆಲೆ ಸೂಚ್ಯಂಕ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಗ್ರಾಹಕರ ಬೆಲೆ ಸೂಚ್ಯಂಕ, ಅದು ಬೇರೆ. ಓಕೆ, ಸಿಪಿಐ ಬಳಸ್ತಾರ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಳಸ್ತಾರ. ಸಿಪಿಐ ಅಂಡ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಓಕೆ, ರೈಟ್. ಸೊ ಇದು ಸರಿಯಾದ ಉತ್ತರ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಬ್ಯಾಂಕ್ ಡ್ಯಾಶ್ ನಲ್ಲಿ ರಾಷ್ಟ್ರೀಕರಣವಾಯಿತು ಇದೆ. ಓಕೆ, ಸೊ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು. ಯಾವಾಗ ಮಾಡಿದ್ರು? ಓಕೆ, 14+6 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು. ಅಂದ್ರೆ ಯಾವಾಗ ಮಾಡಿದ್ರು? ಸಿಂಡಿಕೇಟ್ ಬ್ಯಾಂಕ್ ವಾಸ್ ನ್ಯಾಷನಲೈಸ್. ಅಂದ್ರೆ ನೋಡ್ರಿ, ಖಾಸಗಿ ಬ್ಯಾಂಕ್ ಅನ್ನ ಸರ್ಕಾರ ಖರೀದಿ ಮಾಡ್ತು, ತನ್ನ ಒಡೆತನ ತೆಗೆದುಕೊಳ್ಳೋದಕ್ಕೆ. ಅದಕ್ಕೆ ಏನಂತಾರ? ನ್ಯಾಷನಲೈಸೇಷನ್ ಅಂತ ಕರೀತಾರೆ. ಅದಕ್ಕೆ ವಿರುದ್ಧ ಪದ ಯಾವ್ದಪ್ಪ ಅಂದ್ರೆ ಪ್ರೈವೇಟೈಸೇಷನ್. ಸೊ ಸರ್ಕಾರ ತನ್ನ ಬ್ಯಾಂಕ್ ಅನ್ನ ಖಾಸಗಿಯವರಿಗೆ ಮಾರಾಟ ಮಾಡುವಂಥದ್ದು. ಈಗ ಉದಾಹರಣೆಗೆ ಎಲ್ ಐ ಸಿ ಅಲ್ಲಿ ಇರ್ತಕ್ಕಂಥ ಷೇರುಗಳನ್ನ ಖಾಸಗಿಯವರು ಕೊಡ್ತಾ ಇದೆ. ಇದಕ್ಕೆ ಏನಂತಾರ? ಪ್ರೈವೇಟೈಸೇಷನ್ ಅಂತ ಕರೀತಾರೆ. ಪ್ರೈವೇಟೈಸೇಷನ್, ರೈಟ್. ನ್ಯಾಷನಲೈಸೇಷನ್ ಹಿಂದೆ ಇಂದಿರಾ ಗಾಂಧಿ ಅವರು ಮಾಡಿದ್ರು. ಓಕೆ, ಸೊ 69ರಲ್ಲಿ 1969 ಅಲ್ಲಿ ಸೊ ಇಂದಿರಾ ಗಾಂಧಿ ಅವರು 14 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸಿದ್ರು. ಅಂದ್ರೆ ಖಾಸಗಿ ಬ್ಯಾಂಕ್ಗಳನ್ನ ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು, ತನ್ನ ಹಿಡಿತಕ್ಕೆ ತೆಗೆದುಕೊಂಡಿತ್ತು. ಓಕೆ, ಅದಕ್ಕೆ ಏನಂತಾರ? ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ ಅಂತ. ಓಕೆ, ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ ಅಂತ ಕರೀತಾರೆ ಅದಕ್ಕೆ. ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಕ್ಯಾಪಿಟಲ್ ಬಜೆಟ್ಗೆ ಇವುಗಳಲ್ಲಿ ಯಾವುದನ್ನ ಕ್ಯಾಪಿಟಲ್ ಬಜೆಟ್ಗೆ ಇವುಗಳಲ್ಲಿ ಯಾವುದನ್ನ ಕ್ಯಾಪಿಟಲ್ ರಿಸೀಟ್ಸ್ ಗಳಾಗಿ ಪರಿಗಣಿಸಲಾಗುವುದು? ಓಕೆ, ಸೊ ಬಂಡವಾಳ ಬಜೆಟ್ ನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಬಂಡವಾಳದ ಸ್ವೀಕೃತಿ ಎಂದು ಪರಿಗಣಿಸಲಾಗುತ್ತದೆ ಅಂತ ಕೇಳಿದಾನೆ. ಬಂಡವಾಳದ ಸ್ವೀಕೃತಿ ಅಂತ ಪರಿಗಣಿಸಲಾಗುತ್ತದೆ ಅಂತ ಕೇಳಿದಾನೆ. ಓಕೆ, ರೈಟ್. ನೋಡಿ, ಬಂಡವಾಳದ ಸ್ವೀಕೃತಿ ಅಂತ ಪರಿಗಣಿಸಲಾಗುತ್ತದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ರಿಗಾರ್ಡೆಡ್ ಆಸ್ ಅ ಕ್ಯಾಪಿಟಲ್ ರಿಸಿಪ್ಟ್ ಆಫ್ ದಿ ಕ್ಯಾಪಿಟಲ್ ಬಜೆಟ್? ಓಕೆ, ಸೊ ಮಾರ್ಕೆಟ್ ಬಾರೋಯಿಂಗ್ಸ್, ಬಾರೋಯಿಂಗ್ ಬೈ ದ ಗವರ್ಮೆಂಟ್ ಫ್ರಮ್ RBI, ಲೋನ್ ಫ್ರಮ್ ಫಾರಿನ್ ಗವರ್ಮೆಂಟ್ಸ್, ಸ್ಮಾಲ್ ಸೇವಿಂಗ್ಸ್, ಪ್ರಾವಿಡೆಂಟ್ ಫಂಡ್ಸ್. ಓಕೆ, ರೈಟ್. ಸೊ ಕ್ಯಾಪಿಟಲ್ ಬಜೆಟ್ಗೆ ಇವುಗಳಲ್ಲಿ ಯಾವುದನ್ನ ಕ್ಯಾಪಿಟಲ್ ರಿಸಿಟ್ಸ್ ಆಗಿ ಪರಿಗಣಿಸಬಹುದು ಅಂತಿದೆ. ನೋಡಿ, 1, 3, 2, 4, 5, 1, 2, 3, 1, 2, 3, 4, 5. ನೋಡಿ, ಇಲ್ಲಿ ಸರ್ಕಾರ ತನಗೇನಾರು ತನಗೆ ಬರ್ತಕ್ಕಂಥ ಆದಾಯ ಸಾಲ್ತಿಲ್ಲ ಅಂದ್ರೆ, ಓಕೆ, ಸೊ ಸಾಲದ ರೂಪದಲ್ಲಿ ಹಣ ತಗೊಂಡು ಅದನ್ನ ಖರ್ಚು ಮಾಡುತ್ತೆ. ಖರ್ಚು ಮಾಡಿ ಅದನ್ನ ಬಂಡವಾಳದ ಬಜೆಟ್ ನಲ್ಲಿ ಲೆಕ್ಕ ತೋರಿಸುತ್ತೆ. ಓಕೆ, ಸೊ ಕ್ಯಾಪಿಟಲ್ ಬಜೆಟ್ ಅಲ್ಲಿ ಅದನ್ನ ಲೆಕ್ಕ ತೋರಿಸುತ್ತೆ. ಹಾಗಾದ್ರೆ ಯಾವ್ದು? ಮಾರ್ಕೆಟ್ ಬಾರೋಯಿಂಗ್ಸ್. ಓಕೆ, ತನಗೆ ಅಗತ್ಯ ಇರತಕ್ಕಂತ ಹಣವನ್ನ ಮಾರುಕಟ್ಟೆಯಿಂದ ತೆಗೆದುಕೊಳ್ಳೋದು. ಈಗ ಉದಾಹರಣೆಗೆ ಈ ತಿಂಗಳು ಸರ್ಕಾರ ತನ್ನ ನೌಕರರಿಗೆ ಸಂಬಳ ಕೊಡೋದಕ್ಕೆ ಒಂದು 10,000 ಕೋಟಿ ಬೇಕು. ಸೊ ಬರೀ ಬಂದಿರೋದು ಅವ್ರ ಕಡೆಗೆ ಇರೋದು ಕೇವಲ ಒಂದು 6,000 ಕೋಟಿ ಇದೆ. ಇನ್ನು 4,000 ಕೋಟಿಯನ್ನ ಬ್ಯಾಂಕ್ಗಳಿಂದ ಟ್ರೆಜರಿ ಬಿಲ್ಸ್ ಅನ್ನ ಮಾರಾಟ ಮಾಡಿ ತಗೊಂಡಿರ್ತದೆ. ಓಕೆ, ಸೊ ಟ್ರೆಜರಿ ಬಿಲ್ಸ್ ಬರ್ತವೆ, ಆ ಬಿಲ್ಸ್ ಗಳನ್ನ ಕೊಟ್ಟು ತಗೊಂಡಿರ್ತದೆ. ಓಕೆ, ರೈಟ್. ಸೊ ಇದು ಬರ್ತದೆ ಮಾರ್ಕೆಟ್ ಬಾರೋಯಿಂಗ್. ಎಸ್, ಇಟ್ ಈಸ್ ಕರೆಕ್ಟ್. ಮಾರ್ಕೆಟ್ ಬಾರೋಯಿಂಗ್ ಇಂದ ಹೌದು. ದೆನ್ ಬಾರೋಯಿಂಗ್ ಬೈ ಗವರ್ಮೆಂಟ್ ಫ್ರಮ್ RBI. ಎಸ್, ಸೊ RBI ಇಂದ ಸರ್ಕಾರ ಸಾಲ ತೆಗೆದುಕೊಳ್ಳುವಂಥದ್ದು. ಓಕೆ, ಅದು ಕೂಡ ಬರ್ತದೆ. ಲೋನ್ಸ್ ಫ್ರಮ್ ಫಾರಿನ್ ಗವರ್ಮೆಂಟ್. ಎಸ್, ವಿದೇಶದಿಂದ ಸಾಲ ತೆಗೆದುಕೊಳ್ಳುವಂಥದ್ದು. ಸ್ಮಾಲ್ ಸೇವಿಂಗ್ಸ್. ಓಕೆ, ಈಗ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಇಂಥವೆಲ್ಲ ಇರ್ತವ ಅಂತ. ಸ್ಮಾಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅಂತ ಇರ್ತವ. ಇವಕ್ಕೆ 4 ವರ್ಷ 10 ವರ್ಷ 8 ವರ್ಷ ಹಿಂಗೆಲ್ಲ ಒಂದು ಲಾಕಿಂಗ್ ಪೀರಿಯಡ್ ಇರ್ತದೆ. ಅಲ್ಲಿ ಮಟ್ಟ ಸರ್ಕಾರನ ಬಳಸ್ಕೊಳ್ತಿರ್ತದೆ. ಓಕೆ, ಪ್ರಾವಿಡೆಂಟ್ ಫಂಡ್ ಬಳಸ್ಕೊಳ್ತಿರ್ತದೆ. ಸೊ ಇವೆಲ್ಲವೂ ಕೂಡ ಬಂಡವಾಳ ಸ್ವೀಕೃತಿಯಾಗಿ ಪರಿಗಣನೆ ಆಗ್ತದೆ. ಕ್ಯಾಪಿಟಲ್ ಬಜೆಟ್ ನಲ್ಲಿ ಇವುಗಳನ್ನೆಲ್ಲ ಬಳಸ್ತಾರ. ಓಕೆ, ರೈಟ್. ಕ್ಯಾಪಿಟಲ್ ಬಜೆಟ್ ಅಂದ್ರೆ ಗೊತ್ತಾ? ಈಗ ಸರ್ಕಾರಕ್ಕ ಈಗ ನೋಡ್ರಿ, ನಮ್ಮ ಸರ್ಕಾರದ ಒಂದು ಬಜೆಟಿನ ಗಾತ್ರ 48 ಲಕ್ಷ ಕೋಟಿ. ಓಕೆ, 48 ಲಕ್ಷ ಕೋಟಿ. ಅದ್ರಾಗ ಇವ್ರದೊಂದು ಕೇವಲ ತೆರಿಗೆಯಿಂದ ಬರ್ತಾ ಇರೋದು 35 ಲಕ್ಷ ಕೋಟಿ. ಓಕೆ, 35 ಲಕ್ಷ ಕೋಟಿ. ಸೊ ಉಳಿದದ್ದು ಎಷ್ಟಾಯ್ತ್ರಿ ಹಂಗಾರ? ಇಲ್ಲಿ 13 ಲಕ್ಷ ಕೋಟಿ ರೂಪಾಯಿನ ಇವರು ಸಾಲ ತಗೊಳಕತ್ತಾರ. ಹಂಗಾರೆ ಹೆಂಗ್ ಸಾಲ ತಗೋತಾರ? ಇದ್ರಾಗ ಒಂದು 5 ಲಕ್ಷ ಕೋಟಿ ರೂಪಾಯಿ ವಿದೇಶಿ ಬ್ಯಾಂಕ್ಗಳಿಂದ ತೆಗೆದುಕೊಳ್ತಾರ ಅಂತ ತಿಳ್ಕೊಳ್ಳಿ. ಉಳಿದಿದ್ದು ನಮ್ಮ ಮಾರುಕಟ್ಟೆಯಲ್ಲಿ ಮಾರ್ಕೆಟ್ ಬಾರೋಯಿಂಗು, ಲೋನ್ಸ್ ಫ್ರಮ್ RBI, ಸ್ಮಾಲ್ ಸೇವಿಂಗ್ಸ್ ಇಂದ ಬಳಸ್ಕೊಳ್ಳೋದು. ಸ್ಮಾಲ್ ಸೇವಿಂಗ್ಸ್ ಇಂದ ಬಳಸ್ಕೊಂಡು ನಿಮಗೆ ಬಡ್ಡಿ ಹಾಕಿ ಕೊಡ್ತಾರ ಅದನ್ನ.
ಓಕೆ, ಪ್ರಾವಿಡೆಂಟ್ ಫಂಡ್ ಅಂತ ಏನಿರ್ತದ ನೌಕರದು ಅದನ್ನು ಕೂಡ. ಓಕೆ, ಸ್ಮಾಲ್ ಸೇವಿಂಗ್ಸ್ ಅನ್ನು ಬಳಸ್ಕೋತಾರೆ. ಹೌದು, ಸ್ಮಾಲ್ ಸೇವಿಂಗ್ಸ್ ಅಂದ್ರ ನೀವು ನಿಮ್ಮ ಎಸ್ ಬಿ ಅಕೌಂಟ್ ಇರ್ತದಲ್ಲ ಅದಲ್ಲ. ಓಕೆ, ಸೊ ನಿಮ್ ಎಸ್ ಬಿ ಅಕೌಂಟ್ ಅಲ್ಲಿ ಇರ್ತಲ್ಲ ಅದಲ್ಲ. ನೀವೇನಾದ್ರೂ ಈ ಪೋಸ್ಟ್ ಆಫೀಸ್ ಅಲ್ಲಿ ಸೇವಿಂಗ್ಸ್ ಸ್ಕೀಮ್ಸ್ ಇರ್ತಾವ, ಅದ್ರಾಗ ನೀವು ಸೇವ್ ಮಾಡ್ತಾ ಬರುವಂತದ್ದು ಹಣನ. ಓಕೆ, ಆ ಹಣ ಏನೈತಲ್ಲ ಆ ಹಣನ ಬ್ಯಾಂಕು ಬಳಸ್ಕೊಳ್ತದ, ಆರ್ ಬಿ ಐ ಸಾರಿ ಸರ್ಕಾರ ಬಳಸ್ಕೊಳ್ತದ. ಓಕೆ, ಬಳಸ್ಕೊಂಡು ಅದನ್ನ ಬಡ್ಡಿ ಹಾಕಿ ಕೊಡುತ್ತೆ. ಓಕೆ, ಅರ್ಥ ಆಯ್ತಾ? ಪೋಸ್ಟ್ ಆಫೀಸ್. ಓಕೆ, ಎಲ್ಲವೂ ಕೂಡ ಬರ್ತಾವ, ಅರ್ಥ ಆಯ್ತಾ? ಇದು PSI ದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಓಕೆ, ಸೊ ಇಟ್ ವಾಸ್ ಆಸ್ಕ್ಡ್ ಇನ್ PSI. ಓಕೆ, ಇಲ್ಲದ ನೋಡ್ರಿ, ಬಜೆಟ್, ಬಜೆಟ್, ರೆವೆನ್ಯೂ ರೆಸಿಪ್ಟ್, ಕ್ಯಾಪಿಟಲ್ ರೆಸಿಪ್ಟ್. ಓಕೆ, ಸೊ ರೆವೆನ್ಯೂ ರೆಸಿಪ್ಟ್ ಅಂತ ಬಂದಾಗ ಟ್ಯಾಕ್ಸ್ ರೆವೆನ್ಯೂ. ಓಕೆ, ಟ್ಯಾಕ್ಸ್ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್. ಓಕೆ, ಸೊ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್, ರೈಟ್. ಸೊ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂದ್ರೆ ರೆವೆನ್ಯೂ ಅಲ್ಲೇ ಟ್ಯಾಕ್ಸ್ ರೆವೆನ್ಯೂ ಅಂಡ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಬರ್ತದ. ನಾನ್ ಟ್ಯಾಕ್ಸ್ ರೆವೆನ್ಯೂ ಅಲ್ಲಿ ಸೊ ಇಂಟ್ರೆಸ್ಟ್ ರಿಸಿಪ್ಟ್ ಅಂದ್ರೆ ತೆರಿಗೆ ಅಲ್ಲದ ಹಣ, ತೆರಿಗೆ ಅಲ್ಲದ ಆದಾಯ ಅದು, ರೈಟ್. ಕಂಪನಿಗಳು ಕೊಡ್ತಕ್ಕಂಥ ಇದನ್ನೆಲ್ಲ ಸ್ವಲ್ಪ ನೋಡ್ಕೋಬೇಕು ನೀವು. ಇದ್ರ ಮೇಲೂ ಕ್ವಶನ್ಸ್ ಬಂದಾವ, ಇದ್ರ ಮೇಲೂ ಕೂಡ ಪ್ರಶ್ನೆಗಳು ಬಂದಿದಾವೆ. ಓಕೆ, ಟ್ಯಾಕ್ಸ್ ರೆವೆನ್ಯೂ ಅಲ್ಲಿ ನೋಡ್ರಿ, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಲಯಬಿಲಿಟಿ ಟು ಪೇ ಅಂಡ್ ಬರ್ಡನ್ ಆಫ್ ದಿ ಟ್ಯಾಕ್ಸ್ ಫಾಲ್ಸ್ ಆನ್ ದಿ ಸೇಮ್ ಪರ್ಸನ್. ಓಕೆ, ಅಂದ್ರೆ ಯಾರು ಪೇ ಮಾಡ್ತಾನೋ ಅವನ ಮೇಲೆ ಬರ್ಡನ್ ಇರ್ತದೆ, ಅದಕ್ಕೆ ಡೈರೆಕ್ಟ್ ಟ್ಯಾಕ್ಸ್. ಓಕೆ, ಯಾವ್ಯಾವು? ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ಎಸ್ಟೇಟ್ ಡ್ಯೂಟಿ ಅಂತ ಬರ್ತಾವ. ಓಕೆ, ರೈಟ್. ಮತ್ತ ಈ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಓಕೆ, ಸೊ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಇಂಥವೆಲ್ಲ ಏನಿದಾವಲ್ಲ ಇವೆಲ್ಲ ನೇರ ತೆರಿಗೆಗಳೇ. ಓಕೆ, ನೇರ ತೆರಿಗೆಗಳೇ, ಕರೆಕ್ಟ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಲಯಬಿಲಿಟಿ ಟು ಪೇ ಅಂಡ್ ಬರ್ಡನ್ ಆಫ್ ದಿ ಟ್ಯಾಕ್ಸ್ ಫಾಲ್ಸ್ ಆನ್ ದಿ ಡಿಫರೆಂಟ್ ಪರ್ಸನ್. ಓಕೆ, ನೀವು ಪರೋಕ್ಷವಾಗಿ ಪೇ ಮಾಡ್ತಿರ್ತೀರಿ, ಸೊ ಬರ್ಡನ್ ನಿಮ್ಮ ಮೇಲೆ ಬೀಳ್ತಿರ್ತದೆ, ಬಟ್ ಪೇ ಮಾಡೋ ಇನ್ನೊಬ್ನ ಯಾರು? ಪೆಟ್ರೋಲ್ ತಗೊಂಡ್ರಿ. ಓಕೆ, ನೀವು ಟ್ಯಾಕ್ಸ್ ಪೇ ಮಾಡಿ ಪೆಟ್ರೋಲ್ ತಗೊಂಡಿರ್ತೀರಿ, ಅವ ಅದನ್ನ ಎಷ್ಟು ಪೆಟ್ರೋಲ್ ಖರ್ಚಾಗೈತೆ ಅಂತ ಹೇಳಿ ಸರ್ಕಾರಕ್ಕೆ ಲೆಕ್ಕ ಕೊಡ್ತಾನ, ಅದ್ರ ಮ್ಯಾಗಿನ ಟ್ಯಾಕ್ಸ್ ಕೂಡ ಹಣ ಕೊಡ್ತಾನೆ. ಓಕೆ, ಸೊ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಸೇಲ್ಸ್ ಟ್ಯಾಕ್ಸ್, ಸೊ ಇಲ್ಲೈತೆ ಸೇಲ್ಸ್ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಇವೆಲ್ಲ ಸೊ GST ಅಂಡರ್ ಬಂದ್ಬಿಡ್ತವೆ. ಈಗ GST ಅಂಡರ್ ಯಾವ ವಸ್ತುಗಳು GST ಇಲ್ಲ ಅದ್ರ ಮೇಲೆ ಇವೆಲ್ಲ ಬೀಳ್ತಾವೆ. ಓಕೆ, ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂದ್ರೆ ಏನು ಅಂದ್ರೆ ತೆರಿಗೆಯೇತರ ಆದಾಯ. ತೆರಿಗೆಯೇತರ ಆದಾಯ ಅಂತಂದ್ರೆ ಸರ್ಕಾರ ಕೊಟ್ಟಂತ ದುಡ್ಡು. ಈಗ ಉದಾಹರಣೆಗೆ ಆ ಯಾವುದು ನೇಪಾಳಕ್ಕೋ, ಶ್ರೀಲಂಕಾಕ್ಕೋ, ಓಕೆ, ಮಾಲ್ಡೀವ್ಸ್ಗೋ, ಮತ್ತೆ ಈ ಕಡೆ ಭೂತಾನ್ಗೋ, ಬಾಂಗ್ಲಾದೇಶಕ್ಕೋ ಸಾಲ ಕೊಟ್ಟೈತಿ. ಅವರು ಸಾಲದ ಅಸಲು ಕೊಟ್ರ ಅದಕ್ಕೆ ಕ್ಯಾಪಿಟಲ್ ಆಗುತ್ತೆ. ಒಂದ್ ವೇಳೆ ಅವ್ರು ಬಡ್ಡಿ ಕೊಟ್ರ ಅದು ಟ್ಯಾಕ್ಸ್ ರೆವೆನ್ಯೂ, ಸಾರಿ ನಾನ್ ಟ್ಯಾಕ್ಸ್ ರೆವೆನ್ಯೂ ಆಗುತ್ತೆ. ಓಕೆ, ಸೊ ನಾವು ಕೊಟ್ಟಂತ ಸಾಲದ ಬಡ್ಡಿಗಳು ಬಂದಾಗ, ಓಕೆ, ಮತ್ತೆ ನಮ್ಮ ಕಂಪನಿಗಳು ಕೊಡ್ತಕ್ಕಂತ ಪ್ರಾಫಿಟ್ಸ್ ಅಂಡ್ ಡಿವಿಡೆಂಡ್ಸ್ ಅನ್ನ ಸರ್ಕಾರಕ್ಕೆ ಕೊಟ್ಟಾಗ, ಯಾಕಂದ್ರೆ ಸರ್ಕಾರನ ಓನರ್ ಅದಕ್ಕೆ, ಹಿಂಗಾಗಿ ಅವ್ರು ಏನೇ ಪ್ರಾಫಿಟ್ ಮಾಡಿದ್ರು ಸರ್ಕಾರ ಕೊಡ್ತವೆ. ಫೀಸ್ ಅಂಡ್ ಫೈನ್ಸ್, ನೀವು ಸರ್ಕಾರಿ ಸೇವೆಯನ್ನ ಪಡಿಬೇಕಾದ್ರೆ ಈಗ ಏನೋ ಒಂದು ಲೈಸೆನ್ಸ್ ತಗೊಳಕತ್ತೀರಿ, ಆ ಲೈಸೆನ್ಸ್ ಫೀಸ್ ಇರ್ತದೆ ಅದಕ್ಕೆ. ಓಕೆ, ಸೊ ಇಂಥವೇನಾರ ಬೇರೆ ಬೇರೆ ಫೀಸ್ ಏನ್ ಕೊಡ್ತಿರಲ್ಲ ಅದಕ್ಕೆ. ಓಕೆ, ಸೊ ಎಕ್ಸ್ಟರ್ನಲ್ ಗ್ರಾಂಟ್ಸ್, ಸೊ ವಿದೇಶಗಳಿಂದ ಒಂದಿಷ್ಟು ಗ್ರಾಂಟ್ಸ್ ಗಳನ್ನ ಸ್ಯಾಂಕ್ಷನ್ ಆಗ್ತಿರ್ತದೆ. ಓಕೆ, ಸೊ ವಿದೇಶಿ ಸಂಸ್ಥೆಗಳಿರ್ಬೋದು ಅಥವಾ ವರ್ಲ್ಡ್ ಬ್ಯಾಂಕ್, IMF, ಇಂಥವೆಲ್ಲ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಲ್ಲಿ ಬರ್ತವೆ. ಸ್ಪೆಷಲ್, ಓಕೆ, ರೈಟ್. ಸೊ ಸ್ಪೆಷಲ್ ಅಸೆಸ್ಮೆಂಟ್, ಸೊ ಆರ್ ಟ್ಯಾಕ್ಸ್ ಅಂತ. ಸೊ ಇವೆಲ್ಲ ಏನಾಗ್ತಾವ? ನಾನ್ ಟ್ಯಾಕ್ಸ್ ರೆವೆನ್ಯೂ. ಕ್ಯಾಪಿಟಲ್ ರಿಸಿಪ್ಟ್ ಅಲ್ಲಿ ರಿಕವರಿ ಆಫ್ ಲೋನ್ಸ್. ಓಕೆ, ಸೊ ಸಾಲ ವಾಪಸ್ ಬಂದಾಗ. ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ನಮ್ಮ LIC ಷೇರುಗಳನ್ನ ಮಾರಾಟ ಮಾಡಿದಾಗ. ಓಕೆ, ಸೊ ಬಾರೋಯಿಂಗ್ಸ್ ಅಂದ್ರೆ ನಾವು ಸಾಲ ತಗೊಂಡಾಗ, ಒಳಗಡೆ ಇದಿರ್ಬೋದು ಅಂದ್ರೆ ಆಂತರಿಕ ಸಾಲ, ಇಲ್ಲ ಎಕ್ಸ್ಟರ್ನಲ್ ಹೊರಗಡೆನ ಸಾಲನು ತಗೊಳ್ಬಹುದು. ಸೊ ಪ್ರಾವಿಡೆಂಟ್ ಫಂಡ್, ಓಕೆ, ನೋಡಿದಲ್ಲ. ಸೊ ಇವೆಲ್ಲ ಕ್ಯಾಪಿಟಲ್ ರಿಸಿಪ್ಟ್ ಅಲ್ಲಿ ಬರ್ತದೆ. ಓಕೆ, ರೈಟ್. ಎಸ್, ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನವನ್ನು ಯಾರು ಲೆಕ್ಕ ಹಾಕ್ತಾರೆ? ಸೊ ಹೂ ಈಸ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇನ್ ಇಂಡಿಯಾ? Okay, gross domestic product in India is calculated by National Sample Survey Organization, Department of Investment, Central Statistical Organization, Department of Expenditure. Okay, right? Department of Expenditure. ನೋಡಿ, ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನವನ್ನು ಯಾರು ಲೆಕ್ಕ ಹಾಕ್ತಾರೆ ಅಂತಿದೆ. ಒಟ್ಟು ದೇಶೀಯ ಉತ್ಪನ್ನವನ್ನ ಯಾರು ಲೆಕ್ಕ ಹಾಕ್ತಾರೆ? ಯಾರು ಹಾಕ್ತಾರೆ? ಎಸ್, ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್. ಇದು CSO ಇದಲ್ಲ, ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್. ಇದು ಏನಾಗಿದೆ ಅಂದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಬಂದದ. ಓಕೆ, ಅವರು ಇದನ್ನ ಲೆಕ್ಕ ಹಾಕ್ತಾರೆ, ರೈಟ್. ಸೊ CSO, ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್, ಹ್ಯಾಸ್ ಬಿಕಮ್ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್. ಓಕೆ, NSO ಆಗಿದೆ. ಸೊ ಅವ್ರು ಲೆಕ್ಕ ಹಾಕ್ತಾರೆ. ಓಕೆ, ಎಸ್. ಬೆಲೆಗಳ ಮಟ್ಟದಲ್ಲಿ ನಿರಂತರ ಮತ್ತು ಪ್ರಶಂಸನೀಯ ಕುಸಿತ ಮತ್ತು ಬೆಲೆ ಸೂಚ್ಯಾಂಕದ ಬದಲಾವಣೆಯ ದರವು ನಕಾರಾತ್ಮಕವಾಗಿದ್ದಾಗ ಇದನ್ನು ಏನಂತ ಕರೀತಾರ? ನೋಡ್ರಿ, ಪರ್ಸಿಸ್ಟೆಂಟ್ ಅಂಡ್ ಅಪ್ರಿಸಿಯಬಲ್ ಫಾಲ್ ಇನ್ ಎ ಲೆವೆಲ್ ಆಫ್ ಪ್ರೈಸಸ್
and when the rate of change of price index is negative, it is called as the persistent and appreciable fall in level of prices, and when rate of change of price index is negative, it is called as disinflation, stagflation, deflation, reflection. ನೋಡಿ, ಎಸ್, ಬೆಲೆಗಳ ಮಟ್ಟದಲ್ಲಿ ನಿರಂತರ ಮತ್ತು ಪ್ರಶಂಸನೀಯ ಕುಸಿತ ಮತ್ತು ಬೆಲೆ ಸೂಚ್ಯಂಕದ ಬದಲಾವಣೆ ದರ, ಬೆಲೆ ಸೂಚ್ಯಂಕದ ಬದಲಾವಣೆ ದರ ನಕಾರಾತ್ಮಕವಾಗಿದ್ದಾಗ ಅದನ್ನು ಏನಂತ ಕರೀತಾರ ಅಂತ ಕೇಳಿದಾರೆ. ಓಕೆ, ಎಸ್, ಯಾವ್ದ್ರಿ? ಎಸ್, ನೋಡ್ರಿ, ಇವು ಒಂದೊಂದಕ್ಕೂ ಕರೆಕ್ಟ್ ಆದ ಮೀನಿಂಗ್ ಅದ. ಓಕೆ, ರೈಟ್. ಸೊ ಇವುಗಳನ್ನು ಕೂಡ ನೋಡ್ಕೋಬೇಕು. ನಮ್ಮ ಎಕನಾಮಿಕ್ಸ್ ಅಲ್ಲಿ ಡಿಸ್ಕಷನ್ ಮಾಡಿರ್ತೇವೆ ನಾವು. ಓಕೆ, ಡಿಫ್ಲೇಷನ್ ಇದು ಸರಿಯಾದ ಉತ್ತರ. ಓಕೆ, ಸೊ ಡಿಫ್ಲೇಷನ್, ರೈಟ್. ಹಣದುಬ್ಬರ ಇಳಿತ ಅಂತ. ಹಣದುಬ್ಬರ ಇಳಿತ ಅಂದ್ರೆ ವಸ್ತುಗಳ ಬೆಲೆಯಲ್ಲಿ ನಿರಂತರ ಇಳಿಕೆ ಆಗ್ತಾ ಇರ್ತದೆ, ಡಿಫ್ಲೇಷನ್. ಓಕೆ, ಸೊ ರೈಟ್. ಸೊ ಡಿಫ್ಲೇಷನ್. ಈ ಡಿಸ್ಇನ್ಫ್ಲೇಷನ್ ಅಂತಂದ್ರೆ, ಸ್ಟಾಗ್ಫ್ಲೇಷನ್ ಅಂದ್ರೆ ಇದಕ್ಕೊಂದೊಂದು ಬೇರೆ ಬೇರೆ ಅರ್ಥ ಐತಿ. ಸ್ಟಾಗ್ಫ್ಲೇಷನ್ ಅಂದ್ರೆ ಸ್ಟಾಗ್ನೆಂಟ್ ಇನ್ಫ್ಲೇಷನ್ ಅಂದ್ರೆ ಎಕನಾಮಿಯಲ್ಲಿ ಬೆಳವಣಿಗೆ ಆಗ್ತಾ ಇದ್ರೆ ಇನ್ಫ್ಲೇಷನ್ ಇರ್ತತಿ. ಓಕೆ, ಸೊ ವೆನ್ ದೇರ್ ಇಸ್ ಇನ್ಫ್ಲೇಷನ್ ದೇರ್ ಇಸ್ ಅ ಗ್ರೋತ್ ಅಂತಾರೆ. ಬಟ್ ಆದ್ರೆ ಗ್ರೋತ್ ಇಲ್ಲ, ಸ್ಟಾಗ್ನೆಂಟ್ ಆಗೈತಿ, ಬಟ್ ಆದ್ರೆ ಇನ್ಫ್ಲೇಷನ್ ಐತಿ. Okay, so there is a inflation, price changes in the prices of the goods and services, but economy is not growing. Economy is not growing. Okay, so this is called as stagflation. Okay, ಇದಕ್ಕೇನಂತಾರ ಸ್ಟಾಗ್ಫ್ಲೇಷನ್. ಅಂದ್ರೆ ಆರ್ಥಿಕತೆಯಲ್ಲಿ ಹಣದುಬ್ಬರ ಇದೆ ಅಂದ್ರೆ ಆರ್ಥಿಕತೆ ಚೇತರಿಕೆಯಲ್ಲಿದೆ, ಬೆಳವಣಿಗೆಯಲ್ಲಿದೆ ಅಂತ ಅರ್ಥ. ಹೌದಾ? ಬಟ್ ಆದ್ರೆ ಇಲ್ಲಿ ಬೆಳವಣಿಗೆ ಕಾಣ್ತಿಲ್ಲ, ಬಟ್ ಹಣದುಬ್ಬರ ಇದೆ ಅಂತಂದ್ರೆ ಅದಕ್ಕೆ ಸ್ಟಾಗ್ಫ್ಲೇಷನ್, ಸ್ಟಾಗ್ನೆಂಟ್ ಇನ್ಫ್ಲೇಷನ್ ಅಂತ. ಎಕಾನಮಿ ಇಸ್ ಸ್ಟಾಗ್ನೆಂಟ್, ಬಟ್ prices are varying. Prices are varying. Okay, so that is called as stagnant inflation or stagflation. Disinflation. Okay, inflation ಇದೆ, ಬಟ್ ಆದ್ರೆ ಇಟ್ ಈಸ್ ನಾಟ್ ಇನ್ ಅ ಪಾಸಿಟಿವ್ ಮೋಡ್. ಓಕೆ, ಸೊ ಈಗ ಹೆಂಗಿದೆ? 8%, 7%. ಓಕೆ, ಸೊ ಇನ್ಫ್ಲೇಷನ್ ಇದೆ, ಆದ್ರೆ ಅದು ಪೂರ್ತಿ ಕಡಿಮೆನೂ ಆಗ್ತಿಲ್ಲ. 8% ಇನ್ಫ್ಲೇಷನ್ ಇದ್ದು 7%, 7 ಇದ್ದು 4 ಆಗೋದು, ಬಟ್ ಸ್ಟಿಲ್ ಇಟ್ ಇಸ್ ಇನ್ಫ್ಲೇಷನ್. ರೈಟ್, ರೈಟ್. ಸೊ ಬಟ್ ಇಟ್ ಈಸ್ ಡಿಕ್ರೀಸಿಂಗ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಇನ್ಫ್ಲೇಷನ್. ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಇನ್ಫ್ಲೇಷನ್. ಅರ್ಥ ಆಗ್ತಿದೆಯಾ? ಓಕೆ, ಸೊ ಡಿಸ್ಇನ್ಫ್ಲೇಷನ್. 8 ಇದ್ದದ್ದು 7 ಆಗೋದು, 7 ಇದ್ದದ್ದು 5 ಆಗೋದು. ಇದಕ್ಕೆ ಅಂದ್ರೆ ಹಣದುಬ್ಬರ ಇದೆ, ಬಟ್ ಅದರ ಏರಿಕೆ ಕ್ರಮದಲ್ಲಿಲ್ಲ, ಇಳಿಕೆ ಕ್ರಮದಲ್ಲಿದೆ. ಅದಕ್ಕೆ ಡಿಸ್ಇನ್ಫ್ಲೇಷನ್ ಅಂತ ಕರೀತಾರೆ. ಡಿಸ್ಇನ್ಫ್ಲೇಷನ್. ಓಕೆ, ಸೊ ಇದು ಅರ್ಥ ಆಯ್ತಲ್ಲ? ಓಕೆ, ರೈಟ್. ಸೊ ಎಸ್, ಹೌದೌದು. ಓಕೆ, ಸೊ ಈ ರೀತಿ ಇರ್ತದೆ. ಸೊ ಜನಸಂಖ್ಯಾ ಲಾಭಾಂಶವು ಕೆಳಗಿನ ಯಾವ ಜನಸಂಖ್ಯೆ ಏರಿಕೆಯನ್ನು ಸೂಚಿಸುತ್ತದೆ? ಡೆಮೋಗ್ರಫಿಕ್ ಡಿವಿಡೆಂಡ್ ರೆಫರ್ಸ್ ಟು ಎ ರೈಸ್ ಇನ್ ಪಾಪ್ಯುಲೇಷನ್. Demographic dividend refers to a rise in population, age group between 0 to 14 years, age group between 15 to 64 years, age group between 64 to 75, age group above 75 years. ನೋಡಿ, ಓಕೆ, ಸೊ ಜನಸಂಖ್ಯಾ ಲಾಭಾಂಶವು ಕೆಳಗಿನ ಯಾವ ಜನಸಂಖ್ಯೆ ಏರಿಕೆಯನ್ನು ಸೂಚಿಸುತ್ತದೆ ಅಂತಿದೆ. ಡೆಮೋಗ್ರಫಿಕ್ ಡಿವಿಡೆಂಡ್ ರೆಫರ್ಸ್ ಟು ರೈಸ್ ಇನ್ ಪಾಪ್ಯುಲೇಷನ್ ಇನ್ ದ ಏಜ್ ಗ್ರೂಪ್ ಆಫ್ 15 to 64. ಅಂದ್ರೆ ಜನಸಂಖ್ಯಾ ಲಾಭಾಂಶ ಸಿಗ್ಬೇಕು ಅಂತಂದ್ರ ಆ ದೇಶ ಅಥವಾ ಸಮಾಜದ ಸಮುದಾಯದ ಜನಸಂಖ್ಯೆ ಅಥವಾ ಯಾವ ವಯಸ್ಸಿನವರು ಜಾಸ್ತಿ ಇರಬೇಕು ಅಂದ್ರೆ 15ರಿಂದ 64. ಓಕೆ, 15ರಿಂದ 64. ನೋಡಿ, ನಮ್ಮ ದೇಶದಲ್ಲಿ 65% ಜನಸಂಖ್ಯೆ 35 ವರ್ಷದ ಒಳಗಡೆ ಇದಾರೆ. 35 ವರ್ಷದ ಒಳಗಡೆ ಇದಾರೆ. ಓಕೆ, ನಿಮ್ಮಂತವ್ರು. ಕರೆಕ್ಟ್. ಸೊ ಏನಾಗುತ್ತೆ, ಈ ತರ ದುಡಿಯೋ ವಯಸ್ಸಿನ ಜನಸಂಖ್ಯೆ ಜಾಸ್ತಿ ಇತ್ತಂದ್ರ ಅದಕ್ಕೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅಥವಾ ಜನಸಂಖ್ಯೆ ಲಾಭಾಂಶ ಸಿಗುತ್ತೆ ಮುಂದಿನ 20 ವರ್ಷ, 30 ವರ್ಷ ಅಂತ. ಓಕೆ, ರೈಟ್. ಅರ್ಥ ಆಯ್ತಾ? ಓಕೆ, ಸಾಮಾನ್ಯವಾಗಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಎಂದರೆ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಜನರಲಿ ಮೀನ್ಸ್ ಲಾರ್ಜ್ ನಂಬರ್ ಆಫ್ ಪೀಪಲ್ ರಿಮೇನ್ ಅನ್ಎಂಪ್ಲಾಯ್ಡ್, ಪೀಪಲ್ ಲೈವ್ ವಿತೌಟ್ ಎನಿ ವರ್ಕ್, ಪೀಪಲ್ ರಿಮೇನ್ ಐಡಿಯಲ್ ಈವನ್ ಜಾಬ್ಸ್ ಆರ್ ಅವೈಲಬಲ್, ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಆಫ್ ದ ಲೇಬರ್ ಇಸ್ 0 ಅಂತಿದೆ. ಓಕೆ, ನೋಡಿ, ಎಸ್, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ 5 ಮಂದಿ ಮಾಡೋ ಕೆಲಸ 10 ಮಂದಿ ಮಾಡಾಕತ್ತಾರ ಕೃಷಿ ಒಳಗಡೆ. ಓಕೆ, ರೈಟ್. 5 ಮಂದಿಗೆ ಮಾಡಿದ್ರೆ ನಡೀತದ ಕೆಲಸನ, ಹೌದಾ? ಬಟ್ ಅಲ್ಲಿ 10 ಮಂದಿ ಅದಾರ, ಯಾಕೆ? ಬೇರೆ ಕೆಲಸ ಇಲ್ಲ ಅವ್ರಿಗೆ ಅಂತ. ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಆಫ್ ದ ಲೇಬರ್ ಈಸ್ 0. ಮಾರ್ಜಿನಲ್ ಪ್ರೊಡಕ್ಟಿವಿಟಿ 0 ಇರ್ತದ. ಓಕೆ, ಸೊ ಕೆಲಸದ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಏನು ಇಲ್ಲ, 0. ಇದಕ್ಕೆ ಡಿಸ್ಗೈಸ್ಡ್ ಅಥವಾ ಮರೆಮಾಚಿದ ನಿರುದ್ಯೋಗ, ಕನ್ನಡದಲ್ಲಿ ಮರೆಮಾಚಿದ ನಿರುದ್ಯೋಗ. ಅವರೆಲ್ಲ ಉದ್ಯೋಗದಲ್ಲಿ ಇದಂಗೆ ಅನಿಸ್ತಾರ, ಬಟ್ ಆದ್ರೆ ಎಲ್ಲರಿಗೂ ಉದ್ಯೋಗ ಇಲ್ಲ, ಕೆಲವು ಮಂದಿಗೆ ಅಷ್ಟೇ ಐತಿ. ಅದಕ್ಕೆ ಮರೆಮಾಚಿದ, ಮುಚ್ಚಿದ ನಿರುದ್ಯೋಗ ಅಂತ. ಮುಚ್ಚಿದ ನಿರುದ್ಯೋಗ. ಕ್ಲಿಯರ್? ಓಕೆ,
ಸೊ ನಿರುದ್ಯೋಗದ ವಿಧಗಳಲ್ಲಿ ಬರ್ತದೆ ಅದು. ಓಕೆ, ಒಂದು ಅರ್ಥವ್ಯವಸ್ಥೆಯಲ್ಲಿ ಟೇಕ್ ಆಫ್ ಹಂತವೆಂದರೆ ಟೇಕ್ ಆಫ್ ಸ್ಟೇಜ್ ಇನ್ ಎನ್ ಎಕಾನಮಿ ಮೀನ್ಸ್ ಸ್ಟೆಡಿ ಗ್ರೋತ್ ಬಿಗಿನ್ಸ್, ಎಕಾನಮಿ ಈಸ್ ಸ್ಟಾಗ್ನೆಂಟ್, ಎಕಾನಮಿ ಈಸ್ ಅಬೌಟ್ ಟು ಕೊಲಾಪ್ಸ್, ಆಲ್ ಕಂಟ್ರೋಲ್ಸ್ ಆರ್ ರಿಮೂವ್ಡ್ ಅಂತ ಟೇಕ್ ಆಫ್ ಸ್ಟೇಜ್. ಓಕೆ, ರೈಟ್. ನೋಡಿ, ಒಂದು ಅರ್ಥವ್ಯವಸ್ಥೆಯಲ್ಲಿ ಟೇಕ್ ಆಫ್ ಹಂತ ಅಂದ್ರೆ ಏನು? ಎಸ್, ಆರ್ಥಿಕತೆ ಈಗ ಏರೋಪ್ಲೇನ್ ಟೇಕ್ ಆಫ್ ಆಗ್ತದೆ, ಕರೆಕ್ಟಾ? ಕರೆಕ್ಟ್, ಏರೋಪ್ಲೇನ್ ಟೇಕ್ ಆಫ್ ಆಗ್ತದೆ, ರೈಟ್. ಯಾರು ಏರೋಪ್ಲೇನ್ ನಲ್ಲಿ ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ರೈಟ್. ಅದು ಭೂಮಿ ಮೇಲಿಂದ ಮೇಲ್ಗಡೆ ಹರಕ್ ಸ್ಟಾರ್ಟ್ ಮಾಡ್ತದೆ, ಹೌದಾ? ಭೂಮಿ ಮೇಲಿಂದ ಫುಲ್ ಸ್ಪೀಡ್ ಅಲ್ಲಿ ರನ್ವೇದಲ್ಲಿ ಹೋಗ್ತದೆ. ಓಕೆ, ರನ್ವೇದಲ್ಲಿ ಹೋದಾಗ ಸೊ ಟೇಕ್ ಆಫ್ ಸ್ಟೇಜ್ ಬಂತು ಅಂದ್ರೆ ಸೊ ಇಟ್ ವಿಲ್ ಸ್ಟಾರ್ಟ್ ಫ್ಲೈಯಿಂಗ್. ಓಕೆ, ಸೊ ಆಲ್ ಕಂಟ್ರೋಲ್ಸ್ ಆರ್ ರಿಮೂವ್ಡ್, ಆಲ್ ಕಂಟ್ರೋಲ್ಸ್ ಆರ್ ರಿಮೂವ್ಡ್, ರೈಟ್. ಸೊ ಆರ್ಥಿಕತೆ ಮುನ್ನುಗ್ಗಕ್ಕೆ ಎಲ್ಲ ನಿಯಂತ್ರಣಗಳನ್ನ ತೆಗೆದು ಹಾಕಬೇಕು, ಆಲ್ ಕಂಟ್ರೋಲ್ಸ್ ಆರ್ ರಿಮೂವ್ಡ್. ಓಕೆ, ರೈಟ್. ಸೊ ಇದಕ್ಕೆ ಟೇಕ್ ಆಫ್ ಸ್ಟೇಜ್ ಅಂತ ಕರೀತಾರೆ. ಸೊ ಜಿಡಿಪಿ ಮತ್ತು ಎನ್ಡಿಪಿಗಳಿಗಿರೋ ವ್ಯತ್ಯಾಸವೇನು? ಜಿಡಿಪಿ ಮತ್ತು ಎನ್ಡಿಪಿಗಳಿಗಿರೋ ವ್ಯತ್ಯಾಸ: ಸರ್ಕಾರದ ಆದಾಯ, ಪ್ರತ್ಯಕ್ಷ ತೆರಿಗೆ ಸಬ್ಸಿಡಿ, ನಿಶ್ಚಿತ ಬಂಡವಾಳದ ಬಳಕೆ, ವರ್ಗಾವಣೆ, ಪಾವತಿಗಳು. ಓಕೆ, ಎಸ್. ನೋಡಿ ಕ್ಲಾಸನ್ನ ಶೇರ್ ಮಾಡ್ರಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ, ಲೈಕ್ ಮಾಡ್ರಿ ನಿಮ್ಮ, ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಓಕೆ, ಸೊ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ರೈಟ್. ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ಗಳಿದೆ ನಿಮಗೆ ಕ್ಲಾಸ್ಗಳು ಬರ್ತಾ ಇದ್ದಾವೆ. ಓಕೆ, ರೈಟ್. ಸೊ ಜಿಡಿಪಿ ಮತ್ತು ಎನ್ಡಿಪಿಗಳಿಗಿರೋ ವ್ಯತ್ಯಾಸವೇನು? ಸರ್ಕಾರದ ಆದಾಯ, ಪ್ರತ್ಯಕ್ಷ ತೆರಿಗೆ ಸಬ್ಸಿಡಿ, ನಿಶ್ಚಿತ ಬಂಡವಾಳದ ಬಳಕೆ ಮತ್ತು ವರ್ಗಾವಣೆ ಪಾವತಿ. ಎಸ್, ಡಿಪ್ರಿಸಿಯೇಷನ್ ಅಂತ. ಜಿಡಿಪಿ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಎನ್ಡಿಪಿ ಅಂದ್ರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಓಕೆ, ಸೊ ಜಿಡಿಪಿ ಮೈನಸ್ ಡಿಪ್ರಿಸಿಯೇಷನ್ ಈಕ್ವಲ್ ಟು ಎನ್ಡಿಪಿ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, ರೈಟ್. ಸೊ ನಿಶ್ಚಿತ ಬಂಡವಾಳದ ಬಳಕೆ, ಡಿಪ್ರಿಸಿಯೇಷನ್ ಅಥವಾ ಸವಕಳಿ ವೆಚ್ಚ ಅಂತ ಕರೀತಾರೆ. ಸವಕಳಿ ವೆಚ್ಚ ತೆಗೆದ್ರೆ ಅಲ್ಲಿ ನಮ್ಗೆ ಏನ್ ಸಿಗುತ್ತಪ್ಪ ಅಂತಂದ್ರೆ ಏನು ಎನ್ಡಿಪಿ ಸಿಗುತ್ತೆ. ಓಕೆ, ಎಸ್, ಎನ್ಡಿಪಿ ಸಿಗುತ್ತೆ. ಗಿನಿ ಕೋಎಫಿಷಿಯಂಟ್ ಈಸ್ ಅ ಕಾನ್ಸೆಪ್ಟ್ ವಿಚ್ ಈಸ್ ಫ್ರೀಕ್ವೆಂಟ್ಲಿ ಯೂಸ್ ಟು ರೆಪ್ರೆಸೆಂಟ್. ನೋಡ್ರಿ, ಗಿನಿ ಗುಣಾಂಕವು ಒಂದು ಪರಿಕಲ್ಪನೆಯಾಗಿದ್ದು ಯಾವುದನ್ನ ಪ್ರತಿನಿಧಿಸಲು ಆಗಾಗ್ಗೆ ಬಳಸಲಾಗ್ತದೆ ಅಂತಿದೆ. ಆಗಾಗ್ಗೆ ಬಳಸಲಾಗ್ತದೆ ಅಂತ. ಕೆಲವು ಕಡೆ ಇಂಗ್ಲಿಷ್ ಅದಾವ್ರಿ, ಕೆಲವು ಕಡೆ ಕನ್ನಡ ಅಷ್ಟ ಅದಾವ ಕ್ವಶನ್ಸ್. ಓಕೆ, ಸೊ ಇನ್ಇಕ್ವಾಲಿಟೀಸ್ ಇನ್ ಎಜುಕೇಶನ್, ಇನ್ಕಮ್ ಇನ್ಇಕ್ವಾಲಿಟಿ, ಡಿಫರೆನ್ಸ್ ಇನ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, ವೇರಿಯೇಷನ್ಸ್ ಇನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಿದೆ. ಗಿನಿ ಕೋಎಫಿಷಿಯಂಟ್ ಈಸ್ ಅ ಕಾನ್ಸೆಪ್ಟ್ ವಿಚ್ ಈಸ್ ಫ್ರೀಕ್ವೆಂಟ್ಲಿ ಯೂಸ್ ಟು ರಿಪ್ರೆಸೆಂಟ್ ಇನ್ಕಮ್ ಇನ್ಇಕ್ವಾಲಿಟೀಸ್, ಆದಾಯದಲ್ಲಿನ ಅಸಮಾನತೆ. ಓಕೆ, ಆದಾಯದಲ್ಲಿನ ಅಸಮಾನತೆಯನ್ನ ಸೂಚಿಸುವುದಕ್ಕೆ ಈ ಒಂದು ಗಿನಿ ಕೋಎಫಿಷಿಯಂಟ್ ಅನ್ನ ಬಳಸಲಾಗ್ತದೆ. ಇನ್ಕಮ್ ಇನ್ಇಕ್ವಾಲಿಟೀಸ್. ಓಕೆ, ಇನ್ಕಮ್ ಇನ್ಇಕ್ವಾಲಿಟೀಸ್ ಯಾವ ದೇಶಗಳನ್ನ ಇದು ಮಾಡ್ತಾರೆ. ಓಕೆ, 0 to 1. ಓಕೆ, ಸೊ 0 to 1 ಅಂತ ಗಿನಿ ಕೋಎಫಿಷಿಯಂಟ್, ರೈಟ್. ಸೊ 0 ಅಂದ್ರೆ ಯಾವುದೇ ಅಸಮಾನತೆ ಇಲ್ಲ, 1 ಅಂದ್ರೆ ಸಿಕ್ಕಾಪಟ್ಟೆ ಅಸಮಾನತೆ ಇದೆ ಬಡವ ಶ್ರೀಮಂತರ ನಡುವೆ. ಗಿನಿ ಅಂದ್ರೆ ಒಬ್ಬರ ಹೆಸರು ಏನ್ರಿ ಅದು. ಓಕೆ, ಅರ್ಥಶಾಸ್ತ್ರಜ್ಞರ ಒಬ್ಬರ ಹೆಸರು ಅದು. ಓಕೆ, ಸೊ ಹಿ ಯೂಸ್ ದಿಸ್, ಅವನ ಹೆಸರಲ್ಲಿ ಇದನ್ನ ಇದು ಮಾಡಿದ್ದಾರೆ. ಓಕೆ, ಕಂಪ್ಲೀಟ್ ಇಕ್ವಾಲಿಟಿ 0, ಕಂಪ್ಲೀಟ್ ಇಕ್ವಾಲಿಟಿ 0, 1 ಅಂದ್ರೆ ಹೈಲಿ ಅನ್ಇಕ್ವಾಲಿಟಿ. ಓಕೆ, ಬಡವ ಶ್ರೀಮಂತರ ನಡುವೆ ಅಗಾಧವಂತ ವ್ಯತ್ಯಾಸ ಇದೆ ಅಂತ. ಓಕೆ, ಎಸ್. ಈಗಲೂ ಕೂಡ ನೋಡ್ರಿ, ನಮ್ಮ ದೇಶದಲ್ಲಿ ಯಾವ ರಾಜ್ಯಗಳು ಬಡತನದಲ್ಲಿದ್ದಾವೆ, ಯಾವ ರಾಜ್ಯಗಳಲ್ಲಿ ಈ ಅಸಮಾನತೆ ಜಾಸ್ತಿ ಇದೆ, ಆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದ ಆದಾಯ ಜಾಸ್ತಿ ಕೊಡ್ತಿದ್ರೆ, ಕೇಂದ್ರ ಸರ್ಕಾರದಿಂದ ಅನುದಾನವನ್ನ ಜಾಸ್ತಿ ಕೊಡ್ತಿದ್ರು. ಅದನ್ನೇ ನಮ್ಮ ಸರ್ಕಾರ ಕೇಳ್ತಿರೋದು. ಓಕೆ, ಸೊ ಕರ್ನಾಟಕದ ತೆರಿಗೆ ಹಣನ ಬೇರೆ ರಾಜ್ಯಗಳಿಗೆ ಯಾಕೆ ಕೊಡ್ತೀರಿ ಅಂತ. ಬಟ್ ಅದು ಹಂಗ ಆಗಲ್ಲ. ಸೊ ಸಮಾನ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತಂದ್ರೆ, ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸ್ಬೇಕಂದ್ರೆ ಆತರ ಕೊಡ್ಬೇಕಾಗ್ತದೆ. ಬಟ್ ಆದ್ರೆ ಕೊಡ್ಬೇಕಾದ್ರೆ ಈ ರಾಜ್ಯಗಳಿಗೆ ಒಂದು ಮಿತಿಯನ್ನು ಹಾಕ್ಬೇಕು. ನೋಡ್ರಪ್ಪ, ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ನಿಮ್ಗೆ ಕೊಡ್ತೇವೆ, ಅಷ್ಟೊಳಗಡೆ ನಿಮ್ ಬಡತನ ಕಡಿಮೆ ಮಾಡ್ಕೊಡ್ರಿ ಅಂತ ಮಿತಿ ಹಾಕ್ಬೇಕು. ಅದನ್ನ ಬಿಟ್ಟುಗಟ್ಟಿ 70 ವರ್ಷ ಆದ್ರೂ ಅವ್ರಿಗೆ ಹಂಗೆ ಕೊಡ್ತಾನೆ ಹೋದ್ರೆ ಈ ದುಡಿತಕ್ಕಂಥವ್ರು ಹಂಗೆ ದುಡಿತಾನೆ ಹೋಗೋದು, ಬಳಸ್ತಕ್ಕಂಥವ್ರು ಹಂಗೆ ಬಳಸ್ತಾನೆ ಹೋಗೋದಾಗುತ್ತೆ. ಓಕೆ, ಸೊ ಗಿನಿ ಕೋಎಫಿಷಿಯಂಟ್ ಈಸ್ ಮೇಜರ್ ಆಫ್ ಇನ್ಕಮ್ ಇನ್ಇಕ್ವಾಲಿಟಿ, ಆದಾಯದ ಅಸಮಾನತೆ. ಎಸ್, ಇದನ್ನ ಈಗಿನ ನೋಡ್ಕೊಡ್ರಿ. ಓಕೆ, ರೈಟ್. ಸೊ UNDP ಫಿಗರ್ಸ್ ಪ್ರಕಾರ ಭಾರತದ HDI ಫಿಗರ್ಸ್ 0.647 ಆದ್ರೆ HDI ನಿಂದ ಭಾರತದ ಸ್ಥಾನ ಯಾವುದು ಅಂತಿದೆ. ಓಕೆ, ಈಗ 2023, 22ರಲ್ಲಿ. ಓಕೆ, ರೈಟ್. 23ರಲ್ಲಿ ಏನು ಇತ್ತು UNDP, ರೈಟ್, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಅವರು
ಪ್ರಕಟಿಸ್ತಕ್ಕಂಥ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಏನಿದೆ ಅದನ್ನ ನೋಡ್ಕೋಬೇಕಾಗತ್ತೆ. ಓಕೆ, 132 ಇರ್ಬೇಕಲ್ಲ, ಈಗ 135 HDI 134 ಆಯ್ತಾ, 135 ಆಯ್ತಾ? ಓಹೋ, ರೀಸೆಂಟ್ ಆಗಿ ನೋಡಿಲ್ಲ ಹಂಗ ನಾನು. ಓಕೆ, ಐ ಆಮ್ ನಾಟ್ ಶೂರ್, ನನ್ನ ನಂಬರ್ ಗೊತ್ತಿಲ್ಲ, ನಾನು ನೋಡಿಲ್ಲ, ಚೆಕ್ ಮಾಡಿಲ್ಲ. ಓಕೆ, ನೆನ್ಪಿಟ್ಕೊಡ್ರಿ, 134 ಅಂತ ನೋಡ್ರಿ, 134. ಓಕೆ, 134 ಅಂತಂದ್ರೆ ಅದನ್ನ ಕೇಳ್ಬೋದು ನಿಮ್ಗೆ, ಭಾರತದ ಸ್ಥಾನ ಏನಿದೆ ಅಂತ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಭಾರತದ ಸ್ಥಾನ ಆಗ್ತಾ ಹೋಗುತ್ತದೆ. ಇವುಗಳಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಯಾವುದು? ಅಮಾಂಗ್ ದಿ ಫಾಲೋಯಿಂಗ್ ವಿಚ್ ಸ್ಟೇಟ್ ಇಸ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಆಫ್ ದಿ ಟೀ ಇನ್ ದ ಕಂಟ್ರಿ? ಓಕೆ, ಸೊ ಇದನ್ನು ಕೇಳ್ತಿರ್ತಾನೆ, ರೈಟ್. ಸೊ ಇವು ಕೂಡ ಕೇಳ್ತಿರ್ತಾನೆ, ಬಿಗ್ಗೆಸ್ಟ್ ಟೀ ಪ್ರೊಡ್ಯೂಸರ್ ಇನ್ ಕಂಟ್ರಿ ಅಂತ ಕೇಳಿದ್ರೆ ಕರ್ನಾಟಕ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಆಂಧ್ರ ಪ್ರದೇಶ್. ಓಕೆ, ಸೊ ಸರಿಯಾದ ಉತ್ತರ ಅಸ್ಸಾಂ. ಕಾಫಿ ಅಂತ ಬಂದ್ರೆ ಕರ್ನಾಟಕ, ರಾಗಿ ಅಂತ ಬಂದ್ರೆ ಕರ್ನಾಟಕ. ಓಕೆ, ರೈಟ್. ಮತ್ತೆ ಮೆಕ್ಕೆಜೋಳ ಅಂತ ಬಂದ್ರೆ ಕರ್ನಾಟಕ ಬರುತ್ತೆ, ಹೌದಾ? ಕರ್ನಾಟಕ. ಗೋಲ್ಡ್ ಅಂತ ಬಂದ್ರೆ ಕರ್ನಾಟಕ ಬರುತ್ತೆ. ಹಿಂಗೆ ಯಾವ್ಯಾವ ರಾಜ್ಯ ಯಾವ್ದಕ್ಕೆ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಿದೆ ನೋಡ್ಕೋಬೇಕು ನೀವು, ರೈಟ್. ಕೃಷಿ ಉತ್ಪನ್ನಗಳಾಗಿರ್ಬೋದು, ಖನಿಜ ಸಂಪನ್ಮೂಲಗಳಾಗಿರ್ಬೋದು, ಕೇಳ್ತಾನೆ, ಹೌದಾ? ಸೊ ಕರ್ನಾಟಕ ನಿಮಗೆ ರೇಷ್ಮೆ ಬರುತ್ತೆ, ಕಾಫಿ ಬರುತ್ತೆ, ಮತ್ತೆ ಮೆಕ್ಕೆಜೋಳ ಬರುತ್ತೆ. ಓಕೆ, ರೈಟ್, ಮೆಕ್ಕೆಜೋಳ ಬರುತ್ತೆ ಉತ್ಪಾದನೆಯಲ್ಲಿ. ನೆಕ್ಸ್ಟ್ ಎಸ್, ಅಸ್ಸಾಂ ಟೀ. ವೆಸ್ಟ್ ಬೆಂಗಾಲ್ ಅಂತ ಬಂದ್ರೆ ಜೂಟ್, ಅತಿ ಹೆಚ್ಚು ಉತ್ಪಾದನೆ ಜೂಟ್. ಓಕೆ, ಆಂಧ್ರ ಪ್ರದೇಶದಲ್ಲಿ ನಿಮಗೆ ಆಂಧ್ರ ಪ್ರದೇಶ ಯಾವ್ದಕ್ಕೆ ಇದಾಗತ್ರಿ ಅತಿ ಹೆಚ್ಚು ನೋಡ್ಕೋಬೇಕು ಇವನ್ನ, ಯಾವ್ಯಾವ ರಾಜ್ಯ ಯಾವ್ದ್ರಲ್ಲಿ ಉತ್ಪಾದನೆಯಲ್ಲಿ ಟಾಪ್ ಅಲ್ಲಿ ಇದೆ ಅಂತ ಕೇಳ್ತಿರ್ತಾನೆ, ಕರೆಕ್ಟ್. ಅದನ್ನ ನೋಡ್ಕೊಡ್ರಿ, ಕೇಳ್ತಿರ್ತಾನೆ, ಹೆಲ್ಪ್ ಆಗ್ತದೆ. ಪ್ರತಿ ಎಕ್ಸಾಮ್ ಅಲ್ಲೂ ಒಂದು ಇದ್ದೇ ಇರ್ತದೆ ಈ ತರ ಕ್ವಶನ್. ಸೊ ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್ ಸೆಕ್ಟರ್ಸ್ ಈಸ್ ದ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನಾಟ್ ಕ್ಯಾಲ್ಕುಲೇಟೆಡ್? ಸೊ ಯಾವ ವಲಯಕ್ಕೆ ಐಐಪಿ ನ ಲೆಕ್ಕ ಹಾಕಲಾಗುವುದಿಲ್ಲ? ಕೋಲ್ ಸೆಕ್ಟರ್, ರಿಫೈನರಿ ಪ್ರೊಡಕ್ಟ್ಸ್, ಅಗ್ರಿಕಲ್ಚರ್ ಸೆಕ್ಟರ್, ಸ್ಟೀಲ್ ಸೆಕ್ಟರ್. ಓಕೆ, ನೋಡಿ, ರೈಟ್. ಸೊ coal sector, refinery products, agriculture sector, steel sector. So index of industrial production not calculated. For which of the following sector is the index of industrial production not calculated antide? Okay, right. Coal sector, refinery products, agriculture sector, steel sector. Okay, ಇಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಏನಿದೆ, ಈ ಕೋರ್ ಇಂಡಸ್ಟ್ರೀಸ್ ಅಂತ ಬರ್ತಾವ, ಕೋರ್ ಇಂಡಸ್ಟ್ರೀಸ್, ಅವುಗಳ ಬೆಳವಣಿಗೆಯನ್ನ ಲೆಕ್ಕ ಹಾಕೋದಕ್ಕೆ ಇದನ್ನ ಬಳಸ್ತಾರೆ. ಓಕೆ, ರೈಟ್. ಸೊ ಅದ್ರಲ್ಲಿ ಕೋಲ್ ಐತಿ, ರಿಫೈನರಿ ಪ್ರೊಡಕ್ಟ್ ಐತಿ, ಸ್ಟೀಲ್ ಐತಿ, ಓಕೆ, ಸಿಮೆಂಟ್ ಐತಿ, ಮತ್ತೇನೇನು ಬರ್ತಾವ್ರಿ? ಎಸ್, ಮತ್ತೇನು ಬರ್ತಾವ ಗೊತ್ತಾ? 8 ಕೋರ್ ಇಂಡಸ್ಟ್ರೀಸ್. ಹೌದು, 8 ಕೋರ್ ಇಂಡಸ್ಟ್ರೀಸ್ ಬರ್ತಾವ, 8 ಕೋರ್ ಇಂಡಸ್ಟ್ರೀಸ್ ಪ್ರಾಡಕ್ಟ್. ಓಕೆ, ಅಗ್ರಿಕಲ್ಚರ್ ಸೆಕ್ಟರ್ಸ್ ಇಲ್ಲ, ಅಗ್ರಿಕಲ್ಚರ್ ಸೆಕ್ಟರ್ ಇಲ್ಲ, ಮತ್ತ ಇದನ್ನು ಇಲ್ಲ, ಯಾವುದು ಟೆಕ್ಸ್ಟೈಲ್ ಇಲ್ಲ, ಅದ್ರೊಳಗೆ ಟೆಕ್ಸ್ಟೈಲ್ ಇಲ್ಲ. ಪವರ್ ಬರ್ತತಿ, ಓಕೆ, ನ್ಯಾಚುರಲ್ ಗ್ಯಾಸ್ ಬರ್ತತಿ. ನೋಡ್ರಿ ಇಲ್ಲಿ ಏನೇನ್ ಬರ್ತಾವ ಗೊತ್ತಾ ಇದ್ರೊಳಗಡೆ? 1, 2, 3, ಓಕೆ, ಮತ್ತ ಈ ಕಡೆ ಸ್ಟೀಲ್ ಆಯ್ತಾ, ಸಿಮೆಂಟ್ 4, ಓಕೆ, ಮತ್ತೆ ಫರ್ಟಿಲೈಸರ್ಸ್, ಪವರ್, ದೆನ್ ನ್ಯಾಚುರಲ್ ಗ್ಯಾಸ್. ಎಸ್, ಇನ್ನೊಂದು ಯಾವ್ದೈತ್ರಿ? ಎಸ್, ಇನ್ನೊಂದು ಯಾವ್ದೈತೆ? ನ್ಯಾಚುರಲ್ ಗ್ಯಾಸ್, ಸ್ಟೀಲ್ ಆಯ್ತಾ, ವಿದ್ಯುತ್ ಆಯ್ತು, ಪವರ್ ಐತೆ, ಪವರ್ ಆಯ್ತು. ಓಕೆ, 3, 1, 7 ಆಯ್ತು. ಇನ್ನೊಂದು ಸಿಮೆಂಟ್ ಆಗ್ಯದ. ಓಕೆ, ರಿಫೈನರಿ ಪ್ರೊಡಕ್ಟ್ಸು, ಪೆಟ್ರೋಲಿಯಂ. ರಿಫೈನರಿ ಪ್ರೊಡಕ್ಟ್ಸು ಅಂದ್ರ ಪೆಟ್ರೋಲಿಯಮು ಬರ್ತದ. ಓಕೆ, ಪೆಟ್ರೋಲಿಯಂ ಬರ್ತದ. ಕಚ್ಚಾ ತೈಲ, ಪೆಟ್ರೋಲಿಯಂ ಅದು ಕೂಡ ಒಂದು ಉತ್ಪನ್ನನೇ. ಓಕೆ, ಅದು ಎಷ್ಟು ಉತ್ಪಾದನೆ ಆಗ್ತಿದೆ ಅಂತ, ಅದನ್ನ ರಿಫೈನ್ ಮಾಡಿದಾಗ ನಮ್ಗೆ ಏನ್ ಬೇರೆ ಬೇರೆ ಉತ್ಪನ್ನಗಳು ಬರ್ತಾವಲ್ಲ, ಅದು ಕೂಡ ಲೆಕ್ಕ ಹಾಕ್ತೀವಿ. ಪೆಟ್ರೋಲಿಯಂ, ಓಕೆ, ಕೋಲ್, ರಿಫೈನರಿ ಪ್ರೊಡಕ್ಟ್ಸ್, ಸ್ಟೀಲ್, ಸಿಮೆಂಟ್, ಫರ್ಟಿಲೈಸರ್, ಪವರ್, ನ್ಯಾಚುರಲ್ ಗ್ಯಾಸ್. ಓಕೆ, ಸೊ ಕ್ರೂಡ್ ಆಯಿಲ್, ಪೆಟ್ರೋಲಿಯಂ ಅಥವಾ ಕ್ರೂಡ್ ಆಯಿಲ್. ಎಸ್, ಕ್ರೂಡ್ ಆಯಿಲ್. ಇವೆಲ್ಲದರ ಉತ್ಪಾದನೆ ಆದಾದ್ಮೇಲೆ ನಮ್ಮ GDP ಬೆಳವಣಿಗೆ ಹೆಂಗ್ ಬೆಳವಣಿಗೆ ಆಗ್ತದೆ, ಅಥವಾ ಕೈಗಾರಿಕಾ ಬೆಳವಣಿಗೆ ದರ ಹೆಂಗಿದೆ ಅಂತ ಲೆಕ್ಕ ಹಾಕ್ತೀವಿ. ಕೈಗಾರಿಕಾ ಬೆಳವಣಿಗೆ ದರ ಹೆಂಗಿದೆ ಅಂತ, ಕರೆಕ್ಟ್. ಈಗ ಕೋಲಿಗೆ ಬೇಡಿಕೆ ಜಾಸ್ತಿ ಬರ್ತದೆ. ಇವತ್ತು 10 ಟನ್ ಉತ್ಪಾದನೆ ಆಗಿದ್ದು, ಮುಂದಿನ ತಿಂಗಳು, ಈ ತಿಂಗಳು 10 ಟನ್ ಕೊಟ್ಟಿದ್ದೀವಿ ಉತ್ಪಾದನೆ ಮಾಡಿ, ಮುಂದಿನ ತಿಂಗಳು 11 ಟನ್ ಉತ್ಪಾದನೆ ಮಾಡಿದ್ವಿ ಅಂದ್ರೆ ಅದರರ್ಥ ಅದನ್ನ ಕಲ್ಲಿದ್ದಲಿಗೆ ಹೆಚ್ಚು ಬೇಡಿಕೆ ಬರ್ತಾ ಇದೆ ಅಂತ ಅರ್ಥ.
ಕಲ್ಲಿದ್ದಲು ಆಧಾರಿತ ಕಂಪನಿಗಳಿಗೆ ಬೇಡಿಕೆ ಜಾಸ್ತಿ ಇದೆ. ಸೊ ಹಿಂಗಾಗಿ ಅವುಗಳ ಉತ್ಪಾದನೆ ಜಾಸ್ತಿ ಆಗಿದೆ. ಸೊ ಹಿಂಗಾಗಿ ಅವು ಬೇಡಿಕೆ ಇಡ್ತಾ ಇದ್ದಾವೆ. ಸಿಮೆಂಟ್‌ಗೆ ಬೇಕು, ಸ್ಟೀಲ್‌ಗೆ ಬೇಕು. ಓಕೆ. ಸೊ ಹಿಂಗೆಲ್ಲ ಪವರ್ ಜನರೇಷನ್ ಬೇಕು ಕೋಲು. ಅದ್ರ ಉತ್ಪಾದನೆ ಜಾಸ್ತಿ ಆಗಿದೆ ಅಂದ್ರೆ ಅರ್ಥ ಏನು? ಆರ್ಥಿಕ ಚಟುವಟಿಕೆಗಳು ಅಥವಾ ಕೈಗಾರಿಕಾ ಚಟುವಟಿಕೆಗಳು ಹೆಚ್ಚಾಗ್ತಿದ್ದಾವೆ. ರಿಫೈನರಿ ಪ್ರಾಡಕ್ಟ್ಸ್‌ಗಳು ಹೆಚ್ಚಾಗ್ತಿದ್ದಾವೆ. ಅದರರ್ಥ ಅದರ ಮೇಲೆ ಅವಲಂಬನೆಯಾಗಿರ್ತಕ್ಕಂಥ ಕಂಪನಿಗಳ ಉತ್ಪಾದನೆ ಜಾಸ್ತಿ ಆಗಿದೆ ಅಂತ. ಸ್ಟೀಲು ಈಗ ಸ್ಟೀಲು, ಕಬ್ಬಿಣ ಎಲ್ಲದಕ್ಕೂ ಬೇಕು. ಅದ್ರ ಉತ್ಪಾದನೆ ಹೆಚ್ಚಾಗ್ತಾ ಇದೆ ತಿಂಗಳಿಂದ ತಿಂಗಳಕ್ಕೆ ಅಂದ್ರೆ ಸೊ ಕೈಗಾರಿಕೆಗಳ ಬೆಳವಣಿಗೆ ಜಾಸ್ತಿ ಇದೆ, ಚೆನ್ನಾಗಿದೆ ಅಂತ. ಓಕೆ. ಸೊ ಸಿಮೆಂಟು, ಫರ್ಟಿಲೈಸರ್ಸು ಈ ತರ ಎಲ್ಲ ಈ ವಲಯಗಳನ್ನ ಏನ್ ಮಾಡ್ತಾರ ಲೆಕ್ಕ ಹಾಕಿ ಏನು IIP ನ ಲೆಕ್ಕ ಹಾಕ್ತಾರೆ. ಈ ವಲಯಗಳಲ್ಲಿ ಬೇಸೇರ್ ಅಂತ ಇಟ್ಕೊಂಡು ಅದನ್ನ ಲೆಕ್ಕ ಹಾಕಲಾಗ್ತದೆ. ಓಕೆ, ಗೊತ್ತಾಯ್ತಲ್ಲ? ಇದರಲ್ಲಿ ಅಗ್ರಿಕಲ್ಚರ್ ಇಲ್ಲ, ಕೃಷಿ ವಲಯಕ್ಕೆ ಬರೋದಿಲ್ಲ ಇದು. ಕ್ಲಿಯರ್? ಎಸ್. Headquarters of the International Monetary Fund and World Bank are located respectively. Geneva, Vienna, Vienna, Geneva. Okay. ಎರಡು ಸರಿ ಕೊಟ್ಟಿದ್ದಾನಲ್ಲ ಅವರು. ವಿಯೆನ್ನಾ, ಜಿನೆವಾ, ಜಿನೆವಾ, ವಿಯೆನ್ನಾ. So Geneva and Montreal both are Washington DC. Okay. So ಸರಿಯಾದ ಉತ್ತರ both are Washington DC. Okay. So ಇವಕ್ಕೆ ಬ್ರೆಟನ್ ವುಡ್ ಆರ್ಗನೈಸೇಷನ್ಸ್ ಅಂತ ಕರೀತಾರೆ. ಬ್ರೆಟನ್ ವುಡ್ ಆರ್ಗನೈಸೇಷನ್ಸ್ ಅಂತ ಕರೀತಾರ. ರೈಟ್. IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ವರ್ಲ್ಡ್ ಬ್ಯಾಂಕ್ ಅಂತಂದ್ರೆ ವಿಶ್ವ ಬ್ಯಾಂಕ್. ಓಕೆ. 6 ಬ್ಯಾಂಕ್ಗಳ ಒಂದು ಸಮೂಹ ಇದು. ರೈಟ್. ವರ್ಲ್ಡ್ ಬ್ಯಾಂಕು, IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇದೇನಪ್ಪಾ ಅಂದ್ರೆ ಇಲ್ಲಿ ವರ್ಲ್ಡ್ ಬ್ಯಾಂಕು ಅಭಿವೃದ್ಧಿ ಕಾರ್ಯಗಳಿಗೆ, ದೀರ್ಘಾವಧಿ ಅಭಿವೃದ್ಧಿ ಕಾರ್ಯಗಳಿಗೆ ಸಾಲ ಸೌಲಭ್ಯ ಕೊಡುತ್ತೆ. IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನ್ ಮಾಡುತ್ತಲ್ಲ ಇದು ಏನ್ ಮಾಡ್ತಪ್ಪ ಅಂತಂದ್ರೆ ಈ ಒಂದು ನಮಗೆ ವಿದೇಶದಿಂದ ಆಮದು ಮಾಡ್ಕೊಳ್ಳೋದಕ್ಕೆ, ಓಕೆ, ಸೊ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ದುಡ್ಡಿಲ್ಲ ಅಂತಂದಾಗ ಅವಾಗ ನಮಗೆ ಫಾರೆಕ್ಸ್ ಕೊರತೆ ಆದಾಗ IMF ಸಾಲ ಕೊಡುತ್ತೆ. ಓಕೆ, ರೈಟ್. ಸೊ ಅರ್ಥ ಆಯ್ತಾ? ಸೊ ಸರಿಯಾದ ಉತ್ತರ ಇಲ್ಲಿ ಬೋತ್ ವಾಷಿಂಗ್ಟನ್ DC. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಮತ್ತೆ ಆಮೇಲೆ ಇನ್ನೊಂದು ನೋಡ್ಕೊಡ್ರಿ, ಇಲ್ಲಿ IMF ಇಂದ ಇತ್ತೀಚೆಗೆ ಯಾವುದು ಪಾಕಿಸ್ತಾನಕ್ಕೆ ಸಾಲ ಬಂದೈತಿ. ಪಾಕಿಸ್ತಾನಕ್ಕೆ ಸಾಲ ಕೊಟ್ಟಾರ. ಓಕೆ, ಮತ್ತೆ ಶ್ರೀಲಂಕಾಗೆ ಸಾಲ ಕೊಟ್ಟಾರ. ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಪ್ರಾಜೆಕ್ಟ್ಸ್ ಗಳಿದಾವೆ ನಮ್ಮಲ್ಲಿ. ಸುಜಲಾ ಯೋಜನೆ ಕೇಳಿದಿರಿ? ಸುಜಲಾ, ಸುಜಲಾ ಹೌದು. ನಮ್ಮ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ನಡುವೆ ಚಿಗರಿ ಬಸ್ ಐತಲ್ಲ, ಅದಕ್ಕೆ ವರ್ಲ್ಡ್ ಬ್ಯಾಂಕ್ ಸಾಲ ಸಿಕ್ಕೈತಿ 900 ಕೋಟಿ ರೂಪಾಯಿನೋ. ಓಕೆ, ಹಿಂಗೆ ಮತ್ತೆ ಡ್ಯಾಮ್ಗಳ ಆಧುನೀಕರಣ, ಡ್ಯಾಮ್ಗಳ ದುರಸ್ತಿ, ಅದಕ್ಕೆ ಸಾಲ ಕೊಟ್ಟಾರ. ಓಕೆ, ಸೊ ಹಿಂಗೆ ಬೇರೆ ಬೇರೆ ಚಟುವಟಿಕೆಗಳಿಗೆ, ನೀರಾವರಿ ಯೋಜನೆಗಳಿಗೆ, ರಸ್ತೆ ಯೋಜನೆಗಳಿಗೆ, ಶೈಕ್ಷಣಿಕ ಯೋಜನೆಗಳಿಗೆ, ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ವರ್ಲ್ಡ್ ಬ್ಯಾಂಕ್ ಸಾಲ ಕೊಡುತ್ತೆ. ಓಕೆ, IMF ದೇಶಗಳಿಗೆ ಸಾಲ ಕೊಡುತ್ತೆ ಅವುಗಳ ಫಾರೆಕ್ಸ್ ಕಡಿಮೆ ಆದಾಗ, ಕೊರತೆ ಆದಾಗ. ಓಕೆ, ರೈಟ್. ಸೊ ಕ್ಲಿಯರ್? ಅದ್ರ ಮೇಲೂ ಕೂಡ ಕ್ವಶನ್ಸ್ ಬರ್ತಿರ್ತಾವ, ಗೊತ್ತಿರಲಿ ನಿಮ್ಗೆ. ಅವೆರಡೂ ಕೂಡ ವಾಷಿಂಗ್ಟನ್ DC ಯಲ್ಲಿನೇ ಇರುವಂತದ್ದು. ಸೊ ವೆನ್ ದರ್ ಇಸ್ ಹೈಯರ್ ಇನ್ಫ್ಲೇಷನ್ ಇನ್ ದ ಎಕಾನಮಿ, ಹೌ ವಿಲ್ ಇಟ್ ಅಫೆಕ್ಟ್ ದಿ ಸಪ್ಲೈ ಆಫ್ ಮನಿ ಇನ್ ಅನ್ ಎಕಾನಮಿ ಅಂತ ಕೇಳಿದಾನೆ. ಇದು ನೋಡ್ರಿ ಬಾರಿ ಟ್ರಿಕಿ ಐತೆ ಕ್ವಶನ್, ಇದು ಬಾರಿ ಟ್ರಿಕಿ ಐತಿ ಇದು. ಓಕೆ, ಸೊ ಬಾರಿ ಟ್ರಿಕಿ ಐತಿ ನೋಡ್ರಿ ಇದನ್ನ. ಆರ್ಥಿಕತೆಯಲ್ಲಿ ಅಧಿಕ ಹಣದುಬ್ಬರ ಇದ್ದಾಗ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತದೆ? ಹಣದ ಪೂರೈಕೆ ಮೇಲೆ ಏನ್ ಪರಿಣಾಮ ಬೀರುತ್ತೆ ನೋಡ್ರಿ. ಪ್ಯೂರ್ಲಿ ಕಾನ್ಸೆಪ್ಟ್ ಕ್ವಶನ್ ಇದು, ಪ್ಯೂರ್ಲಿ ಕಾನ್ಸೆಪ್ಟ್ ಕ್ವಶನ್. ವೆನ್ ದೇರ್ ಇಸ್ ಅ ಹೈ ಇನ್ಫ್ಲೇಷನ್ ಇನ್ ಎನ್ ಎಕಾನಮಿ, ಓಕೆ, ಹೌ ಸಪ್ಲೈ ಆಫ್ ಮನಿ ಮೇಲೆ ಹೆಂಗ್ ಪರಿಣಾಮ ಬೀರುತ್ತೆ? ನೋ ಎಫೆಕ್ಟ್ ಆನ್ ಮನಿ ಸಪ್ಲೈ. ಓಕೆ, ಸಪ್ಲೈ ಆಫ್ ಮನಿ ಡಿಕ್ರೀಸಸ್, ಸಪ್ಲೈ ಆಫ್ ಮನಿ ಇನ್ಕ್ರೀಸಸ್, ನನ್ ಆಫ್ ದಿ ಅಬೌವ್. ನೋಡಿ ಎಷ್ಟು ಜನ ಕರೆಕ್ಟ್ ಯೋಚನೆ ಮಾಡಿ ಹಾಕ್ರಿ, ಯೋಚನೆ ಮಾಡಿ ಹಾಕ್ರಿ, ಸುಮ್ಮನೆ ಅನ್ಕಾಕ್ ಹೋಗ್ಬೇಡ್ರಿ. ಸೊ ಜಸ್ಟ್ ಥಿಂಕ್. ಓಕೆ, ಒಂದ್ 2 ಸೆಕೆಂಡ್, ಒಂದು 5 ನಿಮಿಷ, ಒಂದ್ ನಿಮಿಷ ಯೋಚನೆ ಮಾಡ್ರಿ, ಏನಿಲ್ಲ, ಅದಕ್ಕೇನಿದಿಲ್ಲ. ಓಕೆ, ಟೇಕ್ 1 or 2 minutes, ದೆನ್ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಆರ್ಥಿಕತೆಯಲ್ಲಿ ಅಧಿಕ ಹಣದುಬ್ಬರ ಇದ್ದಾಗ, ಹಣದುಬ್ಬರ ಐತಿ ಅಂದ್ರೆ ವಸ್ತುಗಳ ಬೆಲೆ ನಿರಂತರವಾಗಿ ಹೆಚ್ಚಾಗುತ್ತದೆ. ಅದರ ಅರ್ಥ ಹಣ ಜನರ ಕೈಯಾಗ ಸಿಕ್ಕಾಪಟ್ಟೆ ಐತಿ ಆಲ್ರೆಡಿ. ಓಕೆ, ಸೊ ಪೀಪಲ್ ಆರ್ ಹ್ಯಾವಿಂಗ್ ದ ಮನಿ ಇನ್ ದರ್ ಹ್ಯಾಂಡ್ ಅಂಡ್ ಗವರ್ಮೆಂಟ್ ಈಸ್ ಸ್ಪೆಂಡಿಂಗ್ ಟೂ ಮಚ್ ಮನಿ ಮೇ ಬಿ. ಓಕೆ, ಸೊ ಇಂಟ್ರೆಸ್ಟ್ ರೇಟ್ಸ್ ಮೇ ಬಿ ವೆರಿ ಪುವರ್, ಅಂದ್ರೆ ಬ್ಯಾಂಕು ಬಡ್ಡಿ ದರಗಳನ್ನ ಕಡಿಮೆ ಮಾಡಿದೆ, ಜನರ ಕೈಯಲ್ಲಿ ಸಿಕ್ಕಾಪಟ್ಟೆ ಹಣ ಐತಿ. ಸರ್ಕಾರ ಮೇ ಬಿ ಸಿಕ್ಕಾಪಟ್ಟೆ ಸಾಲ ಮಾಡಿ ಹಣ ಖರ್ಚು ಮಾಡಾಕ್ತದೆ, ಯಾಕೆ ಬೇಡಿಕೆ ಸೃಷ್ಟಿಯಾಗ್ಲಿ ಅಂತ ಹೇಳಿ. ಹೌದಾ? ಸೊ ಮತ್ತೆ ಜನರ ಆದಾಯ ಹೆಚ್ಚಾಗೈತಿ, ಅವ್ರ ಕೈಯಲ್ಲೂ ದುಡ್ಡು ಐತಿ. ಸೊ ಹಾಗಾಗಿ ಹಂಗಾರ ಇದು ಹಣದುಬ್ಬರದ ಮೇಲೆ ಹೆಂಗ್ ಪರಿಣಾಮ ಬೀರುತ್ತದೆ? ಸಾರಿ, ಹಣದ ಪೂರೈಕೆ ಮೇಲೆ ಹೆಂಗ ಪರಿಣಾಮ ಬೀರ್ತದೆ? ಓಕೆ, ನೋಡ್ರಿ ಯೋಚನೆ ಮಾಡ್ರಿ. ಹಣದ ಪೂರೈಕೆ ಮೇಲೆ, ಓಕೆ, ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತದೆ ಅಂತ ಕೇಳಿದ. ಹಣದ ಪೂರೈಕೆ ಮೇಲೆ ಪರಿಣಾಮವಿಲ್ಲ. ಎಸ್, ಇದು ಕೂಡ ಆನ್ಸರ್ ಬರ್ತದೆ. ಹಣದ ಪೂರೈಕೆಯ ಮೇಲೆ ಅದು ಏನೇ ಎಫೆಕ್ಟ್ ಮಾಡಂಗಿಲ್ಲ ಅಂತ. ಹೌದಾ? ರೈಟ್. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ? ಹಣದುಬ್ಬರವನ್ನ ಕಡಿಮೆ ಮಾಡೋದಕ್ಕೆ ಇನ್ಫ್ಲೇಷನ್, ಸಾರಿ, ಇದು
ರೆಪೋ ರೇಟ್ ಅನ್ನ ಹೆಚ್ಚು ಮಾಡೋದು, CRR ನ ಹೆಚ್ಚು ಮಾಡೋದು ಮಾಡ್ತೀವಿ. ಓಕೆ, ಸೊ ಹಣದ ಪೂರೈಕೆ ಕಡಿತಗೊಳ್ಳುತ್ತದೆ, ಇಲ್ಲ ಕಡಿತಗೊಳ್ಳಂಗಿಲ್ಲ. ಹಣದ ಪೂರೈಕೆ ಅಧಿಕಗೊಳ್ಳುತ್ತದೆ, ಇಲ್ಲ ಅಧಿಕಗೊಳ್ಳಲ್ಲ. ಇಮೇಲ್ನ ಯಾವುದೂ ಅಲ್ಲ ಅಂತಿದೆ. ಓಕೆ, ಸೊ ಇಲ್ಲ ಹಣದ ಪೂರೈಕೆ ಮೇಲೆ ಪರಿಣಾಮವಿಲ್ಲ ಇದು ಬರ್ತದೆ. ಹಣದ ಪೂರೈಕೆ ಮೇಲೆ ಪರಿಣಾಮವಿಲ್ಲ. ಯಾಕೆ ಇದಾಗ್ತದೆ? ಬಹಳ ಜನರಿಗೆ ಇದು ಅನ್ಸಂಗಿಲ್ಲ. ನೋಡ್ರಿ, ಆಲ್ರೆಡಿ ಹಣದುಬ್ಬರ ಐತಿ, ಹೌದಾ? ಯಾಕೈತಿ? ಹಣದ ಪೂರೈಕೆ ಜಾಸ್ತಿ ಆಗೈತಿ. ಓಕೆ, ಸೊ ಆಲ್ರೆಡಿ ಅಧಿಕ ಹಣದುಬ್ಬರ ಇದ್ದಾಗ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಮೇಲೆ ಅದು ಹಣದುಬ್ಬರ ಹೆಂಗ್ ಪರಿಣಾಮ ಬೀರ್ತತಿ ಅಂತ. ಓಕೆ, ನಮಗ್ ಗೊತ್ತೈತಿ ಮನಿ ಸಪ್ಲೈ, ಹಣದ ಪೂರೈಕೆ ಓಕೆ ಹೆಚ್ಚಿಗೆ ಆದಾಗ ಓಕೆ ಅದು ದಿಸ್ ವಿಲ್ ಲೀಡ್ ಟು ಇನ್ಫ್ಲೇಷನ್, ಹಣದುಬ್ಬರಕ್ಕೆ ಕಾರಣವಾಗ್ತದೆ, ಹಣದುಬ್ಬರಕ್ಕೆ ಕಾರಣ. ಬಟ್ ಆಲ್ರೆಡಿ ಹಣದುಬ್ಬರ ಐತಿ. ಈ ಹಣದುಬ್ಬರದಿಂದ ನಾವೇನ್ ಮಾಡ್ತೇವೆ? ಆಕ್ಷನ್ ಅದನ್ನ ಕಡಿಮೆ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ? ರೆಪೋ ರೇಟ್ ಅನ್ನು ಜಾಸ್ತಿ ಮಾಡ್ತೀವಿ, CRR ಅನ್ನು ಜಾಸ್ತಿ ಮಾಡ್ತೀವಿ. ಓಕೆ, RBI. ಸೊ ಅವಾಗ ಹಣದ ಪೂರೈಕೆ ಕಡಿಮೆ ಆಗ್ತದೆ, ಹಣದುಬ್ಬರನು ಕೂಡ ಕಡಿಮೆ ಆಗ್ತದೆ. ಬಟ್ ಆದ್ರೆ ಹಣದುಬ್ಬರನ ಆ, ಆ, ಹಣದ ಪೂರೈಕೆ ಇದ್ದಕ್ಕನ ಆಗಿರ್ತದೆ. ಸೊ ಇದು ಹಣದ ಪೂರೈಕೆ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತ ಯಾವುದೇ ಪರಿಣಾಮ ಬೀರಲ್ಲ. ನೋಡ್ರಿ ಹೆಂಗೈತೆ ಕ್ವಶನ್, ಹೆಂಗೈತೆ? ಅರ್ಥ ಆಯ್ತಾ ಇದು? ಬಹಳ ಜನ ಏನ್ ಮಾಡ್ತೀರಿ? ಹಣದ ಪೂರೈಕೆ ಕಡಿತಗೊಳ್ತದೆ. ನೋ. ಓಕೆ, RBI ಕ್ರಮ ಕೈಗೊಂಡ್ರೆ ಕಡಿಮೆ ಆಗ್ತದೆ. ಇಫ್ RBI ಟೇಕ್ ಆಕ್ಷನ್, ದೆನ್ ಓನ್ಲಿ supply of money will decrease. Otherwise, inflation itself does not have any impact on the supply of money. ಅರ್ಥ ಆಯ್ತಾ? Inflation itself does not have any impact on the money supply. Okay, it is the cause. Okay, money supply is the cause for the inflation. Money supply is the cause for inflation. So ಹಿಂಗಾಗಿ ಹಣದ ಪೂರೈಕೆ ಮೇಲೆ ಯಾವುದೇ ಪರಿಣಾಮವಿಲ್ಲ. ಅರ್ಥ ಆಯ್ತಾ ಇದು? ಅರ್ಥ ಆಯ್ತಾ ಇಲ್ರಿ ಇದು? ಆರ್ ಯು ಗೆಟಿಂಗ್ ಕನ್ವಿನ್ಸ್ಡ್ ಆರ್ ನಾಟ್? ಅರ್ಥ ಆಗ್ತಿದ್ಯಾ? ಈ ಪಾಯಿಂಟ್ ಅರ್ಥ ಆಗ್ತಿದ್ಯಾ? ಎಸ್. ಓಕೆ, ಎಸ್. ಸೊ ನೋಡ್ರಿ, ಇವು ಸ್ವಲ್ಪ ಟ್ರಿಕಿ ಕ್ವಶನ್, ಇಂಥವು ಕೇಳ್ತಿರ್ತಾನೆ ಅವಾಗವಾಗ. KPSC ಮೋಸ್ಟ್ಲಿ ಕ್ವಶನ್ ತೆಗಿಯವ ಹೆಂಡತಿ ಜೊತೆಗೆ ಜಗಳ ಮಾಡಿ ಬಂದಿರ್ತಾನ. ಮನ್ಯಾಗ ಏನೋ ಕಿರಿಕಿರಿ ಆಗಿರ್ತದ, ಹೌದಾ? ಹಂಗಾಗಿ ಅಂತ ಕ್ವಶನ್ ತೆಗೆದಿರ್ತಾನ, ನಿಮ್ ತಲೆಗೆ ಹುಳ ಬಿಟ್ಟಿರ್ತಾನ ಅಷ್ಟೇ. ಹಣದುಬ್ಬರವೆಂದರೆ ಆಯವ್ಯಯ ಕೊರತೆಯಲ್ಲಿ ಹೆಚ್ಚಳ, ಓಕೆ, ಹಣ ಸರಬರಾಜಿನಲ್ಲಿ ಹೆಚ್ಚಳ, ಸಾಮಾನ್ಯ ಬೆಲೆ ಸೂಚಿಯಲ್ಲಿ ಏರಿಕೆ, ಅನುಭೋಗಿ ಪದಾರ್ಥಗಳ ಬೆಲೆಯಲ್ಲಿ ಏರಿಕೆ. ಓಕೆ, ಓಕೆ, ಎಸ್. ನೋಡಿ, ಇನ್ಫ್ಲೇಷನ್ ಇಂಪ್ಲೈಸ್ ರೈಸ್ ಇನ್ ದ ಬಜೆಟ್ ಇನ್ಫ್ಲೇಷನ್, ಸಾರಿ ಬಜೆಟ್ ಡೆಫಿಸಿಟ್, ರೈಸ್ ಇನ್ ಮನಿ ಸಪ್ಲೈ, ರೈಸ್ ಇನ್ ಜನರಲ್ ಪ್ರೈಸ್ ಇಂಡೆಕ್ಸ್. ಓಕೆ, ಇನ್ಫ್ಲೇಷನ್ ಇಂಪ್ಲೈಸ್ ಓಕೆ ಹಣದುಬ್ಬರವೆಂದರೆ ಓಕೆ ರೈಟ್. ಸೊ ರೈಸ್ ಇನ್ ಪ್ರೈಸಸ್ ಆಫ್ ದಿ ಕನ್ಸ್ಯೂಮರ್ ಗೂಡ್ಸ್, ರೈಸ್ ಇನ್ ಎಸ್ ಇಲ್ಲಿ ಸಿ ಬರ್ತದೆ. ಓಕೆ, ರೈಸ್ ಇನ್ ಜನರಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿಬಹುದು, ಅಥವಾ ಜನರಲ್ ಪ್ರೈಸಸ್ ಆಫ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್. ಓಕೆ, ರೈಟ್. ಸೊ ರೈಸ್ ಇನ್ ಬಜೆಟ್ ಡೆಫಿಸಿಟ್, ರೈಸ್ ಇನ್ ಮನಿ ಸಪ್ಲೈ, ಮನಿ ಸಪ್ಲೈ ರೈಸ್ ಆಗ್ತದ, ಅದಕ್ಕೆ ಇನ್ಫ್ಲೇಷನ್ ಆಗಿರ್ತದೆ. ಓಕೆ, ಸೊ ರೈಸ್ ಇನ್ ಜನರಲ್ ಪ್ರೈಸ್ ಇಂಡೆಕ್ಸ್, ರೈಟ್. ಹಣದುಬ್ಬರವೆಂದರೆ ರೈಸ್ ಇನ್ ಪ್ರೈಸ್ ಆಫ್ ಕನ್ಸ್ಯೂಮರ್ ಗೂಡ್ಸ್, ಅನುಭೋಗಿ ಪದಾರ್ಥಗಳ ಬೆಲೆಗಳಲ್ಲಿ ಏರಿಕೆ. ಓಕೆ, ಸಾಮಾನ್ಯ ಬೆಲೆ ಸೂಚಿಯಲ್ಲಿ ಏರಿಕೆ, ಸಾಮಾನ್ಯ ಬೆಲೆ ಸೂಚಿಯಲ್ಲಿ ಏರಿಕೆ. ಎಸ್, ಎಲ್ಲದರದ್ದು ವಸ್ತುಗಳು ಸಾಮಾನ್ಯ ಬೆಲೆ ಇನ್ಫ್ಲೇಷನ್ ಬರ್ತದೆ. ಓಕೆ, ಸಿ ಸಿ ಯಾವ್ದು ಉತ್ತರ? ಸಿ. ಓಕೆ, yes, how inflation is measured? The inflation is measured by statistical tool known as index number. Okay, in India there are 5 major inflation indices for the measuring the changes in price level: wholesale price index and consumer price index. ನೋಡ್ರಿ, ಸಗಟು ಬೆಲೆ ಸೂಚ್ಯಂಕ ಮತ್ತು ಗ್ರಾಹಕರ ಬೆಲೆ ಸೂಚ್ಯಂಕ ಇವುಗಳನ್ನು ಆಧರಿಸಿ ಹಣದುಬ್ಬರವನ್ನು ಲೆಕ್ಕ ಹಾಕಲಾಗ್ತದೆ. ಓಕೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂಡ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಓಕೆ, ಇನ್ನೊಂದೇನು ಅದನ್ನ ಮೇಜರ್ ಮಾಡೋಕೆ ಡಿಫ್ಲೇಷನ್, GDP ಡಿಪ್ಲೇಟರ್ ಅಂತ ಮೂರನ್ನು ಬಳಸ್ತಾರೆ. GDP ಡಿಪ್ಲೇಟರ್, ಓಕೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂಡ್ GDP ಡಿಫ್ಲೇಟರ್ ಅಂತ. GDP ಡಿಪ್ಲೇಟರ್ ಮೇಲೂ ಕೂಡ ಒಂದು ಕ್ವಶನ್ ಐತಿ, ಹೇಳ್ತೇನೆ ಅದನ್ನ. ಓಕೆ, ರೈಟ್. ಸೊ GDP ಡಿಫ್ಲೇಟರ್ ಅಂತ, GDP ಡಿಫ್ಲೇಟರ್ ಅಂತ. ಓಕೆ, ಆರ್ಥಿಕ ವರ್ಷದಲ್ಲಿ RBI ತನ್ನ ವಿತ್ತೀಯ ನೀತಿಯನ್ನು ಎಷ್ಟು ಬಾರಿ ಮರುಪರಿಶೀಲಿಸುವುದು? ಫೈನಾನ್ಷಿಯಲ್ ಇಯರ್, ಹೌ ಫ್ರೀಕ್ವೆಂಟ್ಲಿ ಡಸ್ RBI ರಿವ್ಯೂ ದ ಮಾನಿಟರಿ ಪಾಲಿಸಿ? ಮಂತ್ಲಿ, ಬೈ ಮಂತ್ಲಿ, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ? ನೋಡಿ, ಇನ್ ಅ ಫೈನಾನ್ಷಿಯಲ್ ಇಯರ್ ಹೌ ಫ್ರೀಕ್ವೆಂಟ್ಲಿ ಡಸ್ RBI ರಿವ್ಯೂ ದ ಮಾನಿಟರಿ ಪಾಲಿಸಿ ಅಂತಿದೆ. ಇಟ್ ಈಸ್ ಬೈ ಮಂತ್ಲಿ. ಬೈ ಮಂತ್ಲಿ. ಓಕೆ, ರೈಟ್. ಸೊ ತನ್ನ
ಹಣಕಾಸು ನೀತಿಯನ್ನ ಪರಾಮರ್ಶೆ ಮಾಡುವಂಥದ್ದು ದ್ವೈಮಾಸಿಕ. ಓಕೆ, ರೈಟ್. ಎಂಎಸ್ಎಂಇಯ ಹೊಸ ವ್ಯಾಖ್ಯೆಯ ಮೇರೆಗೆ ಒಂದು ಉತ್ಪಾದನಾ ಘಟಕದ ಉದ್ಯಮವನ್ನ ಸಣ್ಣ ಉದ್ಯಮವೆಂದು ಕರೆಯಬೇಕಾದಲ್ಲಿ, ನೋಡ್ರಿ, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಬರುತ್ತೆ. ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಂತ. ಓಕೆ, ರೈಟ್. ಸೊ ಸಣ್ಣ ಉದ್ಯಮವೆಂದು ಪರಿಗಣಿಸಬೇಕಾದಲ್ಲಿ ಏನಂತ ನೋಡ್ರಿ, ಇದು ರೀಸೆಂಟ್ ಆಗಿ ಚೇಂಜ್ ಆಗೈತಿ ಇದು, ರೈಟ್. ರೀಸೆಂಟ್ ಆಗಿ ಚೇಂಜ್ ಆಗೈತಿ ಇದು. ಅದರ ವಾರ್ಷಿಕ ವಹಿವಾಟು ಅಂದ್ರೆ ಇಲ್ಲಿ ಒಂದು ಹೂಡಿಕೆ ಮತ್ತು ವಾರ್ಷಿಕ ವಹಿವಾಟು ಎರಡನ್ನೂ ಪರಿಗಣಿಸ್ತಾರೆ. ಓಕೆ, ಹೂಡಿಕೆ ಮತ್ತು ವಾರ್ಷಿಕ ವಹಿವಾಟು ಎರಡನ್ನೂ ಪರಿಗಣಿಸ್ತಾರೆ. ಸಣ್ಣ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಕರಿಬೇಕಾರೆ. ಓಕೆ, ರೈಟ್. ಸೊ ಅದರ ವಾರ್ಷಿಕ ವಹಿವಾಟು 50 ಕೋಟಿ ರೂಪಾಯಿಗಿಂತ ಕಡಿಮೆ ಇರಬೇಕು. ಅದರ ವಾರ್ಷಿಕ ವಹಿವಾಟು 75 ಕೋಟಿಯಿಂದ 750 ಕೋಟಿ ರೂಪಾಯಿ ಒಳಗಡೆ ಇರಬೇಕು. ವಾರ್ಷಿಕ ವಹಿವಾಟು 5 ಕೋಟಿಯಿಂದ 75 ಕೋಟಿ ರೂಪಾಯಿ ಒಳಗಡೆ ನಡುವೆ ಇರಬೇಕು. ಅದರ ವಾರ್ಷಿಕ ವಹಿವಾಟು 10 ಕೋಟಿಯಿಂದ 50 ಕೋಟಿ ರೂಪಾಯಿ ಒಳಗಡೆ ನಡುವೆ ಇರಬೇಕು ಅಂತೆಲ್ಲ ಇದೆ. ಓಕೆ, ಸೊ ಇಲ್ಲಿ ಅದು 10 ಕೋಟಿ 50 ಕೋಟಿ 10 ಕೋಟಿ 50 ಕೋಟಿ ಬರುತ್ತೆ. ಓಕೆ, ಸೊ ಇಲ್ಲ, ಇವು ಯಾವುದೂ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿಲ್ಲ. ಓಕೆ, ಸೊ ನನ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಹಿಯರ್. ಲೆಟ್ ಮೀ ಟೇಕ್ ದಿ ಒನ್ ತಗೊಳ್ತೀನಿ. ನಾನು 2-3 ಕ್ವಶನ್ ತೆಗೆದಿದ್ದೀನಿ. ಅದೇ ಇತ್ತು ಒಂದು, ಇದು ಹಂಗಿದೆ. ಒಂದು ಕ್ವಶನ್ ನಾನೇ ತೆಗೆದಿದ್ದೆ. ಆ ಕ್ವಶನ್ ಅಲ್ಲಿ ನನಗೆ ಕೇಳಿದ್ದೆ. ಓಕೆ, MSME ಡೆಫಿನಿಷನ್. ರೀಸೆಂಟ್ ಆಗಿ ಏನೋ ಸ್ವಲ್ಪ ಚೇಂಜಸ್ ಮಾಡಿದಾನೆ ಅದಕ್ಕೆ. ಓಕೆ, ರೀಸೆಂಟ್ ಆಗಿ ಏನೋ ಸ್ವಲ್ಪ ಚೇಂಜ್ ಮಾಡಿದಾನೆ. ರೈಟ್, MSME ಇದು ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಕರೀತಾರೆ ಅದನ್ನ. ಹೌದೌದು, 10 ಕೋಟಿ 50 ಕೋಟಿ 10 ಕೋಟಿ ಒಳಗಡೆ ಇನ್ವೆಸ್ಟ್ಮೆಂಟು. ಓಕೆ, ಮತ್ತೆ ಎಸ್ ಇಲ್ಲಿದೆ 50 ಕೋಟಿ ಟರ್ನ್ ಓವರ್, ಹಿಂಗಿರ್ತದೆ ಅದು. ಇಲ್ಲಿದೆ ನೋಡ್ರಿ, ಕಾಣಿಸಿದ್ಯಾ? ಓಕೆ, ಇದು ಎಕ್ಸಿಸ್ಟಿಂಗ್ ಹಳೇದು, ಇದು ರೀಸೆಂಟ್ ಆಗಿರೋದು. ಓಕೆ, ಅಂದ್ರೆ ಇಬ್ರಿಗೂ ಎರಡಕ್ಕೂ ಒಂದಕ್ಕೆ ಕೊಟ್ಟಿದ್ದಾರೆ. ಮೈಕ್ರೋ ಅಂದ್ರೆ 1 ಕೋಟಿ 5 ಕೋಟಿ. ಓಕೆ, ಸ್ಮಾಲ್ ಅಂದ್ರೆ 10 ಕೋಟಿ 50 ಕೋಟಿ. 10 ಕೋಟಿ ಇನ್ವೆಸ್ಟ್ಮೆಂಟ್, 10 ಕೋಟಿ ಒಳಗಡೆ ಇನ್ವೆಸ್ಟ್ಮೆಂಟ್, 50 ಕೋಟಿ ಒಳಗಡೆ ಟರ್ನ್ ಓವರ್. ಮೀಡಿಯಂ ಅಂದ್ರೆ 20 ಕೋಟಿ 100 ಕೋಟಿ. ಇದನ್ನ 250 ಕೋಟಿ ಮಾಡಿರ್ತೀವಿ, ಇನ್ನೂ ಜಾಸ್ತಿ ಆಗೈತಿ. ಓಕೆ, ಎಸ್, 250 ಕೋಟಿನೂ ಆಗೈತಿ. ಇಲ್ಲಿದೆ ನೋಡ್ರಿ. ಎಸ್, ಇದು ಹಳೇದು, ಇದು ಮೇಲಿಂದ ಹಳೇದು. ಓಕೆ, ಸೊ ರಿವೈಸ್ಡ್ MSME ಕ್ರೈಟೇರಿಯಾ. ಮೈಕ್ರೋ ಅಂದ್ರೆ 1 ಕೋಟಿ ಇನ್ವೆಸ್ಟ್ಮೆಂಟ್ ಅಪ್ ಟು 1 ಕೋಟಿ, 5 ಕೋಟಿ ಒಳಗಡೆ ಟರ್ನ್ ಓವರ್ ಇರಬೇಕು. ಓಕೆ, 5 ಕೋಟಿ ವಾರ್ಷಿಕ ಟರ್ನ್ ಓವರ್ ಅಥವಾ ವಾರ್ಷಿಕ ವಹಿವಾಟು. ಸ್ಮಾಲ್ ಅಂದ್ರೆ 10 ಕೋಟಿ ಒಳಗಡೆ ಇನ್ವೆಸ್ಟ್ಮೆಂಟ್, 50 ಕೋಟಿ ಒಳಗಡೆ ಟರ್ನ್ ಓವರ್. ಮೀಡಿಯಂ ಅಂದ್ರೆ 20 ಕೋಟಿ ಒಳಗಡೆ ಇನ್ವೆಸ್ಟ್ಮೆಂಟ್, 250 ಕೋಟಿ ಒಳಗಡೆ ಟರ್ನ್ ಓವರ್. ಈ ತರ ಐತೆ. ಓಕೆ,
50 ಕ್ರೋರ್ ಇನ್ವೆಸ್ಟ್ಮೆಂಟು, 250 ಕ್ರೋರ್ ಟರ್ನ್ ಓವರ್ ಇದಿದ್ರೆ ಮೀಡಿಯಂ ಅಂತ. ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಐತಿ, ಟರ್ನ್ ಓವರ್ ಜಾಸ್ತಿ ಐತಿ ಅಂದ್ರೆ ಅದನ್ನ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಅಂತ ಕರೀತಾರೆ. ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಒಟ್ಟು ಹೂಡಿಕೆ ಮತ್ತು ವಹಿವಾಟು, ಹೂಡಿಕೆ ಮತ್ತು ವಹಿವಾಟಿನ ಆಧಾರದ ಮೇಲೆ ಉತ್ಪಾದನಾ ಕಂಪನಿಗಳು ಮತ್ತು ಸೇವಾ ಕಂಪನಿಗಳು ಎರಡಕ್ಕೂ ಕೂಡ ಕ್ರೈಟೀರಿಯಾ ಇದೆ. ಎರಡಕ್ಕೂ ಕೂಡ ಒಂದು ಇದನ್ನ ಬಳಸ್ಕೊಳ್ತಾರೆ. ಕ್ಲಿಯರ್? ಅರ್ಥ ಆಯ್ತ್ರಿ? ಅರ್ಥ ಆಯ್ತಲ್ಲ? ಇಲ್ಲಿ ಇದನ್ನ ಕೇಳ್ತಾನೆ, ಕ್ವಶನ್ಸ್ ನೋಡ್ಕೋಬೇಕು ನೀವು. ಎಸ್, ಕೆಳಗಿನವುಗಳನ್ನ ಗಮನಿಸಿ. ಓಕೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಪ್ರತಿ ಹನಿ ಜಾಸ್ತಿ ಬೆಳೆ. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಬೆಳೆಗೆ ಬಿಮಾ ದೊರಕಿಸುವುದು. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ, ಎಲ್ಲಾ ರಸ್ತೆಗಳನ್ನ ಗ್ರಾಮದ ರಸ್ತೆಗಳ ಜೊತೆ ಜೋಡಿಸುವುದು. ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ, ಕಾರ್ಪೊರೇಟ್ ಅಲ್ಲದವರಿಗೆ, ಸಣ್ಣ ವ್ಯಾಪಾರಿಗಳಿಗೆ, ಫೈನಾನ್ಸಿಯಲ್ ಸೌಲಭ್ಯಗಳಿಗೆ ಔಪಚಾರಿಕ ಪ್ರವೇಶ. ಮೇಲೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತಿದೆ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸೊ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಪರ್ ಡ್ರಾಪ್ ಮೋರ್ ಕ್ರಾಪ್. ಓಕೆ, ಸೊ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಪ್ರೊವೈಡಿಂಗ್ ಇನ್ಶೂರೆನ್ಸ್ ಕವರ್ ಟು ಕ್ರಾಪ್ಸ್, ರೈಟ್? ಸೊ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ, ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ ಟು unconnected villages. Pradhan Mantri Mudra Yojana aims to provide a formal access of financial facility to non-corporate small business. Okay. Yes, ಯಾವ್ದು ಬರುತ್ತೆ? 3-4 ಕರೆಕ್ಟ್ ಆಗಿದೆ. 3-4 ಕರೆಕ್ಟ್ ಆಗಿದೆ. ಒಂದೇದು ತಪ್ಪಾಗಿದೆ. ಓಕೆ, ಸೊ ಇಂಟರ್ಚೇಂಜ್ ಆಗಬೇಕು. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಪರ್ ಡ್ರಾಪ್ ಮೋರ್ ಕ್ರಾಪ್. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಇನ್ಶೂರೆನ್ಸ್. ಓಕೆ, ಸೊ ಬೆಳೆಗಳಿಗೆ ವಿಮೆ ಕೊಡುವಂಥದ್ದು ಇಂಟರ್ಚೇಂಜ್ ಆಗಬೇಕು 1-2. ಸೊ ಹಿಂಗ ಕರೆಕ್ಟ್ ಆಗಿಲ್ಲ. 3-4 ಕರೆಕ್ಟ್ ಆಗಿದೆ. ಓಕೆ, ಗ್ರಾಮ ಸಡಕ್ ಯೋಜನೆ ಬಹಳ ಹಳೇದು, 2000ದಲ್ಲೇ ತಂದಿರೋದು. ಯಾರು ವಾಜಪೇಯಿ ಅವರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ. ಕೇಂದ್ರದ 60% ಐತೆ, ರಾಜ್ಯದ್ದು 40% ಐತೆ. ಓಕೆ, ಮೊದಲದು 90-10 ಇತ್ತು. ಈಗ ಅದನ್ನ ಕೇಂದ್ರ ಸರ್ಕಾರ 60% ಕೊಡುತ್ತೆ, ರಾಜ್ಯ ಸರ್ಕಾರ 40%. ಯಾವ ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಇರಲು ಆ ಹಳ್ಳಿಗಳನ್ನ ನಗರ ಪಟ್ಟಣಗಳ ಜೊತೆಗೆ ರಸ್ತೆಯಿಂದ ಲಿಂಕ್ ಮಾಡುವಂಥದ್ದು. ಓಕೆ, ಸೊ ಸರ್ವ ಋತು ರಸ್ತೆಗಳ ಸಂಪರ್ಕ ಕೊಡುವಂಥದ್ದು. ಮುದ್ರಾ ಯೋಜನೆ ಗೊತ್ತು, ಸಾಲ ಸೌಲಭ್ಯ, ಯಾವುದೇ ವ್ಯವಹಾರಗಳಿಗೆ ಸಾಲ ಸೌಲಭ್ಯ ಕೊಡುವಂಥದ್ದು. ಓಕೆ, ರೈಟ್. ಸೊ ಮತ್ತೆ ಫಸಲ್ ಬಿಮಾ ಯೋಜನೆ ಏನೈತಲ್ಲ, ಯಾವುದು ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸುವಂಥದ್ದು. ಅದಕ್ಕೆ ಬೆಳೆ ವಿಮೆ ಮಾಡಿಸ್ತಾರೆ. ಬೆಳೆ ನಷ್ಟ ಆದ್ರೆ, ಈಗ ನೋಡ್ರಿ ಸಿಕ್ಕಾಪಟ್ಟೆ ಮಳೆ ಆಗೈತಿ, ಬೆಳೆ ಹಾಳಾಯ್ತು, ಅದಕ್ಕೆ ಪರಿಹಾರ ಸಿಗುತ್ತೆ. ಓಕೆ, ಅದಕ್ಕೆ ಪರಿಹಾರ ಸಿಗುತ್ತೆ. ಇಲ್ಲಿ 2.5%, ಓಕೆ, 1.5%, 5% ಹಿಂಗ ಪ್ರೀಮಿಯಂ ಇರ್ತದ. ಓಕೆ, ಪ್ರೀಮಿಯಂ ಇರ್ತದ. ಎಸ್, ಮುದ್ರಾ ಯೋಜನೆ ಒಳಗಡೆ ನಿಮಗೆ ಸಾಲ ಸೌಲಭ್ಯ 50,000 ಒಳಗಡೆ. ಓಕೆ, 5 ಲಕ್ಷದೊಳಗಡೆ, ಈಗ 20 ಲಕ್ಷದೊಳಗಡೆ ಮಾಡೋಣ. ಹೌದಾ? 50,000 ಒಳಗಡೆ ಶಿಶು, ಕಿಶೋರ, ತರುಣ ಏನೈತಲ್ಲ, ಈಗ ಅದನ್ನ 20 ಲಕ್ಷದೊಳಗಡೆವರೆಗೂ ಸಾಲ ತಗೋಬಹುದು. ಓಕೆ, 20 ಲಕ್ಷದ ರೂಪಾಯಿದೊಳಗೂ ಸಾಲ ತಗೊಳಕ್ಕೆ ಬರ್ತದೆ ಮುದ್ರಾ ಯೋಜನೆ. ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ ಇವರು ಬ್ಯಾಂಕ್ಗಳಿಗೆ ಮತ್ತು MFIಗಳಿಗೆ ಸಾಲ ಸೌಲಭ್ಯ ಕೊಡ್ತಾರ. ಅದನ್ನ ಬಳಸ್ಕೊಂಡು ಅವರು ಈ ಒಂದು ಸಾಲ ಯಾವುದೇ ರೀತಿಯ ಭದ್ರತೆ ಇಲ್ದಂಗೆ ಸಾಲ ಕೊಡ್ತಾರ. ಓಕೆ, ಶಿಶು, ಕಿಶೋರ, ತರುಣ ಅಂತ 3 ರೀತಿಯ ಸಾಲಗಳು ಬರ್ತಾವ. ಹೌದಾ? ತರುಣದೀಗ 20 ಲಕ್ಷ ಮಾಡೋಣ. ಓಕೆ, ತರುಣ ಏನೈತಲ್ಲ ಅದನ್ನ 20 ಲಕ್ಷ ಮಾಡೋಣ. ಓಕೆ, ಕ್ಲಿಯರ್? ತರುಣ 20 ಲಕ್ಷ ಮಾಡೋಣ. ಈಗ ಸದ್ಯ ಇದಕ್ಕೆ ಆನ್ಸರ್ ಯಾವುದು ಅಂತ ಕೇಳಿದ್ರೆ 3-4. ಓಕೆ, 3-4 ಇದಕ್ಕೆ ಆನ್ಸರ್ ಆಗಿದೆ. Which of the following conditions need not fulfilled for declaring an offense under the Prevention of Money Laundering Act? ಸೊ ಇದು ಸ್ವಲ್ಪ ಅಪ್ಲೈಡ್ ಕೇಳಿದನ. ಯಾವುದಾದ್ರೂ ಅಪರಾಧವನ್ನ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿ ಪರಿಗಣಿಸಬೇಕಾದ್ರೆ PMLA ಕೆಳಗಿನ ಯಾವ ಪರಿಸ್ಥಿತಿನ ಪೂರೈಸಬೇಕಾದ್ದು ಅನಿವಾರ್ಯವಲ್ಲ. ಅಪರಾಧ ಇಲ್ಲಿ ಸ್ವಲ್ಪ ಟ್ರಾನ್ಸ್ಲೇಷನ್ ಸರಿ ಮಾಡಿಲ್ಲ. ದೇರ್ ಮಸ್ಟ್ ಬಿ ಎ ಕಮಿಷನ್ ಆಫ್ ಕ್ರೈಮ್ ಅಂದ್ರೆ ಅಪರಾಧ ನಡೆದಿರಬೇಕು. ಓಕೆ, ಸೊ ದೇರ್ ಮಸ್ಟ್ ಬಿ ಎ ಪ್ರೊಸೀಡ್ಸ್ ಆಫ್ ಗೇನ್ಸ್ ಔಟ್ ಫ್ರಮ್ ದಿ ಕ್ರೈಮ್. ಓಕೆ, ಸೊ ಅಪರಾಧದಿಂದ ಹಣ ವರ್ಗಾವಣೆ ಆಗಿರಬೇಕು, ಹಣದ ವ್ಯವಹಾರ ನಡೆದಿರಬೇಕು. ಕ್ರೈಮ್ ಮಸ್ಟ್ ಹ್ಯಾವ್ ಬೀನ್ ಕಮಿಟೆಡ್ ಬಿಯಾಂಡ್ ದ ಕಂಟ್ರೀಸ್. ವಿದೇಶಗಳಲ್ಲಿ ಹಣದ ವಹಿವಾಟು ನಡೆದಿರಬೇಕು. ಅಪರಾಧ ನಡೆದಿರಬೇಕು. ಓಕೆ, ದೇರ್ ಮಸ್ಟ್ ಬಿ ಎ ಟ್ರಾನ್ಸಾಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಪ್ರೊಸೀಡ್ಸ್ ಆಫ್ ಎ ಕ್ರೈಮ್. ಓಕೆ, ಸೊ ಅಪರಾಧಕ್ಕೋಸ್ಕರ ಹಣದ ವ್ಯವಹಾರ ನಡೆದಿರಬೇಕು ಅಂತ. ಎಸ್, ಯಾವುದು ಕಂಡೀಷನ್ ಆಗಿರ್ಲೇಬೇಕಿಲ್ಲ ಅಂತ. ಸೊ ಇಲ್ಲಿ ಅಪರಾಧ ಅಂತ ಪರಿಗಣಿಸಬೇಕಾದ್ರೆ PMLA ಅಂಡರ್ ಇದು ಯಾವುದು ಈ ಕೆಳಗಿನ ಯಾವ ಒಂದು ಕ್ರೈಟೀರಿಯಾ ಫುಲ್ಫಿಲ್ ಆಗುವಂತ ಅಗತ್ಯ ಇಲ್ಲ ಅಂದ್ರೆ ಎಸ್, ದೇರ್ ಮಸ್ಟ್ ಬಿ ಎ ಪ್ರೊಸೀಡ್ಸ್ ಆರ್ ಎ ಗೇನ್ಸ್ ಔಟ್ ಫ್ರಮ್ ಕ್ರೈಮ್.
ಓಕೆ. ಸೊ ಅಪರಾಧದಿಂದ ಹಣ ಬಂದೇತಿ ಅಂತ ಇದು ಅಂತಿಲ್ಲ. ಓಕೆ, ರೈಟ್. ಓಕೆ, ಹಣ ಲಪಟಾಯಿಸೋದು ಅಪರಾಧನೇ. ಓಕೆ, ಹಣ ಲಪಟಾಯಿಸಿ ಬೇರೆ ಈಗ ನೋಡ್ರಿ ಯಾವುದು ಮೊನ್ನೆ ವಾಲ್ಮೀಕಿ, ಓಕೆ, ವಾಲ್ಮೀಕಿ ಟ್ರಸ್ಟ್ ಏನೈತಲ್ಲ, ರೈಟ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಇವರು ಬೇರೆ ಬೇರೆ ಬ್ಯಾಂಕ್ಗಳ ಮೂಲಕ ವರ್ಗಾವಣೆ ಮಾಡಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಹೌದಾ? ಸೊ ಇಲ್ಲಿ ಅಪರಾಧನೇ ಅದು. ಓಕೆ, ಹಣವನ್ನ ಲಪಟಾಯಿಸಿರುವಂತದ್ದು ಅಪರಾಧನೇ. ಇದು ವಿದೇಶಗಳಲ್ಲಿ ನಡೆದಿಲ್ಲ, ನಮ್ಮ ದೇಶದಲ್ಲೇ ನಡೆದೈತಿ. ರೈಟ್, ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ಕಾನೂನು ಬಾಹಿರ ಹಣ ವರ್ಗಾವಣೆ ಮಾಡಿದಾರೆ. ಓಕೆ, ಅದಕ್ಕೆ ಏನ್ ಪ್ರೂಫ್, ಯಾವ್ದರಿಂದ ತಗೊಂಡ್ರು ಏನೂ ಇಲ್ಲ. ಸೊ ಇದನ್ನ PMLAD ರೆಕಾರ್ಡ್ ಮಾಡ್ಬೋದು ಅದನ್ನ. ಓಕೆ, ರೈಟ್. ಸೊ ಮತ್ತೆ ಆ ಒಂದು ಯಾವ್ದಾದ್ರು ಅಪರಾಧ ನಡೆದಿದ್ರೆ ಅದರಿಂದ ಗೇನ್ ಆಗಿರಬೇಕು ಅಂತ ಕಂಪಲ್ಸರಿ ಏನಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಕ್ರೈಟೀರಿಯಾ ಇಸ್ ನಾಟ್ ಬಿ ಫುಲ್ಫಿಲ್ಡ್ ಫಾರ್ ಡಿಕ್ಲೇರಿಂಗ್ ಅನ್ ಅಫೆನ್ಸ್ ಅಂಡರ್ ದಿ ಪ್ರಿವೆನ್ಸ್. ಅದು ಇಲ್ಲದೆ ಇದ್ರೂ ಕೂಡ, ಓಕೆ, ಓಕೆ, ರೈಟ್. ಸೊ ಸಿ, ಕ್ರೈಮ್ ಮಸ್ಟ್ ಹ್ಯಾವ್ ಬೀನ್ ಕಮಿಟೆಡ್ ಬಿಯಾಂಡ್ ದ, ಓಕೆ ಓಕೆ, ಇದು ಬರ್ತದೆ, ಸಿ ಬರ್ತದೆ, ಕರೆಕ್ಟ್. ಸಿ ಬರ್ತದೆ ಅಂದ್ರೆ ದೇಶದ ಹೊರಗಡೆನೆ ಅಪರಾಧ ನಡೆದಿರಬೇಕು ಅಂತೇನಿಲ್ಲ, ಕರೆಕ್ಟ್, ಸಿ ಬರ್ತದೆ. ಸೊ ದೇರ್ ಮಸ್ಟ್ ಬಿ ಕಮಿಷನ್ ಆಫ್ ಕ್ರೈಮ್ ಅಂದ್ರೆ ಅಪರಾಧ ಆಗಿರಬೇಕು. ಅಪರಾಧ ಅಂದ್ರೆ ಕೊಲೆ ಸುಲಿಗೆ ಅಂತಾನೆ ಅಲ್ಲ. ಹೌದಾ? ಅಪರಾಧ ಅಂದ್ರೆ ಬೇರೆ ಬೇರೆ ವ್ಯಾಖ್ಯಾನಗಳಿದಾವೆ, ಕರೆಕ್ಟ್. ಸೊ ಇನ್ನೊಬ್ಬನ ಜೇಬಿಂದ ಹಣ ಕಿತ್ಕೊಂಡ್ರಿ, ಕರೆಕ್ಟ್, ಅವ್ನ್ ಗೊತ್ತಾಗದಂಗೆನೆ, ಅದು ಪಿಕ್ ಪಾಕೆಟ್ ಅಪರಾಧ, ಕರೆಕ್ಟ್. ಸೊ ಹಂಗ ದೇರ್ ಮಸ್ಟ್ ಬಿ ಕಮಿಷನ್ ಆಫ್ ಕ್ರೈಮ್ ಆಗಿರಬೇಕು. ಮತ್ತೆ ದೇರ್ ಮಸ್ಟ್ ಬಿ ಪ್ರೊಸೀಡ್ಸ್ ಆಫ್ ಗೇನ್ ಔಟ್ ಆಫ್ ಕ್ರೈಮ್. ಹೌದು, ಆ ಒಂದು ಅಪರಾಧದಿಂದ ಹಣದ ವರ್ಗಾವಣೆ ಅಥವಾ ಹಣದ ಲಾಭ ಆಗಿರ್ಬೇಕು. ಓಕೆ, ರೈಟ್. ಇಲ್ಲಿ ನೋಡ್ರಿ, ಅವರು ಆ ಮುಖ್ಯಮಂತ್ರಿ ವಿರುದ್ಧ ಕೇಸ್ ಹಾಕಿದಾರಲ್ಲ, ಮುಖ್ಯಮಂತ್ರಿ ಆಗಿದ್ದಕ್ಕೆ ಅವಳ ಪತ್ನಿಗೆ 14-15 ಸೈಟ್ ಸಿಕ್ಕಿದವ. ಇನ್ನೊಬ್ರು ಯಾರಾದ್ರೂ ಆಗಿದ್ರೆ, ಹೋಗಮ್ಮ, ನಿನ್ಗೆ ಯಾಕೆ, ನಿನ್ ಸೈಟ್ ಕೊಟ್ಟಿರೋದು ಇಷ್ಟು, ಇದಕ್ಕೆ ನಿಮ್ಗೆ 1 ಸೈಟೋ 2 ಸೈಟೋ ಕೊಡ್ತೇವೆ ಅಂತ ಕೊಡ್ತಿದ್ರು. ಮತ್ತೆ ಅದು ಪ್ರೈಮ್ ಏರಿಯಾದಲ್ಲೇ ಕೊಡ್ತಿರ್ಲಿಲ್ಲ, ಕರೆಕ್ಟ್. ಸೊ ಮುಖ್ಯಮಂತ್ರಿಯ ಪತ್ನಿ ಮುಖ್ಯಮಂತ್ರಿ ಅಂತ ಹೇಳಿ ಅವ್ರಿಗೆ ಬೇರೆ ಕಡೆ ಸೈಟ್ ಜಾಗ ಸಿಕ್ಕಿದವ. ಸೊ ಇದು ಪ್ರಭಾವ ಬಳಸಿ ಮಾಡಿರುವಂತದ್ದು. ಸೊ 10 ಕೋಟಿ ಕಳ್ಕೊಂಡು 100 ಕೋಟಿ ಗಳಿಸ್ದಂಗದು, ಕರೆಕ್ಟ್. ಸೊ ಇದು ಸರ್ಕಾರಕ್ಕೆ ಮೋಸನೇ, ಹೌದಾ? ಸೊ ಕ್ರೈಮ್ ಮಸ್ಟ್ ಹ್ಯಾವ್ ಬೀನ್ ಕಮಿಟೆಡ್ ಬಿಯಾಂಡ್ ದ ಕಂಟ್ರೀಸ್ ಬಾರ್ಡರ್. ಎಸ್, ಹಿಂಗೆ ವಿದೇಶಗಳಲ್ಲಿ ಅಪರಾಧ ಆಗಿರಬೇಕು ಅಂತ ಏನಿಲ್ಲ. ಓಕೆ, ಸೊ ನಮ್ಮ ದೇಶದ ಒಳಗಡೆ ಅಪರಾಧ ಆದ್ರೂ ಇದು ಮಾಡ್ತಾರೆ. ಸೊ ಸರಿಯಾದ ಉತ್ತರ ಇಲ್ಲಿ ಸಿ, ಸಿ ಸಿ ಸಿ. ಓಕೆ, ಸಿ ಸರಿಯಾದ ಉತ್ತರ, ಸಿ. ಸೊ ದೇರ್ ಮಸ್ಟ್ ಬಿ ಅ ಟ್ರಾನ್ಸಾಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಪ್ರೊಸೀಡ್ಸ್ ಆಫ್ ದ ಕ್ರೈಮ್. ಎಸ್, ಅಪರಾಧಕ್ಕೆ ಸಂಬಂಧಪಟ್ಟಂಗೆ ವ್ಯವಹಾರಗಳು ಆಗಿರಬೇಕು ಅಂದಾಗ ಅದನ್ನ ಆ, ಏನು PMLA ಅಂಡರ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿ ಇದು ಮಾಡಕ್ ಸಾಧ್ಯತೆ. RBI ಯಾವ ವರ್ಷದಲ್ಲಿ ರಾಷ್ಟ್ರೀಕರಣವಾಯಿತು? ಓಕೆ, RBI ವಾಸ್ ನ್ಯಾಷನಲೈಸ್ಡ್ ಇನ್ ಎ ಇಯರ್ 1951, 1964, 1945, 1949. ಓಕೆ, ಯಾವಾಗ RBI ರಾಷ್ಟ್ರೀಕರಣವಾಯಿತು? RBI ಕೇಂದ್ರೀಯ ಬ್ಯಾಂಕು, ಎಲ್ಲಾ ಬ್ಯಾಂಕ್ಗಳನ್ನ ನಿಯಂತ್ರಣ ಮಾಡ್ತದೆ. ಓಕೆ, ಸೊ ಇದು 1949 ನಲ್ಲಿ ಇದನ್ನ ರಾಷ್ಟ್ರೀಕರಣಗೊಳಿಸಲಾಯಿತು. ಓಕೆ, ರೈಟ್. ರಾಷ್ಟ್ರೀಕರಣ ಖಾಸಗಿ ಬ್ಯಾಂಕ್ ಆಗಿರ್ತದೆ ಹಿಂದೆ, ಬ್ರಿಟಿಷರ ಅವಧಿಯಲ್ಲಿ. ರೆಪೋ ದರ ಮತ್ತು ವಿಪರ್ಯ ರೆಪೋ ದರಗಳು ಇದರ ಭಾಗವಾಗಿವೆ. ರೆಪೋ ರೇಟ್ ಅಂಡ್ ರಿವರ್ಸ್ ರೆಪೋ ರೇಟ್ ಆರ್ ಪಾರ್ಟ್ ಆಫ್ ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ, ಇನ್ವೆಸ್ಟ್ಮೆಂಟ್ ಪಾಲಿಸಿ, FDI ಪಾಲಿಸಿ. ನೋಡ್ರಿ, ರೆಪೋ ರೇಟ್ ಅಂಡ್ ರಿವರ್ಸ್ ರೆಪೋ ರೇಟ್ ಆರ್ ಪಾರ್ಟ್ ಆಫ್ ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ, ಇನ್ವೆಸ್ಟ್ಮೆಂಟ್ ಪಾಲಿಸಿ, ಓಕೆ, FDI ಪಾಲಿಸಿ ಅಂತಿದೆ. ಸೊ ದೇ ಆರ್ ಪಾರ್ಟ್ ಆಫ್ ಮಾನಿಟರಿ ಪಾಲಿಸಿ. ದೇ ಆರ್ ಕ್ವಾಂಟಿಟೇಟಿವ್ ಟೂಲ್ಸ್. They are quantitative tools. Monetary policy. Monetary policy. ಸರ್ಕಾರದ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಗುರಿ ಏನು? ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ, ಇನಿಷಿಯೇಟಿವ್ ಆಫ್ ದಿ ಗವರ್ಮೆಂಟ್ aims to reduce the maternal and infant mortality by promoting institutional delivery among the pregnant women, aiming at early identification and early intervention for children from birth to 18 years to cover 4 days, empower the adolescent girls, okay, 11 to 14 years through nutrition, health care, and life skill education, provide awareness about the health care education to adolescent girls, adolescent age children in the rural area. ನೋಡಿ, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ. ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಯಾವ್ದು ಬರುತ್ತ್ರಿ? SC. ಸಿ
ಕೇಂದ್ರ ಸರ್ಕಾರದ ಯೋಜನೆ ಇದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಓಕೆ, ಬಹಳ ದಿವಸದಿಂದ ನೋಡಿದ್ದೆ ತಡ್ರಿ. ಮೊನ್ನೆದಂಕರು ಬರಲ್ಲ. ರಿಡ್ಯೂಸ್ ದ ಮ್ಯಾಟರ್ನಲ್ ಅಂಡ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಬರಲ್ಲ. ಓಕೆ, ಸೊ ಇದಕ್ಕೆ ಆಲ್ರೆಡಿ ನಿಮ್ಗೆ ಯಾವುದು ಮಾತೃತ್ವ ಯೋಜನೆ. ಓಕೆ, ಸೊ ಮಾತೃ ವಂದನಾ ಯೋಜನೆ, ಮಾತೃತ್ವ ಯೋಜನೆ ಹಿಂಗೆಲ್ಲ ಇದಾವ, ಇವು ಬರಲ್ಲ. ಮತ್ತು ಅಂಗನವಾಡಿ ಇದೆ, ರೈಟ್. ಸೊ ಆಶಾ ಕಾರ್ಯಕರ್ತರಿದ್ದಾರೆ, ಅದೆಲ್ಲ ಏಮಿಂಗ್ ಅಟ್ ಅರ್ಲಿ ಐಡೆಂಟಿಫಿಕೇಶನ್ ಅಂಡ್ ಅರ್ಲಿ ಇಂಟರ್ವೆನ್ಷನ್ ಫಾರ್ ದಿ ಚಿಲ್ಡ್ರನ್ ಫ್ರಮ್ ದಿ ಬರ್ತ್ ಟು, ಇದು ಬರ್ತ್ ಟು 18 ಇಯರ್ಸ್ ಇದೆ ಬೇರೆ, 4D ಅಂತ ಹೇಳಿ ಇದು ಬೇರೆ ಇದೆ. ಓಕೆ, ಸೊ ಸಿ ಸರಿಯಾದ ಉತ್ತರ ಸಿ. ಕಿಲಕಾರಿ ಅಂತನೋ ಬರುತ್ತೆ, ಅದಕ್ಕೆ ಬಿ ಬರ್ತದೆ, ಕಿಲಕಾರಿ ಅಂತೇಳಿ. ಅಂದ್ರೆ ಇನ್ನು ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ, ಮಗು ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತಾರ, ಈ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತಾರ. ಸ್ಕ್ಯಾನಿಂಗ್ ಮಾಡಿಸಿ ಏನಾದ್ರು ಡಿಫೆಕ್ಟ್ಸ್ ಇದ್ರೆ ಸರ್ಕಾರದಿಂದ ಅದಕ್ಕೆ ತರಬೇತಿ, ಟ್ರೀಟ್ಮೆಂಟ್ ಎಲ್ಲ ಸಿಗುತ್ತೆ. ಓಕೆ, ಸೊ ಸ್ಕ್ಯಾನಿಂಗ್ ಈಗ ಕಂಪಲ್ಸರಿ ಮಾಡಿದರೆ, ಸ್ಕ್ಯಾನಿಂಗ್ ಪ್ರತಿ ತಿಂಗಳು ಸ್ಕ್ಯಾನ್ ಮಾಡಿಸಿ ಅದನ್ನ ಟ್ರೀಟ್ಮೆಂಟ್ ಕೊಡುವಂಥದ್ದು. ಓಕೆ, ರೈಟ್. ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಇದು ಆಕ್ಚುಲಿ ಇಲ್ಲೇನೈತಲ್ಲ, ಏಮಿಂಗ್ ಅಟ್ ಅರ್ಲಿ ಐಡೆಂಟಿಫಿಕೇಶನ್ ಕಿಲಕಾರಿ ಅಂತ ಯೋಜನೆಗೆ ಓದಂಗಿದೆ. ಕಿಲಕಾರಿ ಕ್ಲಿಯರ್ ಮಾಡೋದು ಸ್ವಾಸ್ಥ್ಯ ಮಿನಿಟ್. ಬಹಳ ಹಳೆಯ ಯೋಜನೆ ಇದು. ಈ ತರ ಏನಾದ್ರು ಡೌಟ್ ಇದ್ರೆ ಏನ್ ಮಾಡ್ಬೇಕು, PIB ಅಂತ ಸರ್ಚ್ ಮಾಡ್ಬೇಕು. ಓಕೆ, PIB ಅಂತ. ಬಟ್ ಇಲ್ಲಿ ಇಂಗ್ಲೀಷ್ ಅಂತ ಹೊಡೆದ್ರು ನಿಮ್ಗೆ ಸಿಗುತ್ತೆ. ಇದೆ ನೋಡ್ರಿ. ಸೊ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇಂಪ್ಲಿಮೆಂಟ್ಸ್ ದ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಇನ್ ಆಲ್ ಸ್ಟೇಟ್ಸ್ ಅಂಡರ್ ದಿ ನ್ಯಾಷನಲ್ ಹೆಲ್ತ್ ಮಿಷನ್ ಫಾರ್ ಚಿಲ್ಡ್ರನ್ ಏಜ್ ಗ್ರೂಪ್ ಆಫ್ 0 to 18 ಇಯರ್ಸ್. ಅಂಗನವಾಡಿ ಸೆಂಟರ್ಸ್. ಓಕೆ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಕಿಲಕಾರಿ ಅಂತಿದೆ, ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತಾರೆ ಅದ್ರೊಳಗಡೆ. ಓಕೆ, ಎಸ್. ಸೊ 0 to 18 ಇಯರ್ಸ್ ಇದೆ, ಕರೆಕ್ಟ್. ಓಕೆ, ನೋಡ್ರಿ ಇಷ್ಟು ಉದ್ದ ಕೇಳಿದಾನೆ ಇದನ್ನ ಕ್ವಶನ್, ರೈಟ್. aiming at early identification and early intervention for the children in the age group of children from birth to 18 years. Birth to 18 years to cover the 4 Ds ಅಂತ ಬರ್ತವೆ. ಓಕೆ, ಬಿ ಸರಿಯಾದ ಉತ್ತರ ಬಿ. ಇವುಗಳಲ್ಲಿ ಯಾವುದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಲ್ಲ ನೋಡಿ. ಓಕೆ, ಸಹಸ್ರಮಾನದ ಗುರಿ ಅಲ್ಲ ಅಂತ ಆಗಬೇಕದು. ಸಹಸ್ರಮಾನದ ಗುರಿ ಅಲ್ಲ. ಇರಾಡಿಕೇಟ್ ದ ಎಕ್ಸ್ಟ್ರೀಮ್ ಪಾವರ್ಟಿ ಅಂಡ್ ಹಂಗರ್, affordable and clean energy, improve the maternal health, gender equality and empowerment. ನೋಡ್ರಿ ಇದನ್ನ ಕೇಳಿದಾನ. ಎಸ್, ಯಾವ್ದು ಬರುತ್ತೆ ಇದಕ್ಕೆ? ಯಾವ್ದು ಬರುತ್ತೆ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್? ಅಂದ್ರೆ ಸಹಸ್ರಮಾನದ ಗುರಿಗಳು, ರೈಟ್. ಅವನು ನೋಡ್ಕೋಬೇಕು. ಮತ್ತೆ ಈಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತದವಲ್ಲ, 8 to 17 ಅದಾವ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಓಕೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳು, ರೈಟ್. ಸೊ ಜೆಂಡರ್ ಇಕ್ವಾಲಿಟಿ ಮತ್ತು ಎಂಪವರ್ಮೆಂಟ್ ಆಲ್ಮೋಸ್ಟ್ ಇದ್ದಂಗೆ ಇದಾವೆ. ಇದ್ರೊಳಗೆ ಯಾವುದೋ ಒಂದನ್ನ ಈಗ ಹಾಕೊಂಡಿದ್ದಾರೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗೆ ಹಾಕೊಂಡಿದ್ದಾರೆ. ಓಕೆ, ಸೊ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಲ್ಲಿ ಇರಲಿಲ್ಲ. ಓಕೆ, ಇದನ್ನ ಈಗ ಹಂಗಾರೆ ಯಾವುದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಲ್ಲ ಅಂತ ಕೇಳಿದಾನೆ. ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಲ್ಲ ಅಂತ. ಓಕೆ, ಎಸ್. ಇರಾಡಿಕೇಟ್ ದ ಎಕ್ಸ್ಟ್ರೀಮ್ ಪಾವರ್ಟಿ ಇತ್ತು, ಅಫೋರ್ಡಬಲ್ ಅಂಡ್ ಕ್ಲೀನ್ ಎನರ್ಜಿ ಇತ್ತು, ಇಂಪ್ರೂವ್ ದ ಮ್ಯಾಟರ್ನಲ್ ಹೆಲ್ತ್, ಜೆಂಡರ್ ಇಕ್ವಾಲಿಟಿ ಅದು ಕೂಡ ಇತ್ತು, ಈಗಲೂ ಇದೆ ಸಸ್ಟೈನಬಿಲಿಟಿ. ಇಂಪ್ರೂವ್ ದ ಮ್ಯಾಟರ್ನಲ್ ಹೆಲ್ತ್. ಓಕೆ, ಎಸ್. ಸೊ ಇಂಪ್ರೂವ್ ದ ಮ್ಯಾಟರ್ನಲ್ ಹೆಲ್ತ್ ಅಂದ್ರೆ ಇದು ಮಾತೃ ಆರೋಗ್ಯ, ಮಾನಸಿಕ ಆರೋಗ್ಯ ಅಲ್ಲ, ಮಾತೃ ಆರೋಗ್ಯ. ಓಕೆ, ಇದು ಎಸ್. ಇಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅನ್ನ ವಿಶ್ವಸಂಸ್ಥೆ ಕೊಟ್ಟಿತ್ತು. ಎಲ್ಲಿಂದ ಅಂದ್ರೆ 2015. ಓಕೆ, 2016ರಿಂದ 30ರವರೆಗೂ ಸುಸ್ಥಿರ ಅಭಿವೃದ್ಧಿ ಗುರಿಗಳಿದಾವೆ. 17 ಸುಸ್ಥಿರ ಅಭಿವೃದ್ಧಿಗಳು ಗುರಿಗಳು, ಅವುಗಳನ್ನ ಸಾಧಿಸಬೇಕು ಅಂತ ನಮ್ಮ ಸರ್ಕಾರನು ಕೂಡ, ಕೇಂದ್ರ
ಸರ್ಕಾರ, ರಾಜ್ಯ ಸರ್ಕಾರಗಳು ಅವುಗಳನ್ನ ಅನುಷ್ಠಾನಗೊಳಿಸೋದಕ್ಕೆ ಹಲವಾರು ಯೋಜನೆಗಳನ್ನ ತಂದಿದ್ದಾವೆ. ಆ ಯೋಜನೆಗಳ ಮೂಲಕ ಇದನ್ನ ಸಾಧಿಸ್ತಿದ್ದಾರೆ. ಓಕೆ, 2030 ಒಳಗಡೆ ನಾವು ಇದನ್ನ ಸಾಧಿಸಬೇಕು. ಸಹಸ್ರಮಾನದ ಸಾರಿ ಯಾವುದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ. ಓಕೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಾಧಿಸಬೇಕು. ಸೇತು ಭಾರತ ಯೋಜನೆ ಏಮ್ಸ್ ಅಟ್ ಸೇತು ಭಾರತಂ ಯೋಜನಾ aims to make all national highways free of railway crossings, construct the bridges across the rivers to reduce the travel time and congestion, construct the expressways in every metropolitan city, connect the cities with the hinterland areas ಅಂತಿದೆ. ಎಸ್ ನೋಡಿ, ಇಲ್ಲಿ ಸೇತು ಭಾರತ ಯೋಜನೆ. ಎಸ್ ಎ ಸರಿಯಾದ ಉತ್ತರ ಮೇಕ್ ಆಲ್ ನ್ಯಾಷನಲ್ ಹೈವೇಸ್ ಫ್ರೀ ಆಫ್ ರೈಲ್ವೆ ಕ್ರಾಸಿಂಗ್. ರಾಷ್ಟ್ರೀಯ ಹೆದ್ದಾರಿಗಳು ಎಲ್ಲಿರ್ತಾವ ಅಲ್ಲಿ ಏನಾದ್ರು ರೈಲ್ವೆ ಕ್ರಾಸಿಂಗ್ ಇತ್ತು, ಓಕೆ, ರೈಲ್ವೆ ಬರ್ತದೆ ಅಂತಂದ್ರೆ ನಿಂತುಕೊಂಡು ಗೇಟ್ ಹಾಕಿ ಟ್ರೈನ್ ಪಾಸ್ ಆಗೋವರೆಗೂ ನಿಲ್ಬೇಕಿತ್ತು. ಬಟ್ ಈಗ ಟ್ರೈನ್ಗಳ ಸಂಖ್ಯೆ ಜಾಸ್ತಿ ಆಗಿತ್ತು, ಪ್ರತಿ ಸರಿ ಹಾಕೊಂತ ನಿಂತ್ರೆ ಕಷ್ಟ. ಅದಕ್ಕೆ ಓವರ್ ಬ್ರಿಡ್ಜ್ ಅಥವಾ ಅಂಡರ್ ಪಾಸ್, ಓಕೆ, ಸೊ ಅಂಡರ್ ಪಾಸ್ ಅಥವಾ ಓವರ್ ಬ್ರಿಡ್ಜ್ ಅನ್ನ ಮಾಡ್ತಾರೆ. ಸೊ ಸೇತು ಭಾರತ ಯೋಜನೆ ಒಳಗಡೆ ಎಲ್ಲಾ ಈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಏನೈತಿಲ್ಲ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮತ್ತು ರೈಲ್ವೆ ಇಬ್ರು ಸೇರ್ಕೊಂಡು ಇವನ್ನ ಗುರುತಿಸಿ ಒಟ್ಟು ರೈಲ್ವೆ ಕ್ರಾಸಿಂಗ್ ಅನ್ನ ಹ್ಯೂಮನ್ ಫ್ರೀ, ಓಕೆ, ಹ್ಯೂಮನ್ ಇಂಟರ್ವೆನ್ಷನ್ ಫ್ರೀ. ಓಕೆ, ಈ ಕಡೆ ರೈಲ್ವೆನೂ ಹೋಗ್ತಾ ಇರ್ತಾವ, ಮೇಲೆ ಕೆಳಗೆ ಗಾಡಿನೂ ಹೋಗ್ತಾ ಇರ್ತದೆ. ಕೆಳಗೆ ಮಾಡಿದಾಗ ಏನಾಗುತ್ತೆ, ನೀರಿನ ವ್ಯವಸ್ಥೆ ಸರಿಯಾಗಲ್ಲ, ಹಿಂಗಾಗಿ ಸೊ ನೀರು ನಿಲ್ಲಕ್ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಕಡೆ ವಾಹನಗಳು ಮುಳುಗಿದಾವ. ಅದಕ್ಕೆ ಇದು ಓವರ್ ಬ್ರಿಡ್ಜ್ ಮಾಡ್ತಾರೆ, ಓವರ್ ಬ್ರಿಡ್ಜ್ ಅನ್ನ ಮಾಡ್ತಾರೆ. ಓಕೆ, ಓವರ್ ಬ್ರಿಡ್ಜ್ ಅನ್ನ ಮಾಡ್ತಾರೆ. ಎಸ್, ನೋಡಿದ್ರು ಇವಾಗಿದ್ದು ನಿಮ್ಮ APSC ಹಲವಾರು ಪ್ರಶ್ನೆಗಳನ್ನ ತಗೊಂಡ್ಬಂದು ಮುಂದೆ ಡಿಸ್ಕಷನ್ ಮಾಡ್ತೀನಿ. ಓಕೆ, ಎಸ್, ನೋಡಿ ನಮ್ಮ ಮಾಕ್ ಟೆಸ್ಟ್ಗಳಿದಾವೆ. ಓಕೆ, ಸೊ ಅತ್ಯುತ್ತಮವಾದಂತಹ ಗುಣಮಟ್ಟದ ಮಾಕ್ ಟೆಸ್ಟ್ಗಳು. ಸೊ ಆ ಗುಣಮಟ್ಟದ ಮಾಕ್ ಟೆಸ್ಟ್ಗಳನ್ನು ಕೂಡ ನೀವು ತೆಗೆದುಕೊಳ್ಬಹುದು. ರೈಟ್, ಸೊ ಫೋನ್ ಪೇ ಮೂಲಕ ಫೋನ್ ಪೇ ಮಾಡಿ ನೇರವಾಗಿ ನಿಮ್ಮ ವಾಟ್ಸಪ್ಗೆ ಇವನ್ನ PDF ರೂಪದಲ್ಲಿ ತೆಗೆದುಕೊಳ್ಬಹುದು. KAS, PDO, RTO ಎಲ್ಲ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗ್ತವೆ. ಓಕೆ, ರೈಟ್. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಲೈವ್ ಇನ್ ದ ಕ್ಲಾಸ್. ಮತ್ತೆ ನಮ್ಮ ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ. ಆಪ್ ಅನ್ನು ಇನ್ಸ್ಟಾಲ್ ಮಾಡ್ತೀವಿ. ನೈಸ್ ಅಕಾಡೆಮಿ ಹಾವೇರಿ ಆಪ್ ಅಂತಿದೆ. ಓಕೆ, ಸೊ ಇನ್ಸ್ಟಾಲ್ ಮಾಡ್ಕೊಂಡು ಅದರೊಳಗಡೆ ಫ್ರೀ ಕ್ಲಾಸ್ ಅನ್ನ ಕೇಳ್ಬೋದು. ಓಕೆ, ರೈಟ್, ಮಾಕ್ ಟೆಸ್ಟ್ಗಳಿದಾವೆ, ಅದನ್ನು ಕೂಡ ತೆಗೆದುಕೊಳ್ಬಹುದು. ರೈಟ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಕ್ಲಾಸಲ್ಲಿ ಅದೇ ತರ ಎಕನಾಮಿಕ್ಸ್ MCQs ಡಿಸ್ಕಷನ್ ಮಾಡ್ತೇನೆ. ಓಕೆ.